ರಾಜ್ಯದ ಸ್ಪರ್ಧಾರ್ಥಿಗಳಿಗೆ ಕ್ಷಮೆ ಕೇಳಿ, ನೀವು ಮಾಡಿರ್ತಕ್ಕಂಥ ತಪ್ಪಿನ ಫಲವಾಗಿ. ಒಂದು ವೇಳೆ ಕನ್ನಡದಲ್ಲಿ ತಪ್ಪಿದ್ರೆ ಇಂಗ್ಲೀಷಲ್ಲಿ ನೋಡ್ರಿ ಅಂತ ಹೇಳಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ, ಸರ್ಕಾರಿ ನೌಕರಿ ಅಂತ ಒಂದು ನಂಬಿಕೆಯಿಂದ ಹಗಲು ರಾತ್ರಿ ಅಂತ ಓದ್ತಾ ಇರ್ತೀವಲ್ಲ. ಈಗ ನಿಮ್ಮದೇ ರೂಲ್ಸ್ಗಳನ್ನ ನೀವು ಫಾಲೋ ಮಾಡ್ತಿಲ್ವಲ್ಲ, ನಿಮಗೆ ಏನನ್ನ ಕಟ್ ಮಾಡಬೇಕು? ಎತ್ತ ತಂದೆ ತಾಯಿಗಳ ಒತ್ತಡ ಇರಲಿಲ್ಲ ಅಂದ್ರೂ ಸಂಬಂಧಿಕರ ಒತ್ತಡ ಇರುತ್ತೆ, ಗೊತ್ತೇನ್ರಿ? ದುಡ್ಡು ಕಲೆಕ್ಟ್ ಮಾಡೋದೇ ಆ ಅಧ್ಯಕ್ಷರು, ಆ ಮೆಂಬರ್ಸ್ಗಳನ್ನು ಹಲ್ಕಗಳು. 26-27 ವಯಸ್ಸಾಯ್ತು, ಇನ್ನೂ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕೆ ನೀವು ಕಾರಣ ಆಗೋದು ಬೇಡ. ಆ CC ಕ್ಯಾಮ್ರಾ ಫುಟೇಜನ್ನು ರಿಲೀಸ್ ಮಾಡಿ ನೋಡೋಣ. ನಿಮಗೆ ತಾಕತ್ತಿದ್ರೆ, ನಿಮಗೆ ಗಟ್ಸಿದ್ರೆ. ನಿಮಗೆ ಅದು ಸಣ್ಣ ಮಿಸ್ಟೇಕ್ ಅನ್ಸ್ಬೋದು, ಆದರೆ ಅದು ದೊಡ್ಡ ಪ್ರಮಾದ. ನೀವು ಹೊಟ್ಟೆಗೆ ಅನ್ನ ತಿಂದು ರಿಲೀಸ್ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಹೇಸಿಗೆ ತಿಂದು ರಿಲೀಸ್ ಮಾಡ್ತೀರಾ? ಅದರಲ್ಲಿ ಕನ್ನಡದಲ್ಲೂ ನೋಡಿ, ಇಂಗ್ಲೀಷಲ್ಲೂ ನೋಡೋಕ್ಕೆ ನಮಗೆ ದರ್ದ. ಉದಾಹರಣೆ, ದಾವಣಗೆರೆಯಿಂದ ಕಲ್ಲುಬುರ್ಗಿ ಹಾಕಿ ಸಾಯ್ತೀರಾ. ನಿಮ್ಮಿಂದ ಆತ್ಮಹತ್ಯೆ ಮಾಡ್ಕೋಬೇಕಷ್ಟೇ ಅವ್ರು ಕನ್ನಡ ಮೀಡಿಯಂನವರು. ಹೇಸಿಗೆನ ಇಷ್ಟು ತಿಂದ್ರು ಅಷ್ಟೇ, ಕ್ವಿಂಟಾಲ್ ಗಟ್ಟಲೆ ತಿಂದ್ರು ಅಷ್ಟೇ. ಇಲ್ಲ ಯಾರಾದ್ರೂ ಒಬ್ರು ಬಲಿಬೇಕಾ ನಿಮಗೆ? ಯಾರಾದ್ರೂ ಒಬ್ರು ಬಲಿ ಆಗ್ಬೇಕಾ ಸ್ಪರ್ಧಾರ್ಥಿಗಳು? ನಿಮಗೆ ತಿದ್ದಿದ್ದೀವಿ ರಿಜಿಸ್ಟ್ರೇಷನ್ ನಂಬರನ್ನು, ಬಟ್ ನಿಮ್ಮ ಘನತೆ ಏನಾಯ್ತು? ನಿಮ್ಮ ಯೋಗ್ಯತೆ ಎಲ್ಲಿಗೆ ಬಂತು? ರೂಮ್ಗಳಲ್ಲಿ, ಲೈಬ್ರರಿಗಳಲ್ಲಿ ಬಂದು ಒಂದ್ಸಲ ನೋಡಿ. ಆ ಪೀಚ್ಗಳಲ್ಲಿ ಕೊಡ್ತಕ್ಕಂಥ ಊಟಗಳನ್ನು ಮಾಡಿ. ವಿಲೇಜ್ ಅಕೌಂಟೆಂಟಲ್ಲೂ ಕೂಡ ಸ್ಕ್ಯಾಮ್ ಆಗಿದೆ. ಅಲ್ಲಿ ಒಳ್ಳೆ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅನ್ನೋ ರೀತಿ ಅಲ್ಲಿ ಸೆಕ್ಯೂರಿಟಿ. ನನ್ನ ಮಗ ಆಫೀಸರ್ ಆಗಿ ಬರ್ತಾನೆ, ನನ್ನ ಮಗಳು ಆಫೀಸರ್ ಆಗಿ ಬರ್ತಾಳೆ ಅಂತ ಕಾಯ್ತಾ ಇರ್ತಾರೆ. ಭಿಕ್ಷೆ ಬೇಡ್ರಿ ಹೋಗಿ ಬೇಕಂದ್ರೆ. ಅವ್ರಿಗೆಲ್ಲ ನೀವು ಮಾಡೋ ಈ ಹಲ್ಕ ಕೆಲಸ ಗೊತ್ತಾಯ್ತಂದ್ರೆ ಅವ್ರ ಜೀವ ತಡೆಯುತ್ತೇನ್ರಿ? ಎಲ್ರಿಗೂ ನಮಸ್ಕಾರ. ನಮ್ಮ ರಾಜ್ಯದ ಘನತೆವೆತ್ತಂತಹ ಆಯೋಗ KPSC, ಅದರ ಜೊತೆಗೆ KEA, ಇಂತಹ ಹಲವಾರು ನೇಮಕಾತಿ ಸಂಸ್ಥೆಗಳು, ಇಲಾಖೆಗಳು ಎಷ್ಟೊಂದು ಆಟ ಆಡ್ತದವೆ ಈ ಒಂದು ಸ್ಪರ್ಧಾರ್ಥಿಗಳ ಬದುಕಿನಲ್ಲಿ. ಜೊತೆಗೆ ನಮ್ಮ ಸ್ಪರ್ಧಾರ್ಥಿಗಳ ಬದುಕು ಯಾವ ರೀತಿ ಇದೆ, ನಮ್ಮ ಕಷ್ಟ ಏನು? ನಿಮ್ಮ ಪಾಡಿಗೆ ನಿಮಗೆ ಮನಸ್ಸಿಗೆ ಬಂದಂತೆ ಎಕ್ಸಾಮ್ ಮಾಡೋದು, ಮನಸ್ಸಿಗೆ ಬಂದಂತೆ ಪ್ರಶ್ನೆ ಪತ್ರಿಕೆನ ನೀವು ತಯಾರು ಮಾಡೋದು, ಯಾರ್ದೋ OMR ಶೀಟ್ನ ತಗೊಂಡೋಗಿ ಇನ್ಯಾರಿಗೂ ಕೊಡೋದು, OMR ಸ್ಕ್ಯಾಮ್ ಮಾಡೋದು. ನೀವು ಎಷ್ಟೊಂದು ಸಮಸ್ಯೆಗಳನ್ನು ನಮಗೆ ತರ್ತಾ ಇದ್ದೀರಿ, ಎಷ್ಟೆಲ್ಲ ಹಿಂಸೆಗಳನ್ನು ನಮಗೆ ಕೊಡ್ತಾ ಇದ್ದೀರಿ ಸ್ಪರ್ಧಾರ್ಥಿಗಳಿಗೆ. ಅದರ ಜೊತೆಗೆ ಇದನ್ನೆಲ್ಲ ನೋಡಿಕೊಂಡು ಸರ್ಕಾರ ಯಾವ ರೀತಿ ಸುಮ್ಮನೆ ಇದೆ ಮತ್ತು ನಮ್ಮ ಸ್ಪರ್ಧಾರ್ಥಿಗಳ ಬದುಕಿನ ಪಾಡು, ನಮ್ಮ ನೋವು, ನಮ್ಮ ಬೇಗೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ಬೇಕಂತೇಳಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ವಿಡಿಯೋ ಉದ್ದಕ್ಕೂ ನಿಮಗೆ ಗೊತ್ತಾಗುತ್ತೆ ನಮ್ಮ ವ್ಯವಸ್ಥೆ ಯಾವ ರೀತಿ ಕುಲಗೆಟ್ಟೋಗಿದೆ ಅಂತೇಳಿ. ನಾನು KPSC, KEA ಮತ್ತು ನಮ್ಮ ಸರ್ಕಾರ, ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು, ಮೆಂಬರ್ಸ್ಗಳು, ಅಧ್ಯಕ್ಷರು ಎಲ್ರಿಗೂ ನಾನು ವಿಡಿಯೋದ ಆರಂಭದಲ್ಲೇ ಒಂದು ಕ್ಷಮೆ ಕೇಳ್ತಾ ಇದ್ದೇನೆ. ಯಾಕಂತಂದರೆ ವಿಡಿಯೋದ ಉದ್ದಕ್ಕೂ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಆರಂಭದಲ್ಲಿ ಕ್ಷಮೆ ಕೇಳಿದ್ದೆ ಅಂತೇಳಿ. ಅದು ಒಂದು ಸಣ್ಣ ಮಾನವೀಯ ದೃಷ್ಟಿಯಿಂದ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ನಾನು ಕ್ಷಮೆ ಕೇಳಿದ ಮಾತ್ರಕ್ಕೆ ನಾನು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು ತಪ್ಪು ಅಂತಲ್ಲ. ಪ್ರತಿಯೊಂದು ನಿಜ, ಪ್ರತಿಯೊಂದು ಅಂಶಗಳು ಕೂಡ ಪ್ರಸ್ತುತವಾಗಿ ರಾಜ್ಯದಲ್ಲಿ ಏನು ನಡೀತಾ ಇದೆ, ನೀವು ಯಾವ ರೀತಿ ನಡ್ಕೋತಾ ಇದ್ದೀರಾ, ಸ್ಪರ್ಧಾರ್ಥಿಗಳ ಬದುಕು ಯಾವ ರೀತಿ ನಡೀತಾ ಇದೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ಸ್ನೇಹಿತರೆ, ಹೇಳಿಕೊಳ್ಳೋದಕ್ಕೆ KPSC ಒಂದು ಸಂವಿಧಾನಾತ್ಮಕ ಸಂಸ್ಥೆ. ನಮ್ಮ ಸಂವಿಧಾನದ 315ನೇ ವಿಧಿಯಲ್ಲಿ ಈ ಒಂದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳ ಒಂದು ರಚನೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂತಹ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿ ನಮ್ಮ KPSC ಸಂವಿಧಾನಕ್ಕೆ ಒಂದು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಯಾವ ರೀತಿ ಅಂದರೆ ಪದೇ ಪದೇ ಕೇವಲ ಸ್ಪರ್ಧಾರ್ಥಿಗಳಿಗೆ ಮಾತ್ರ ಅಲ್ಲ, ಕೇವಲ ರಾಜ್ಯದ ಜನತೆಗೆ ಮಾತ್ರವಲ್ಲ, ಕೇವಲ ಕನ್ನಡಿಗರಿಗೆ ಮಾತ್ರವಲ್ಲ, ಕೇವಲ ಪ್ರಾಮಾಣಿಕರಿಗೆ ಮಾತ್ರವಲ್ಲ, ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರವಲ್ಲ, ಕೇವಲ ಸರ್ಕಾರಕ್ಕೆ ಮಾತ್ರವಲ್ಲ, ಕೇವಲ ಸಂವಿಧಾನಕ್ಕೆ ಮಾತ್ರವಲ್ಲ, ಪ್ರತಿಯೊಬ್ಬರ ನಂಬಿಕೆಗೆ ಮೋಸ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಯಾವ ಹಂತಕ್ಕೆ ತಲುಪಿಟ್ಟಿದೆ ಅಂತಂದರೆ ಈ ಒಂದು ಆಯೋಗ ಅಂದರೆ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಸದಸ್ಯರು ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಅಲ್ಲಿನ ಕಾರ್ಯದರ್ಶಿಗಳಾಗಿರ್ಬೋದು, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆಗಿರ್ಬೋದು, ಎಲ್ಲರನ್ನೂ ಒಳಗೊಂಡಂತೆ ನನ್ನ ಈ ಮಾತುಗಳು ಎಲ್ಲರಿಗೂ ಅನ್ವಯ ಆಗುತ್ತೆ. ಎಷ್ಟು ಹೀನಾಯವಾಗಿ KPSC ತನ್ನ ಕಾರ್ಯವನ್ನು ನಡೆಸ್ತಾ ಇದೆ ಅಂತಂದರೆ, ಒಂದು ಸಂಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗ್ಬೋದು ಅಷ್ಟರ ಮಟ್ಟಿಗೆ ಹಾಳಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಅಲ್ಲಿಗೆ IAS ಅಧಿಕಾರಿಗಳು, ಸದಸ್ಯರು, ಅಧ್ಯಕ್ಷರು ಎಲ್ಲ ಕೇಡು. ಹಲವಾರು ವಿಷಯ ಇದ್ದಾವೆ, ಹಲವಾರು ವಿಷಯ. ಮೊದಲನೇದಾಗಿ ಮೊನ್ನೆ ನಡೆದಂತಹ ಕೇಸ್,
ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಮೊದಲನೇ ಬಾರಿ ಹೇಸಿಗೆ ತಿನ್ನುವಂಥ ಕೆಲಸ ಮಾಡಿ ಎಲ್ಲ ಪ್ರಶ್ನೆಗಳನ್ನು ತಪ್ಪಾಗಿ ರಚನೆ ಮಾಡಿ ಹೋರಾಟ ಮಾಡೋ ಥರ ಮಾಡಿದರು. ಆ ಒಂದು ಹೋರಾಟದ ಫಲವಾಗಿ ಮೊನ್ನೆ ಡಿಸೆಂಬರ್ 29ಕ್ಕೆ ಎರಡನೇ ಬಾರಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆದಿದೆ. ಅದರಲ್ಲೂ ಕೂಡ KPSC ಬುದ್ಧಿಯನ್ನು ಕಲಿಯಲಿಲ್ಲ. ನಾಯಿ ಬಾಲ ಡೊಂಕು ಅನ್ನೋ ರೀತಿ ಈ KPSC ತಾನು ಆಡಿದ್ದೇ ಆಟ ಅಂತ ಅಂದ್ಕೊಂಡಿದೆ. ಮೊದಲನೇ ಬಾರಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದ್ದು, ರದ್ದಾಗಿದ್ದು ಯಾವ ಒಂದು ಉದ್ದೇಶಕ್ಕೆ ಅನ್ನುವ ಒಂದು ಸಣ್ಣ ವಿಷಯವನ್ನು ಮರೆತು ಎರಡನೇ ಬಾರಿ ಎಕ್ಸಾಮನ್ನು ನಡೆಸಿ ಮತ್ತೆ ಹೇಸಿಗೆ ತಿನ್ನುವಂತಹ ಕೆಲಸವನ್ನು KPSC ಮಾಡಿದೆ. ಅಷ್ಟೊಂದು ಕನ್ನಡದ ಮಿಸ್ಟೇಕ್ಗಳನ್ನು ಮಾಡಿ ಮೊದಲನೇ ಬಾರಿ ಎಕ್ಸಾಮ್ ನಡೆದಾಗ ಅದೇ ಮಿಸ್ಟೇಕನ್ನು ನೀವು ಎರಡನೇ ಬಾರಿ ಕೂಡ ಮುಂದುವರಿಸಿದ್ದೀರಿ ಅಂದರೆ ನೀವು ಹೊಟ್ಟೆಗೆ ಅನ್ನ ತಿಂತೀರಾ, ಇಲ್ಲ ಯಾರ್ದಾದ್ರೂ ಹೇಸಿಗೆ ತಿಂತೀರಾ? ನೀವು ಯಾಕೆ ಎರಡನೇ ಬಾರಿ ಪರೀಕ್ಷೆ ಮಾಡಿದ್ದು? ಹಲವಾರು ಮಿಸ್ಟೇಕ್ಸ್ಗಳು, ಮತ್ತೆ ಕೂಡ ಅದೇ ತಪ್ಪನ್ನು ಮಾಡಿದ್ದೀರಿ. ಇದು ಕೇವಲ ಟ್ರಾನ್ಸ್ಲೇಷನ್ನ ಸಮಸ್ಯೆ ಅಲ್ಲ, ನಮಗೂ ಅರ್ಥ ಆಗುತ್ತೆ. ಬಟ್ ನೀವು ಮಾಡಿರ್ತಕ್ಕಂಥ ಒಂದು ಸಣ್ಣ ತಪ್ಪು ಅದು ಅತ್ಯಂತ ದೊಡ್ಡ ಪ್ರಮಾದ. ನೀವು ಮಾಡಿರ್ತಕ್ಕಂಥ ತಪ್ಪು ಕನ್ನಡದ ಸ್ಪರ್ಧಾರ್ಥಿಗಳಿಗೆ ಮಾಡಿದಂಥ ಅವಮಾನ ಮಾತ್ರವಲ್ಲ, ಕನ್ನಡದ ಅಸ್ಮಿತೆಗೆ, ಕನ್ನಡದ ಘನತೆಗೆ, ಕನ್ನಡದ ಸಾರ್ವಭೌಮತೆಗೆ ಮಾಡಿದಂತಹ ಅವಮಾನ ಅದು. ನಿಮಗೆ ಅನಿಸ್ತಾ ಇರ್ಬೋದು, ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ದೊಡ್ಡದಾಗಿ ಇವರು ಬಿಂಬಿಸ್ತಾ ಇದ್ದಾರಲ್ಲ, ಇವ್ರಿಗೆ ಯಾವೊಂದು ಸಣ್ಣ ಮಿಸ್ಟೇಕ್ಸ್ಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳನ್ನು ಓದಲಿಕ್ಕೆ ಸಾಧ್ಯ ಇಲ್ವಾ? KS ಅಂತ ದೊಡ್ಡ ಎಕ್ಸಾಮ್ಗಳನ್ನ ಬರೀತಾ ಇದ್ದಾರೆ ಅಂದರೆ ಸಣ್ಣ ಮಿಸ್ಟೇಕ್ಸನ್ನು ಅರ್ಥ ಮಾಡ್ಕೊಳಕ್ಕಾಗಲ್ವಾ ಇವರಿಗೆ ಅಂತ ನೀವು ಅನಿಸ್ತಾ ಇರ್ಬೋದು. ಆ ಒಂದು ಯೋಗ್ಯತೆ ಇದೆ ನಮಗೆ. ಬಟ್ ನಿಮಗೆ ಆ ಯೋಗ್ಯತೆ ಇದೆಯಾ? KPSCಯಲ್ಲಿ ಇರೋದಕ್ಕೆ ನಿಮಗೆ ಅರ್ಹತೆ ಇದೆಯಾ? ಕನ್ನಡ ನಾಡಲ್ಲಿ ಇರೋದಕ್ಕೆ ಅರ್ಹತೆ ಇದೆಯಾ? ಕನ್ನಡದ ನೀರನ್ನು ಕುಡಿಲಿಕ್ಕೆ, ಕನ್ನಡದ ಗಾಳಿಯನ್ನು ಸೇವಿಸಲಿಕ್ಕೆ, ಕನ್ನಡದ ನೆಲದಲ್ಲಿ ಬದುಕಲಿಕ್ಕೆ ಕರ್ನಾಟಕ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಸಂಬಳಗಳನ್ನು ಪಡಿಲಿಕ್ಕೆ ನಿಮಗೆ ಅರ್ಹತೆ, ಯೋಗ್ಯತೆ ಇದೆಯಾ ಅಂತ ನೀವು ನಿಮಗೆ ಪ್ರಶ್ನೆ ಮಾಡಿಕೊಳ್ಳಿ. ನಿಮಗೆ ಅನ್ನಿಸ್ಬೋದು ಅದು ಸಣ್ಣ ತಪ್ಪು ಅಂತ. ಆ ಸಣ್ಣ ತಪ್ಪಿನಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಂತೆ ಅದು. ಆ ಸಣ್ಣ ತಪ್ಪನ್ನಾದರೂ ನೀವು ಯಾಕೆ ಮಾಡಬೇಕು? ನೀವು LKG UKG ಸ್ಟೂಡೆಂಟ್ ಅಲ್ಲ, ಅಥವಾ ಫಾರಿನಿಂದ ಬಂದು ಈಗ ಕನ್ನಡ ಕಲಿತಾ ಇರತಕ್ಕಂಥ ವಿದ್ಯಾರ್ಥಿ ಅಲ್ಲ. ನೀವು IAS ಅಧಿಕಾರಿಗಳಿದ್ದೀರಿ, KS ಅಧಿಕಾರಿಗಳಿದ್ದೀರಿ. ಅಲ್ಲಿ ನೀವು ನಡೆಸ್ತಾ ಇರತಕ್ಕಂಥ ಯಾವುದೋ ಒಂದು ಸಣ್ಣ ಯೂನಿಟ್ ಟೆಸ್ಟ್ ಅಲ್ಲ, ಘಟಕ ಪರೀಕ್ಷೆ ಎಲ್ಲ ನೀವು ನಡೆಸ್ತಾ ಇರೋದು. ರಾಜ್ಯದ ಮಟ್ಟಕ್ಕೆ ಉನ್ನತ ಹುದ್ದೆಗಳಾದಂತಹ KS ಹುದ್ದೆಗಳು, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, DYSP ಆಗಿರ್ಬೋದು, ಹಲವಾರು ಹುದ್ದೆಗಳು, ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳು, ಅಂತಹ ದೊಡ್ಡ ಹುದ್ದೆಗಳಿಗೆ ನಡೆಸ್ತಕ್ಕಂಥ ಪರೀಕ್ಷೆಯಲ್ಲಿ ನೀವು ತಪ್ಪು ಮಾಡ್ತೀರಾ ಅಂದರೆ ನಿಮಗೆ ಏನನ್ನು ತಗೊಂಡು ಹೊಡಿಬೇಕು? ಕನ್ನಡಿಗರು ಯಾವ ರೀತಿ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಸ್ವಾಮಿ, ನೀವು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಯಾರನ್ನ ಇಟ್ಕೊಂಡಿದ್ದೀರಾ? ಯಾರನ್ನ ನೇಮಕ ಮಾಡ್ಕೊಂಡಿದ್ದೀರಾ? LKG UKG 1ನೇ ಕ್ಲಾಸ್ 2ನೇ ಕ್ಲಾಸ್ ಸ್ಟೂಡೆಂಟ್ ಏನಾದರೂ ಇದ್ದಾರಾ ನಿಮ್ಮಲ್ಲಿ? ಇಲ್ಲ ಕಡಿಮೆ ಅಮೌಂಟ್ಗೆ ಸೇವೆಯನ್ನು ಕೊಡ್ತಾರೆ ಅಂತೇಳಿ ಹಾದಿ ಬಿದ್ದಿಲಿ ಹೋಗೋರ್ನ ಯಾರನ್ನಾದ್ರೂ ಕರ್ಕೊಂಬಂದು ಇಟ್ಕೊಂಡಿದ್ದೀರಾ ಹೇಗೆ? ಫಸ್ಟ್ ಆಫ್ ಆಲ್ ನೀವು ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡೋದೇ ದೊಡ್ಡ ಮಹಾ ಪ್ರಮಾದ. ಅದು ಕನ್ನಡಿಗರಿಗೋಸ್ಕರ ಇರ್ತಕ್ಕಂಥ ಪರೀಕ್ಷೆಗಳನ್ನು ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಾಗ ನೀವು ಇಂಗ್ಲೀಷಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡೋದೇ ಒಂದು ದೊಡ್ಡ ತಪ್ಪು. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿ ಆಮೇಲೆ ಬೇಕಿದ್ರೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳಿ. ಸ್ವಾಮಿ, ಇದು ಕರ್ನಾಟಕ, ಇಲ್ಲಿ ಕನ್ನಡಿಗರೇ ಸಾರ್ವಭೌಮರು, ಕನ್ನಡವೇ ಸಾರ್ವಭೌಮ, ಕನ್ನಡದ ತನ ಉಳಿಬೇಕು. ನೀವು ಅಷ್ಟು ದೊಡ್ಡ ಸಂಸ್ಥೆಯಾಗಿ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬರಲ್ಲ ಅಂತಂದರೆ ನೀವು ಕನ್ನಡಕ್ಕೆ, ಕನ್ನಡದ ಅಸ್ಮಿತೆಗೆ, ಕನ್ನಡದ ಗೌರವಕ್ಕೆ ಮಾಡ್ತಾ ಇರ್ತಕ್ಕಂಥ ಅವಮಾನ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿ, ತಪ್ಪಿದ್ರೆ, ಒಂದು ವೇಳೆ ಕನ್ನಡದಲ್ಲಿ ತಪ್ಪಿದ್ರೆ ಇಂಗ್ಲೀಷಲ್ಲಿ ನೋಡ್ರಿ ಅಂತ ಹೇಳಕ್ಕೆ ನಾಚಿಕೆ ಆಗಲ್ವಾ ನಿಮಗೆ? ನಾವ್ಯಾಕ್ರಿ ಇಂಗ್ಲೀಷಲ್ಲಿ ನೋಡಬೇಕು? ನೀವೇನು ಗಂಟೆಗಟ್ಟಲೆ 5 ಗಂಟೆ 6 ಗಂಟೆ ಕೊಟ್ಟಿರ್ತೀರ ಎಕ್ಸಾಮ್ ಬರಲಿಕ್ಕೆ? ಕೊಟ್ಟಿರೋದು 1.5 ಗಂಟೆ 2 ಗಂಟೆ ಕೊಟ್ಟಿರ್ತೀರ. ಅದರಲ್ಲಿ ಕನ್ನಡದಲ್ಲೂ ನೋಡಿ ಇಂಗ್ಲೀಷಲ್ಲೂ ನೋಡೋಕ್ಕೆ ನಮಗೇನು ದರ್ದ? ನಾಚಿಕೆ ಆಗಲ್ಲ ನಿಮಗೆ ಇಂಗ್ಲೀಷಲ್ಲಿ ನೋಡಿ ಅಂತ ಹೇಳೋಕ್ಕೆ? ಇದೇನು ಫಾರಿನ್ ಏನ್ರಿ ಇದು? ಇದು ಕರ್ನಾಟಕ. ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿ ಆಮೇಲೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಸಾಯ್ರಿ. ಕೂತಿದ್ದೀರಲ್ಲ ಅಲ್ಲಿ ಅಧಿಕಾರಿಗಳೇ ಆಗಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಆಮೇಲೆ ಇದನ್ನು ವಿರೋಧ ಮಾಡ್ತಕ್ಕಂಥವ್ರು ಇನ್ನೊಂದೇನಂತಂದರೆ, ನಾನು ಮರುಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇಲ್ಲ,
ಅಥವಾ ಮಾಡಬೇಡಿ ಅಂತಲೂ ಹೇಳ್ತಾ ಇಲ್ಲ. ವಿಜಯಪುರದಲ್ಲಿ ಆದಂತಹ ಪ್ರಮಾದವನ್ನು ಸರಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಯಿತು, ಮರುಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳೋಣ. ವಿರೋಧ ಮಾಡೋರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾರು ವಿರೋಧ ಮಾಡ್ತಾ ಇದ್ದೀರಾ ಅವರಿಗೆ, ಮರುಪರೀಕ್ಷೆಯನ್ನು ವಿರೋಧ ಮಾಡೋಂಥವ್ರು, ಇದೇ ಸಮಸ್ಯೆ ನೀವು ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಬರೆದಿದ್ದೀರಲ್ಲ, ಅದೇ ಇಂಗ್ಲೀಷ್ ಮೀಡಿಯಮ್ನಲ್ಲಿ 30ರಿಂದ 40 ಪ್ರಶ್ನೆಗಳು ನಿಮಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ, ಮೊದಲಿಂದನೂ ಇಂಗ್ಲೀಷ್ ಮೀಡಿಯಮ್ ಓದ್ಕೊಂಡು ಬಂದು ಅಟ್ಲೀಸ್ಟ್ ಕನ್ನಡದಲ್ಲಾದರೂ ನೋಡಿ ತಿಳ್ಕೊಳ್ಳೋಣ ಅಂತಂದು ಕನ್ನಡದಲ್ಲೂ ನೋಡಿ ಅದರಲ್ಲೂ ಕೂಡ ಅರ್ಥ ಆಗಲಿಲ್ಲ ಅಂದರೆ ನೀವು ಸುಮ್ಮನೆ ಇರ್ತಿದ್ರಾ ನೀವು ಕೂಡ ಧ್ವನಿಯನ್ನು ಎತ್ತಾ ಇರಲಿಲ್ವಾ ಮರುಪರೀಕ್ಷೆ ಮಾಡಿ ಅಂತೇಳಿ? ಯಾರೇ ಒಬ್ಬರಿಗೆ ಅನ್ಯಾಯ ಆದರೂ ಕೂಡ ಅದು ಅನ್ಯಾಯನೇ. ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪ್ರಶ್ನೆಗಳು ಇಂಗ್ಲೀಷಲ್ಲೂ ಕೂಡ ಗ್ರಾಮರ್ ಮಿಸ್ಟೇಕ್ಸು, ಪ್ರಶ್ನೆಗಳಿಗೆ ಅರ್ಥನೇ ಇಲ್ಲ, ಎಲ್ಲ ಮೇಲೆ ಕೆಳಗೆ ಮಾಡಿದರೆ ನೀವೇನು ಮಾಡ್ತಾಯಿದ್ರಿ? ನಿಮ್ಮದು ಚೆನ್ನಾಗಿ ಆಗಿರ್ಬೋದು ಎಕ್ಸಾಮ್, ಮೊದಲನೇ ಬಾರಿ 2ನೇ ಬಾರಿ 2 ಬಾರಿ ಕೂಡ ಒಳ್ಳೆಯ ಅಂಕಗಳು ನಿಮಗೆ ಬಂದಿರ್ಬೋದು. ಸೊ ನಿಮಗೆ ಆ ಅರ್ಹತೆ ಇದೆ ಅಂದರೆ 3ನೇ ಬಾರಿ ಕೂಡ ಆ ಅರ್ಹತೆಯಲ್ಲಿ ನೀವು ಪಾಸ್ ಆಗ್ತೀರಾ. ಪದೇ ಪದೇ ಎಕ್ಸಾಮ್ ಬರೀಲಿಕ್ಕೆ ದುಡ್ಡು ನೀವು ಕೊಡ್ತೀರಾ ಅಂತ ಪ್ರಶ್ನೆ ಮಾಡೋರಿಗೆ, ಪದೇ ಪದೇ ಎಕ್ಸಾಮನ್ನು ಬರೀಲಿಕ್ಕೆ ಯಾರಿಗೂ ದುಡ್ಡು ಕೊಡೋದಿಲ್ಲ. ಹಾಗಂತ ಅನ್ಯಾಯವನ್ನು ಸಹಿಸ್ಕೊಂಡು ಕೂರ್ಲಿಕ್ಕೂ ಆಗಲ್ಲ ಅಲ್ವಾ? ಇನ್ನು KPSCನೂ ಕೂಡ ಪ್ರಶ್ನೆ ಮಾಡ್ಬೋದು, ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳಲ್ಲ ಇವು ಅಂತ. ಸ್ವಾಮಿ KPSC ಅವರೇ, ಟ್ರಾನ್ಸ್ಲೇಟ್ ಮಾಡೋಂಥ ಮಹಾನುಭಾವರೇ, ಹೇಸಿಗೆನ ಇಷ್ಟು ತಿಂದರೂ ಅಷ್ಟೇ, ಕ್ವಿಂಟಾಲ್ ಗಟ್ಟಲೆ ತಿಂದ್ರೂ ಅಷ್ಟೇ ಹೇಸಿಗೆನೆ. ಕನ್ನಡಕ್ಕೆ ಸ್ವಲ್ಪ ಮಸಿ ಬೆಳೆದ್ರೂ ಅಷ್ಟೇ, KG ಗಟ್ಟಲೆ ತಂದು ಮಸಿ ಬೆಳೆದ್ರೂ ಅಷ್ಟೇ, ಮಸಿ ಬೆಳೆದಿದ್ದು ಮಸಿ ಬೆಳೆದದ್ದೇ, ಅವಮಾನ ಮಾಡಿದ್ದು ಅವಮಾನ ಮಾಡಿದ್ದೆ. ಇದು ಕನ್ನಡದ ಘನತೆಯ ಪ್ರಶ್ನೆ, ಕನ್ನಡದ ಅಸ್ಮಿತೆಯ ಪ್ರಶ್ನೆ, ಕನ್ನಡದ ಪ್ರಶ್ನೆ. ಈಗಲೇ ನಾವು ಧ್ವನಿ ಎತ್ತಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆನೇ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ KEA. ಸ್ವಾಮಿ, ಮೊನ್ನೆ KSET ಎಕ್ಸಾಮ್ನಲ್ಲಿ ಮೊದಲನೇ ಬಾರಿಗೆ ನೀವು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಓನ್ಲಿ ಇಂಗ್ಲೀಷಲ್ಲಿ ಮಾತ್ರ ತಂದಿದ್ದೀರಾ. ಕಾಮರ್ಸ್ ಪೇಪರ್ ನೀವೇ ಕಳೆದ ಬಾರಿ 2023ರಲ್ಲಿ KSET ಎಕ್ಸಾಮನ್ನು ನಡೆಸಿದ್ದೀರಾ. ಕಾಮರ್ಸ್ ಪೇಪರನ್ನು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ನೀವು ರಚನೆ ಮಾಡಿ ಕೊಟ್ಟಿದ್ದೀರಾ. ಈ ಸಲ ಏನಾಗಿತ್ತು ರೀ ದೊಡ್ಡ ರೋಗ ನಿಮಗೆ? ಯಾಕ್ರಿ ತೆಗೆದ್ರಿ ಕನ್ನಡದಲ್ಲಿ? ಕನ್ನಡ ವರ್ಷನ್ ಕ್ವಶನ್ ಪೇಪರೇ ಇಲ್ಲ ಈ ಬಾರಿ KSET 2024ರಲ್ಲಿ. ಕಾಮರ್ಸ್ ಪೇಪರ್ ಪ್ರತಿ ಪ್ರಶ್ನೆ ಕೂಡ ಇದ್ದಿದ್ದು ಕೂಡ ಪ್ರತಿ ಪ್ರಶ್ನೆ ಇಂಗ್ಲೀಷಲ್ಲಿ ಮಾತ್ರ ಇತ್ತು. ಯಾಕೆ? ಏನಿತ್ತು ಅಂತ ಧರ್ದು ನಿಮಗೆ? ಏನಿತ್ತು? ಎಲ್ಲಿ ಏನಾಗ್ತಾ ಇತ್ತು ನಿಮಗೆ? ಯಾರ ಪ್ರೆಷರ್ ಇತ್ತು? ದಯವಿಟ್ಟು ಉತ್ತರ ಕೊಡಿ. ನಾವು ಅಷ್ಟು ಎಕ್ಸಾಮ್ ನಡೆಸಿದ್ವಿ, ಹಿಂಗೆ ನಡೆಸಿದ್ವಿ, ಹಂಗೆ ನಡೆಸಿದ್ವಿ ಅಂತ ಜಂಬ ಕೊಚ್ಕೊಳ್ತಾ ಇದ್ದಾರಲ್ಲ KAದವರು. ಈ ಮಿಸ್ಟೇಕ್ ಯಾಕ್ರಿ ಮಾಡಿದ್ರಿ? ಕಟ್ ಆಫ್ ಎಷ್ಟು ಈ ಸಲ? ಕಳೆದ ಬಾರಿ ನನಗೆ ತಿಳಿದ ಮಟ್ಟಿಗೆ ನಾನು KSET ಅನ್ನು ಬರೆದಿದ್ದೆ. ಕಟ್ ಆಫ್ ನಿಂತಿದ್ದು SC ಕ್ಯಾಟಗರಿಗೆ ನನಗೆ ತಿಳಿದ ಮಟ್ಟಿಗೆ 154 ಅಂತ ಅನಿಸುತ್ತೆ, 154 ಅಥವಾ 152 ಕಾಮರ್ಸ್. ಈ ಬಾರಿ ಕಟ್ ಆಫ್ ಇರೋದು 142, ಸುಮಾರು 10 ಅಂಕಗಳು ಕಡಿಮೆ ಆಗಿದೆ ಕಟ್ ಆಫ್. ಬಟ್ ಕಳೆದ ಬಾರಿ 1000ಕ್ಕೂ ಹೆಚ್ಚು ಕಾಮರ್ಸ್ನಲ್ಲಿ ಎಲಿಜಿಬಲ್ ಆಗಿದ್ರು KSETಗೆ. ಬಟ್ ಈ ಬಾರಿ ಅರ್ಧಕ್ಕಿಂತ ಕಡಿಮೆ ಆಗೋರ ಸಂಖ್ಯೆ. ನಾರ್ಮಲಿ ಕಡಿಮೆ ಆದಾಗ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಬಟ್ ಈ ಸಲ ಅರ್ಧಕ್ಕಿಂತ ಕಡಿಮೆ ಜನರನ್ನು ನೀವು KSETಗೆ ಎಲಿಜಿಬಲ್ ಮಾಡಿದ್ದೀರಿ. ಕಟ್ ಆಫು 10 ಅಂಕ ಕಡಿಮೆ ಆಗಿದೆ. ಯಾಕೆ ಅಂದರೆ ಕನ್ನಡ ಮೀಡಿಯಂನಲ್ಲಿ ಕ್ವಶನ್ ಪೇಪರ್ ಬರದೇ ಇದ್ದದ್ದು. ಅವರ ಅನ್ನವನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡಿದ್ದೀರಿ, ಅವರ ನಂಬಿಕೆಯನ್ನು ಕಿತ್ಕೊಳ್ಳೋಂಥ ಕೆಲಸ ಮಾಡಿದ್ದೀರಿ. ಬರೀ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಅಷ್ಟೇ ಉದ್ಧಾರ ಆಗಬೇಕಾ? ನೀವು ಯಾರೋ ಒಬ್ಬರು ವಿಡಿಯೋ ಮಾಡಿ ಹಾಕಿದ್ದೀರಾ, ಆಯಿತು ಮಿಸ್ಟೇಕ್ ಆಗಿದೆ, ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ, ಈಗ ಏನು ಮಾಡೋಕ್ಕಾಗತ್ತೆ, ಮುಂದುವರಿಬೇಕು ಅಂತ ಹಾಕಿದ್ದೀರಾ. ಅಂದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕ್ವಶನ್ ಪೇಪರ್ ಬರ್ತಾ ಇದ್ದಂತಹ ಕಾಮರ್ಸ್ ಕ್ವಶನ್ ಪೇಪರ್ ಇವತ್ತು ಕೇವಲ ಇಂಗ್ಲೀಷ್ನಲ್ಲಿ ಬಂದಿದೆ. ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ,
ಕನ್ನಡದಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ಏನು ಸಮಸ್ಯೆ ಆಗುತ್ತೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೋದಲ್ವಾ, ಓದಿ ಅರ್ಥ ಮಾಡ್ಕೋಬೋದಲ್ವಾ ಅಂತ ಕೇಳ್ತಿದ್ದೀರಲ್ಲ, ಅದಲ್ಲ ಸ್ವಾಮಿ ಪ್ರಾಬ್ಲಮ್ಮು. ಇವತ್ತು ಕನ್ನಡದಲ್ಲಿ ಮಿಸ್ಟೇಕ್ ಮಾಡೋ ಅಂಥವ್ರು ನಾಳೆ ಕನ್ನಡದಲ್ಲೇ ಕ್ವಶನ್ ಪೇಪರನ್ನು ತೆಗೆಯಲ್ಲ. ಇವತ್ತು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡೋದ್ರಲ್ಲಿ ತಪ್ಪು ಮಾಡದ ಇರ್ತಕ್ಕಂಥವ್ರು ನಾಳೆ ಕೇವಲ ಇಂಗ್ಲೀಷ್ನಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾರೆ. ಆವಾಗ ಯಾರನ್ನು ಕೇಳೋಣ ಸ್ವಾಮಿ ನಾವು? ಗೊತ್ತಿದೆಯಾ ನಿಮಗೆ? ಈ ಬಾರಿ ಕೆಸೆಟ್ ಪರೀಕ್ಷೆಯನ್ನು ಬರೆದವ್ರನ್ನ ಕೇಳಿ, ಅದು ಯಾರು ಒತ್ತಡ ಇತ್ತೋ, ಅದು ಏನಾಗಿತ್ತು KA ಈ ಬಾರಿ ಕಾಮರ್ಸ್ ಕ್ವಶನ್ ಪೇಪರ್ನ, ನನಗೆ ತಿಳಿದ ಮಟ್ಟಿಗೆ ಕಾಮರ್ಸ್ ಒಂದೇ ನನಗೆ ಗೊತ್ತಿರೋದು ಕಾಮರ್ಸ್ ಪೇಪರ್ ಇಂಗ್ಲೀಷಲ್ಲಿ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇವರು ಕನ್ನಡವನ್ನು ಕೂಡ ಇಂಗ್ಲೀಷ್ನಲ್ಲೇ ಬರೀರಿ ಅಂತಕ್ಕಂಥ ಪ್ರಸಂಗ ಬಂದರೂ ಅದಕ್ಕೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಬೂಟಾಟದ ರಾಜಕೀಯ ನಾಟಕ ಅಂತ ಅವತ್ತಿನ ದಿವಸ ಕುವೆಂಪುರವರು ಹೇಳಿದರು. ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ ಅಂತ ಇಡೀ ಸರ್ಕಾರವನ್ನು ಎದುರಾಕೊಂಡು ಕರ್ನಾಟಕಕ್ಕೆ, ಹಳೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರೆದಂತಹ ಕವಿತೆ. ಇವತ್ತು ಅವರು ಬದುಕಿದ್ರೆ ಎರಡನೇ, ಅವತ್ತಿನ ದಿವಸ ಏನು ಇಡೀ ನಮ್ಮ ಕರ್ನಾಟಕದ ಏಕೀಕರಣಕ್ಕೆ ನಡೆದಂಥ ಚಳುವಳಿ ಆಗಿತ್ತು, ಅಂತಹ ಎರಡನೇ ಚಳುವಳಿ ಇವತ್ತಿನ ದಿವಸ ಆಗ್ತಾ ಇರ್ತಿತ್ತು. ಇದನ್ನು ಸಹಿಸಿಕೊಂಡು ಅವರು ಸುಮ್ಮನೆ ಕೂರ್ತಿರ್ಲಿಲ್ಲ. ಕನ್ನಡದ ಕವಿಗಳೇ, ನಿಮಗೂ ಕೂಡ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಕನ್ನಡಮ್ಮನ ಕೊಲೆ ಮಾಡ್ತಾ ಇದ್ದಾರೆ, ಕನ್ನಡ ತಾಯಿಯ ಕತ್ತ ನೈಸುತ್ತಾ ಇದ್ದಾರೆ, ಅದಕ್ಕೆ ಸರ್ಕಾರನೂ ಕೂಡ ನೋಡ್ಕೊಂಡು ಸುಮ್ಮನೆ ಇದೆ. ದಯವಿಟ್ಟು ಕನ್ನಡದ ಕವಿಗಳೆಲ್ಲ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ಹೇಳಿದರು. ಇವತ್ತು ಅವರು ಬದುಕಿದ್ರೆ ಎರಡನೇ ಗೋಕಾಕ್ ಚಳುವಳಿ ಆಗ್ತಿತ್ತು, ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇದ್ರಿ ನೀವು. ಯಾಕಿಷ್ಟು ಕನ್ನಡಕ್ಕೆ ಅವಮಾನ? ಯಾಕೆ? ಏನು ಮಾಡ್ತಾ ಇದ್ದೀರಿ ನೀವೆಲ್ಲ? ಆಗಿದೆ, ಟ್ರಾನ್ಸ್ಲೇಷನ್ನಲ್ಲಿ ಮಿಸ್ಟೇಕ್ ಆಗಿದೆ, ಅದನ್ನು ಓದಿ ಸ್ವಲ್ಪ ಹಂಗು ಹಿಂಗು ಮಾಡಿ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ನಮಗೂ ಇದೆ. ನಮಗೇನು ಸಂಪೂರ್ಣವಾಗಿ ಇಂಗ್ಲೀಷ್ ಬರಲ್ಲ ಅಂತಲೂ ಅಲ್ಲ. ಇವತ್ತಿಗೆ ಕೂಡ ಕನ್ನಡದಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ ಇಂಗ್ಲೀಷ್ನ ನೋಡಿ ನಾವು ಬರಿತೀವಿ. ಬಟ್ ನೀವು ಹೇಳ್ತಿರಲ್ಲ ಕನ್ನಡದಲ್ಲಿ ನೋಡಿ ಅರ್ಥ ಆಗಲಿಲ್ವಾ ಇಂಗ್ಲೀಷಲ್ಲಿ ನೋಡಿ, ಅದೇ ತಪ್ಪು. ಅದು ತಲೆ ಹಿಡಿಯೋದಕ್ಕಿಂತ ದೊಡ್ಡ ತಪ್ಪು ಅದು. ಕಳೆದ 2023 ಹೇಗೆ KCET ಎಕ್ಸಾಮ್ನಲ್ಲಿ ಕಾಮರ್ಸ್ ಪೇಪರನ್ನು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಕೊಟ್ಟು, ಈ ಬಾರಿ 2024 ಅದೇ KE ಕೇವಲ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿತ್ತು, ಅದು ಮುಂದಿನ ದಿನಗಳಲ್ಲಿ ಬಹುಶಃ ನೇಮಕಾತಿ ಆಗ್ತಕ್ಕಂಥ ಎಲ್ಲ ಜಾಬ್ಗಳಿಗೂ ಕೂಡ ಈ ವಿಧಾನವನ್ನು ಅವರು ಅನುಸರಣೆ ಮಾಡಬಹುದು. ಈಗಲಾದರೂ ಎಚ್ಚೆತ್ಕೊಳ್ರಿ, ನಮ್ಮ ಕಣ್ಣಿನ ಮುಂದೆನೇ ನೈಜ ನಿದರ್ಶನವಾಗಿ ಇದೆ. ಇವತ್ತು ಕನ್ನಡದಲ್ಲಿ ಮಿಸ್ಟೇಕ್ ಮಾಡೋವಂಥವ್ರು ನಾಳೆ ಕನ್ನಡನೇ ಒಂದು ಮಿಸ್ಟೇಕು ಬೇಡ ಕನ್ನಡ ಅಂತ ಬೊಗಳ್ತಾರೆ. ಆಮೇಲೆ ಇವತ್ತು ಕನ್ನಡದಲ್ಲಿ ಮಿಸ್ಟೇಕ್ ಮಾಡೋವಂಥವ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ, ನಾಳೆ ಕನ್ನಡನೇ ಒಂದು ಮಿಸ್ಟೇಕು ಅವಾಗಲೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೀರಾ. ಅವಾಗ ಬರ್ತೀರಾ ನೀವು ಹೋರಾಟಕ್ಕೆ? ಅವಾಗ ಹೋರಾಟ ಮಾಡಬೇಕಾ? ಅವಾಗ ಧ್ವನಿ ಎತ್ತೀರಾ? ಇವತ್ತು ಕನ್ನಡದಲ್ಲಿ ಮಿಸ್ಟೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇವತ್ತು ಹೇಳ್ತಾ ಇದ್ದಾರಲ್ಲ ಅವರು, KPSC ಅವರು ಅಥವಾ ಬೇರೆ ಯಾರೋ. ನಾಳೆ ಕನ್ನಡನೇ ಒಂದು ಮಿಸ್ಟೇಕು, ಬರೀ ಇಂಗ್ಲೀಷಲ್ಲೇ ಕ್ವಶನ್ ಪೇಪರ್ ತೆಗಿತೀವಿ KEದವರು ಮಾಡದಂತೆ ಅಂತ ಹೇಳಿದರೆ, ಆವಾಗ ನಾವು ಹೋರಾಟ ಮಾಡಬೇಕಾ? ಆವಾಗ ನೀವು ಹೋರಾಟ ಮಾಡ್ತೀರಾ? ಆಗ ನೀವು ಧ್ವನಿ ಎತ್ತೀರಾ? ದಯವಿಟ್ಟು ಪರ್ಸನಲ್ ತಗೋಬೇಡಿ, ಅರ್ಥ ಆಗುತ್ತೆ, ಎಲ್ರಿಗೂ ಸಮಸ್ಯೆಗಳಾಗುತ್ತೆ. ಹಂಗಂತ ಅನ್ಯಾಯವನ್ನು ಸಹಿಸ್ಕೊಂಡು ಕೂರಕ್ಕಾಗಲ್ಲ. ಯಾರೋ ಹೋರಾಟ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಯಾವುದೇ ಸಂಘಟನೆ ಇರಲಿಲ್ಲ, ಅಟ್ಲೀಸ್ಟ್ ಈಗ ಒಂದು ಸಂಘಟನೆ ಇದೆ. ಸರ್ಕಾರಿ ನೌಕರರ ಸಂಘ, ಆ ಸಂಘ, ಈ ಸಂಘ, ನಿವೃತ್ತ ನೌಕರರ ಸಂಘ ಅಂತ ಹಲವಾರು ಸಂಘಗಳಿದ್ದಾವೆ. ಇವರು ಸ್ಪರ್ಧಾರ್ಥಿಗಳು, ಭಾವಿ ನೌಕರರು. ಇವ್ರಿಗೆ ಯಾವುದೇ ಸಂಘ ಇದ್ದಿಲ್ಲ, ಯಾವುದೇ ಸಂಘಟನೆ ಇದ್ದಿಲ್ಲ, ಈಗ ಇದೆ. ಅದಕ್ಕೆ ಖುಷಿ ಪಡೋಣ. ಯಾರೋ ಹೋರಾಟ ಮಾಡ್ತಾ ಇದ್ದಾರೆ, ಮಾಡಲಿ. ಅವರು ಅವರ ಸ್ವಾರ್ಥಕ್ಕೆ ಮಾಡ್ತಾ ಇದ್ದಾರಾ? ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತಾನೇ ಹೋರಾಟ ಮಾಡ್ತಿರೋದು. ಹೋರಾಟ ಮಾಡಬೇಕು, ಹೋರಾಟ ಮಾಡಬೇಕು, ಹೋರಾಟ ಮಾಡಬೇಕು. ಇಲ್ಲಿ ಬಂದು ನಾನು ಹೇಳಿದ್ನಲ್ಲ, ಬಂದು ನೋಡ್ರಿ ಇಲ್ಲಿ ವಿಜಯನಗರದಲ್ಲಿ ಚಂದ್ರ ಲೇಔಟಲ್ಲಿ ಅಂತ, ಎಷ್ಟು ಒತ್ತಡ ಇರುತ್ತೆ ಗೊತ್ತಾ ಸ್ವಾಮಿ ನಮಗೆ.
ನಮಗೂ ಎಷ್ಟು ಪ್ರಾಬ್ಲಮ್ಗಳಿರುತ್ತೆ ಗೊತ್ತಾ? ಹೇಳ್ತಾ ಹೋದರೆ ಕೇಳಿ ಅರಗಿಸ್ಕೊಳ್ಳೋವಂಥ ಶಕ್ತಿ ನಿಮಗಿರೋದಿಲ್ಲ. ನಮ್ಮ ಕಷ್ಟಗಳು ನಿಮಗೆ ಬೇಕಾಗಿಲ್ಲ, ಮನೆ ಬಿಟ್ಟು ಬಂದಿರ್ತೀವಿ, ಒತ್ತಡದಲ್ಲಿ ಓದ್ತಾ ಇರ್ತೀವಿ ನಾವಿಲ್ಲಿ. ಎಷ್ಟು ಸಮಸ್ಯೆಗಳಿರುತ್ತೆ ಗೊತ್ತಾ? ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ, ಸರ್ಕಾರಿ ನೌಕರಿ ಅಂತ ಒಂದು ನಂಬಿಕೆಯಿಂದ, ಆಸೆಗಣ್ಣಿನಿಂದ ಹಗಲು ರಾತ್ರಿ ಅಂದೇ ಓದ್ತಾ ಇರ್ತೀವಲ್ಲ, ನಮಗೆ ಬುದ್ಧಿ ಇಲ್ಲ ಅಂತ ಹೇಳಬೇಕು. ಎಷ್ಟು ಒತ್ತಡಗಳು, ಎಷ್ಟು ತೊಂದರೆಗಳ ನಡುವೆ ನಿಮ್ಮನ್ನು ನಂಬಿಕೊಂಡು ನೀವು ನಡೆಸ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಪಾಸಾಗಿ ಸರ್ಕಾರಿ ನೌಕರಿಯನ್ನು ಪಡೆದು ಅಪ್ಪ ಅಮ್ಮನ ಬದುಕನ್ನು ಸಾರ್ಥಕ ಮಾಡಬೇಕು, ನಾವು ಕೂಡ ಒಂದು ಸಾರ್ಥಕ ಜೀವನವನ್ನು ನಡೆಸಬೇಕು ಅಂತ ನಂಬಿ ಬಂದು ಓದ್ತಾ ಇರ್ತೀವಿ. ಹಣಕಾಸಿನ ತೊಂದರೆ ಎಷ್ಟಿರುತ್ತೆ ಗೊತ್ತಾ? ಇಲ್ಲಿ ಕಟ್ಟಬೇಕು PGಗಳಿಗೆ ಸಾವಿರಾರು ರೂಪಾಯಿ, ಪರೀಕ್ಷೆಯನ್ನು ಕೋಚಿಂಗ್ ಕೊಡ್ತಕ್ಕಂಥ ಸಂಸ್ಥೆಗಳಿಗೂ ಕಟ್ಟಬೇಕು. ನಮ್ಮ ಪುಣ್ಯ ಸರ್ಕಾರದ ಒಂದು ಯೋಜನೆ ಫ್ರೀ ಕೋಚಿಂಗ್, ಅದರಲ್ಲಿ ಬಂದು ಪರೀಕ್ಷೆಯನ್ನು ಬರೆದು ಪಾಸಾಗಿ ಸರ್ಕಾರದ ಸಹಾಯಧನದಲ್ಲಿ ನಾವು ಓದುವಂಥ ಅವಕಾಶ ಕೊಟ್ಟಿದೆ. ಒಂದು ಮಹೋತ್ತರವಾದ ಒಂದು ಸ್ಕೀಮ್. ಆ ಒಂದು ಸ್ಕೀಮ್ನ ಅಡಿಯಲ್ಲಿ ಇವತ್ತು ನಮಗೆ ಅನ್ನ ತಿನ್ನಲಿಕ್ಕೆ, ಅನ್ನ ಇರಲಿಕ್ಕೆ ಜಾಗ ಕೊಟ್ಟಿರತಕ್ಕಂಥದ್ದು ಕರ್ನಾಟಕ ಸರ್ಕಾರ ಸಹಾಯಧನದ ರೂಪದಲ್ಲಿ. ಅಂಥ ಸ್ಕೀಮ್ ಇರಲಿಲ್ಲ ಅಂತಿದ್ರೆ ನಾವು ಇವತ್ತು ಓದಲಿಕ್ಕೆ ಸಾಧ್ಯ ಇದ್ದಿಲ್ಲ, ಕೋಚಿಂಗ್ ಪಡೀಲಿಕ್ಕೆ ಸಾಧ್ಯ ಇದ್ದಿಲ್ಲ. ಮನೆಯಲ್ಲಿ ದುಡ್ಡು ಕೇಳಿದರೆ ಬಾರಪ್ಪ ಸಾಕು ಓದಿದ್ದು, ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗು, ಖಾಸಗಿ ಕೆಲಸಕ್ಕೆ ಅಂತ ಹೇಳ್ತಾರೆ. ಮನೆಯಲ್ಲಿ ಬಿಡ್ರಿ, ಸಾಮಾಜಿಕವಾಗಿ ಎಷ್ಟು ಒತ್ತಡ ಇರುತ್ತೆ ಗೊತ್ತಾ? ಎಷ್ಟು ಹೀಯಾಳಿಸ್ತಾರೆ ಗೊತ್ತಾ? ನೀನು ನಿರುದ್ಯೋಗಿ ಅಂತ ಹೇಳಲಾರದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳ್ತೀರಾ ಅಂತ ಒಂದು ಮಾತು ಕೂಡ ಬರುತ್ತೆ. ಎಷ್ಟೋ ಜನರಿಗೆ ಇದು ಅನುಭವಕ್ಕೆ ಬಂದಿರುತ್ತೆ. ಎತ್ತ ತಂದೆ ತಾಯಿಗಳ ಒತ್ತಡ ಇರಲಿಲ್ಲ ಅಂದ್ರೂ ಸಂಬಂಧಿಕರ ಒತ್ತಡ ಇರುತ್ತೆ, ಗೊತ್ತೇನ್ರಿ? ನಾಚಿಕೆ ಆಗುತ್ತೆ. 26, 27 ವಯಸ್ಸಾಯಿತು, ಇನ್ನೂ ಕೆಲಸ ಸಿಕ್ಕಿಲ್ಲ ಅಂತಂದರೆ ಅದಕ್ಕೆ ನೀವು ಕಾರಣ ಆಗೋದು ಬೇಡ. ನಮ್ಮಮ್ಮ ಅಂದರೆ ನನ್ನ ತಾಯಿ ನನಗೆ ಕೇಳ್ತಿರ್ತಾರೆ, ಅಲ್ಲಪ್ಪ ಏನು ಮುದುಕರಾಗೋವರೆಗೂ ಓದ್ತಾ ಇರ್ತೀರಾ ಏನು ಅಂತ. ಆಸೆಗಣ್ಣಿನಿಂದ ಕಾಯ್ತಾ ಇರ್ತಾರೆ ಅಂತ ನೂರಾರು ತಾಯಂದರು, ನೂರಾರು ಪೋಷಕರು ನನ್ನ ಮಗ ಆಫೀಸರ್ ಆಗಿ ಬರ್ತಾನೆ, ನನ್ನ ಮಗಳು ಆಫೀಸರ್ ಆಗಿ ಬರ್ತಾಳೆ ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೆಲ್ಲ ನೀವು ಮಾಡೋ ಈ ಹಲ್ಕ ಕೆಲಸ ಗೊತ್ತಾಯ್ತಂದ್ರೆ ಅವ್ರ ಜೀವ ತಡೆಯುತ್ತೇನ್ರಿ? ನಾವು ನಿಮ್ಮನ್ನೇ ನಂಬಿದ್ದೀವಿ, ದಯವಿಟ್ಟು ನಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರೋರು ಯಾರು ಹೇಳಿ? ದುಡ್ಡಿರೋಂಥವ್ರೆ. ಮತ್ತೆ ಅಸಮತೋಲನ ಬೆಳೀತು. ನಮ್ಮಂಥ ಬಡಪಾಯಿಗಳು ಏನು ಮಾಡ್ಬೇಕು ಹೇಳಿ? ನಿಮಗೆ ದುಡ್ಡು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಬಡವರ ಜೀವನದಲ್ಲಿ ಈ ಕ್ಷೇತ್ರದಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಯ ಕ್ಷೇತ್ರದಲ್ಲಿ ದುಡ್ಡು ಮಾಡಬೇಕು ಅಂತ ಯಾರು ಬರಬೇಡಿ. ಅಧಿಕಾರಿಗಳಾಗಿ ಅಥವಾ ಮೆಂಬರ್ಸ್ಗಳಾಗಿ ಅಥವಾ ಅಧ್ಯಕ್ಷರಾಗಿ ಬೇರೆ ಯಾವುದಾದ್ರೂ ಕ್ಷೇತ್ರಗಳನ್ನು ನೋಡಿಕೊಳ್ಳಿ. ಈ ಒಂದು ನೇಮಕಾತಿ ಸಂಸ್ಥೆಗಳಿಗೆ ಬಂದು ದುಡ್ಡು ಮಾಡುವ ಬದಲು ಭಿಕ್ಷೆ ಬೇಡ್ರಿ ಹೋಗಿ. ಬೇಕಂದ್ರೆ ಈ ನೇಮಕಾತಿ ಕ್ಷೇತ್ರದಲ್ಲಿ ದುಡ್ಡು ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಡಿ. KPSC ಅವರು ವೆಬ್ಸೈಟ್ನಲ್ಲಿ ಒಂದು ಸೂಚನೆ ಬರ್ತಾ ಇರುತ್ತೆ. ಅವರ ಒಂದು ವೆಬ್ಸೈಟ್ನಲ್ಲಿ ಯಾವುದೇ ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು, ಅಭ್ಯರ್ಥಿಗಳು ವಾಮ ಮಾರ್ಗದ ಮುಖಾಂತರ ಏಜೆಂಟ್ಗಳಿಗೆ, ಅಧಿಕಾರಿಗಳಿಗೆ, KPSCಯಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ಅನ್ಯ ವ್ಯಕ್ತಿಗಳಿಗೆ ದುಡ್ಡು ಕೊಡೋದ್ರ ಮೂಲಕ ಕೆಲಸಕ್ಕೆ ಸೇರ್ತಕ್ಕಂಥ ಪ್ರಯತ್ನ ಮಾಡಬೇಡಿ ಅಂತ ಬಿಟ್ಟಿರ್ತೀರಲ್ಲ. ನನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಆ ಥರ ಬಿಟ್ಟಿದ್ದೀರಲ್ಲ. ಆ ಥರ ಬಿಟ್ಟಿದ್ದೀರ ಅಂದರೆ ಆ ಥರ ಆಗ್ತಾ ಇದೆ ಅಂತ ತಾನೇ ಅರ್ಥ. ಮತ್ತೆ ಅಲ್ಲಿ ಯಾರ್ಯಾರಿಗೆ ದುಡ್ಡು ಕೊಟ್ಟು ಸೇರಬೇಡಿ ಅಂತ ಇದೆಯೋ ಅದರಲ್ಲಿ ನಿಮ್ಮ ಅಧ್ಯಕ್ಷರನ್ನು, ನಿಮ್ಮ ಮೆಂಬರ್ಸನ್ನು ಯಾಕೆ ಸೇರಿಸಿಲ್ಲ? ಆ ಪದಗಳನ್ನು ದುಡ್ಡು ಕೊಡೋದೇ ಅವರಿಗೆ, ದುಡ್ಡು ಕಲೆಕ್ಟ್ ಮಾಡೋದೇ ಆ ಅಧ್ಯಕ್ಷರು, ಆ ಮೆಂಬರ್ಸ್ಗಳನ್ನು ಹಲ್ಕಗಳು. ಎಷ್ಟು ಇಲ್ಲ ಯೂಟ್ಯೂಬಲ್ಲಿ ವಿಡಿಯೋಸು ಈ ಸ್ಕ್ಯಾಮ್ಗಳ ಬಗ್ಗೆ. ಎಷ್ಟು 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 ಇದು ಕೇವಲ ನನ್ನೊಬ್ಬನ ಗತಿಯಲ್ಲ. ಏಜ್ ಬಾರ್ ಆಗಿ 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 ಗಂಟು ಮುಟ್ಟೆ ಕಟ್ಕೊಂಡು
ಬೆಂಗಳೂರು ಬಿಟ್ಟು ಮನೆಗಳಿಗೆ ಸೇರ್ಕೋತಾ ಇದ್ದಾರೆ. ಅಷ್ಟೊಂದು ಸಮಸ್ಯೆಗಳಿದೆ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಹೆತ್ತ ತಂದೆ ತಾಯಿಗಳು, ಸಂಬಂಧಿಕರು, ಸಮಾಜ ಎಲ್ಲರ ಒತ್ತಡ ಇರುತ್ತೆ. ಆ ಒತ್ತಡದ ನಡುವೆಯೂ ಉಸಿರನ್ನು ಬಿಗಿಯಾಗಿ ಇಟ್ಕೊಂಡು ನಾವು ಓದ್ತಾ ಇದ್ದೀವಿ ಅಂದರೆ ಅದು ಒಂದೇ ಒಂದು ಸರ್ಕಾರಿ ಕೆಲಸ ಸಿಕ್ಕರೆ ಎಲ್ಲ ಸಮಸ್ಯೆಗಳು ಬಗೆಹರಿದೋಗುತ್ತಲ್ಲ ಅನ್ನೋ ಒಂದು ನಂಬಿಕೆ ಇರುತ್ತೆ. ಇವತ್ತು ಗಿಡವಾಗಿ ಈ ಒಂದು ಸಂಸ್ಥೆಗಳು ಬಗ್ಲಿಲ್ಲ ಅಂತಂದರೆ ನಾಳೆ ಮರವಾಗಿ ಬೆಳೆಯುತ್ತೆ. ಆವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ನಾನು ಮಾತಾಡ್ತಾ ಇರೋದು ಕೇವಲ ಈ ಟ್ರಾನ್ಸ್ಲೇಷನಿನ ವಿಷಯ ಮಾತ್ರ ಅಲ್ಲ. ಇಡೀ ನಿಮ್ಮ ವ್ಯವಸ್ಥೆ ಏನಿದೆ ಲಜ್ಜೆಗೆಟ್ಟೋಗಿದೆ. ನೀವು ನಾಚಿಕೆ ಬಿಟ್ಟು ಹೋಗಿದ್ದೀರಾ, ಮೂರೂ ಬಿಟ್ಬಿಟ್ಟಿದ್ದೀರಾ. ಮಾನ ಮರ್ಯಾದೆ ನಿಮ್ಗೇನೂ ಇಲ್ಲ. ನೀವು ಮನುಷ್ಯರು ಅಂತ ಹೇಳಿಕೊಳ್ಳುವಂತಹ ಅರ್ಹತೆ ಯೋಗ್ಯತೆಯನ್ನು ನೀವು ಕಳೆದುಕೊಂಡಿದ್ದೀರಿ. ನೀವು ಕರ್ನಾಟಕದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ನೀವು ಯೋಗ್ಯತೆಯನ್ನು ಅರ್ಹತೆಯನ್ನು ಕಳೆದುಕೊಂಡಿದ್ದೀರಿ. ನಿಮ್ಮ ಈ ವ್ಯವಸ್ಥೆಯನ್ನು ನೀವು ಬದಲಾಯಿಸಿ. ಆ ಬದಲಾವಣೆಗೆ ಹೋರಾಟ ಅಗತ್ಯ ಇದೆ ಅಂತ ನೀವು ಪ್ರತಿ ಬಾರಿ ನಮಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದೀರಿ. ಇನ್ನೂ ಒಂದ್ಸಲ ಹೇಳ್ತೀನಿ, ಇದು ಟ್ರಾನ್ಸ್ಲೇಷನ್ನ ಸಮಸ್ಯೆ ಮಾತ್ರ ಅಲ್ಲ. ಕೆಟ್ಟ ಕೆರೆ ಹಿಡಿದಿರ್ತಕ್ಕಂಥ ನಿಮ್ಮ ವ್ಯವಸ್ಥೆಯ ವಿರುದ್ಧ ನಮ್ಮ ಈ ಧ್ವನಿ. ಇಡೀ ವ್ಯವಸ್ಥೆಯನ್ನು ಚೇಂಜ್ ಮಾಡಬೇಕು. ಟ್ರಾನ್ಸ್ಲೇಷನ್ ಮಾತ್ರ ಅಲ್ಲ. KPSC ಅನ್ನೋದು ಒಂದು ದೊಡ್ಡ ನಾಲಾಯಕ ಸಂಸ್ಥೆ. ನಮ್ಮ ರಾಜ್ಯದಲ್ಲಿ ನಾಲಾಯಕ ಸಂಸ್ಥೆ, ಅನರ್ಹ ಸಂಸ್ಥೆ, ಅಯೋಗ್ಯ ಸಂಸ್ಥೆ ಅಂತ ಇದ್ರೆ ಅದು KPSC ಅಂತ ನಾವು ಹೇಳ್ಕೋಬಹುದು. ಅಂತ ಒಂದು ಘನತೆಯ ಸಂವಿಧಾನಾತ್ಮಕ ಸ್ಥಾನ ಇರ್ತಕ್ಕಂಥ KPSCಯನ್ನು ನೀವು ಹಾಳು ಮಾಡಾಕ್ಬಿಟ್ಟಿದ್ದೀರಾ. ಅಲ್ಲಿ ಇರ್ತಕ್ಕಂಥವ್ರು KPSCಗೆ ಕಾಲ್ ಮಾಡಿದರೆ 1 ವರ್ಷ ಬೇಕು ಅವ್ರು ಕಾಲ್ ರಿಸೀವ್ ಮಾಡೋಕ್ಕೆ. 100 ಸಲ ಕಾಲ್ ಮಾಡಬೇಕು, ಕಾಲೇ ರಿಸೀವ್ ಮಾಡಲ್ಲ. ಯಾಕೆ? ಆ ಹೆಲ್ಪ್ಲೈನ್ ಅಂತ ಏನಕ್ಕೆ ಇದಕ್ಕಿಟ್ಟಿದ್ದೀರಾ? ಕಾಲ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡಲ್ಲ ನೀವು? ಮೊನ್ನೆ ಈ ರೀತಿ ಬಿಜಾಪುರದಲ್ಲಿ ಆಗಿದೆ ಅಂತೇಳಿ 1000 ಸಲ ಕಾಲ್ ಮಾಡಿದ್ದೀನಿ. ಯಾಕೋ ನನ್ನ ಪುಣ್ಯನೋ ಏನೋ ಕಾಲ್ ರಿಸೀವ್ ಮಾಡಿದ್ರಿ. ಈ ರೀತಿ ಸಮಸ್ಯೆ ಆಗಿದೆಯಲ್ಲ ವಿಜಯಪುರದಲ್ಲಿ, ಅದ್ರ ಬಗ್ಗೆ ಒಂದು ಪ್ರೆಸ್ ನೋಟ್ ಹೊರಡಿಸಿ ಅಥವಾ ಏನಾದರೂ ಹೇಳಿ ಅದ್ರ ಬಗ್ಗೆ ವ್ಯಾಲ್ಯೂ ಮಾಡ್ತಿರೋ OMR ಶೀಟ್ನ ಅಂತ ಕೇಳಿದ್ರೆ ಆ ರೀತಿ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೊಗಳ್ತಾರೆ ಅಲ್ಲಿ ಒಬ್ರು ಅಧಿಕಾರಿಯವರು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ? ನೀವು KPSCಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಒಂದು ಭಿಕ್ಷೆ ಬೇಡ್ತಾ ಇದ್ದೀರಾ ಎಲ್ಲಾದರೂ? ನಮ್ಮ ಸರ್ಕಾರಕ್ಕೂ ಅಷ್ಟೇ, ಘನ ಸರ್ಕಾರವೇ ಈ ಗ್ಯಾರಂಟಿಗಳ ಬದಲಿಗೆ ಅಥವಾ ಅದ್ರ ಜೊತೆಗೋ ನಮಗೂ ಒಂದು ಫ್ರೀಯಾಗಿ ಎಕ್ಸಾಮ್ ನಡೆಸಿ. ಜನರಲ್ ಕ್ಯಾಟಗರಿಗೆ 1000 ರೂಪಾಯಿ ಇರುತ್ತೆ ಕೆಲವೊಂದು ಎಕ್ಸಾಮ್ಗಳು, SC STಗೆ 500 ರೂಪಾಯಿ ಇರುತ್ತೆ. ಕೋಟಿಗಟ್ಟಲೆ ದುಡ್ಡು ತಗೊಂಡು ಏನ್ರಿ ಮಾಡ್ತೀರಾ ಸಂಸ್ಥೆಗಳು? KEA KPSC ಮೊನ್ನೆ ಲೆಕ್ಕ ಕೊಟ್ಟಿದೆ, ಸುಮಾರು 18 ಕೋಟಿ ಏನೋ. 18 ಕೋಟಿಯಲ್ಲಿ KPSC ಅವರು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಸಿದ್ದಾರೆ. ಬಟ್ ಕಲೆಕ್ಟ್ ಮಾಡಿದ್ದು ಮತ್ತು ಮಿಕ್ಕಿದ ದುಡ್ಡೆಲ್ಲ ಏನಾಯಿತು? ಯಾರ ಜೇಬಿಗೋಯ್ತು? ಯಾರಪ್ಪನ ಮನೆ ದುಡ್ಡ್ರಿ ಅದು? ಅಷ್ಟೊಂದು ದುಡ್ಡು ಏನಕ್ಕೆ ಬೇಕ್ರಿ ನಿಮಗೆ? ಅಷ್ಟೊಂದು ದುಡ್ಡು ಕಲೆಕ್ಟ್ ಮಾಡಿ 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 ನೀವೇನು ಯಾವುದಾದ್ರೂ ಕಾರ್ಪೊರೇಟ್ ಆರ್ಗನೈಸೇಷನಾ ನೀವು? ಇಲ್ಲ KEA ಮತ್ತು KPSC ಏನಾದರೂ ಇದಕ್ಕೆ ಬಿದ್ದಿದ್ದೀರಾ ಕಾಂಪಿಟೇಷನ್ಗೆ? ಯಾರು ಹೆಚ್ಚು ಅಮೌಂಟನ್ನು ಕಲೆಕ್ಟ್ ಮಾಡ್ತೀವಿ ಇನ್ ದ ನೇಮ್ ಆಫ್ ಎಕ್ಸಾಮಿನೇಷನ್ ಫೀಸ್ ಅಂತ. KPSC ಪರವಾಗಿಲ್ಲ, ಈ KEA ಅಂತೂ ಲೂಟಿ ಮಾಡ್ತಾ ಇದೆ. ಲೂಟಿನೇ ಮಾಡ್ತಾ ಇರೋದು ನೀವು. 3 ಲಕ್ಷ 4 ಲಕ್ಷ ಅಪ್ಲಿಕೇಶನ್ಗಳು ಬರುತ್ತೆ. ಬರೀ 100 ರೂಪಾಯಿ ಅಂದ್ರೆ ಏನಾತ್ರಿ? 4 ಕೋಟಿ ಮೇಲಾಯ್ತು ನಿಮಗೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಎಕ್ಸಾಮಿನೇಷನ್ ಫೀಸನ್ನು ಕಮ್ಮಿ ಮಾಡಿ. ಅಷ್ಟೊಂದು ಏನಕ್ಕೆ ತಗೊಳ್ಳೇಬಾರ್ದು. ಯಾರೋ ಒಬ್ರು ಹೇಳ್ತಾರೆ ಸರ್ಕಾರಗಳು ಕೇವಲ ಶಿಕ್ಷಣ, ನ್ಯಾಯ ಮತ್ತು ಆರೋಗ್ಯವನ್ನು ಫ್ರೀಯಾಗಿ ಕೊಡಬೇಕು ಅಂತ. ಆ ಶಿಕ್ಷಣದಲ್ಲಿ ಇದು ಒಂದು ಕೂಡ ಭಾಗ ಅಲ್ವಾ? ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಫ್ರೀಯಾಗಿ ನಡೆಸೋದ್ರಿಂದ ಏನಾಗುತ್ತೆ ನಿಮಗೆ?
ಏನು ಸರ್ಕಾರ ಏನು ಬಿದ್ದೋಗಲ್ವಲ್ಲ. ವಿದ್ಯಾರ್ಥಿಗಳ ಸ್ಪರ್ಧಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಎಷ್ಟೋ ಜನ, ನನಗೆ ತಿಳಿದ ಮಟ್ಟಿಗೆ ನಮ್ಮ ಫ್ರೆಂಡ್ಸ್ಗಳು ಎಕ್ಸಾಮಿನೇಷನ್ ಫೀಸ್ ಕಟ್ಟೋಕ್ಕಾಗಲ್ಲ, ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಎಕ್ಸಾಮಿನೇಷನ್ ಸೆಂಟರ್ಗಳಿಗೆ ಅಂತಾನೆ ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕೋದಿಲ್ಲ. ಹೆಂಗೋ ಹಂಗಿಂಗು ಕಲೆಕ್ಟ್ ಮಾಡಿಕೊಂಡು ಎಕ್ಸಾಮಿನೇಷನ್ ಫೀಸನ್ನು ಕಟ್ಟಿ ಅಪ್ಲಿಕೇಶನ್ ಹಾಕಿದ್ರು ಕೂಡ, ಉದಾಹರಣೆ ದಾವಣಗೆರೆಯಿಂದ ಕಲಬುರಗಿ ಹಾಕಿ ಸಾಯ್ತೀರಾ. ದಾವಣಗೆರೆಯಿಂದ ಕಲಬುರಗಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗಿ ಬರೋಕ್ಕಾಗಲ್ಲ ಅಂತಲೇ ಎಷ್ಟೊಂದು ಜನ ಎಕ್ಸಾಮ್ ಬರೆಯಲ್ರಿ. 4 ಲಕ್ಷ 3 ಲಕ್ಷ ಅಪ್ಲಿಕೇಶನ್ನು. ಮೊನ್ನೆ 48% ಪ್ರೆಸೆಂಟ್ ಇದ್ದಿದ್ದು. ಯಾಕೆ ಬರ್ದಿಲ್ಲ? ಮೊದಲನೇ ಸಲಿನೇ ಏನು ಆಗಲಿಲ್ಲ, ಈ ಸಲ ಯಾಕೆ ಹೋಗ್ತೀಯ ಅಂತ ಮನೇಲಿ ತಡೆದಿರ್ತಾರೆ. ವಿಜಯನಗರದ ಹರಪನಹಳ್ಳಿಯವನು ನಾನು. ನನಗೆ ಬಿಜಾಪುರಕ್ಕೆ ಹಾಕಿದ್ದೀರಾ, ಏನು ಗೋಲ್ ಗುಂಬಜ್ ನೋಡ್ಕೊಂಬರ್ಲಿ ಪುಣ್ಯಾತ್ಮ ಅಂತ ಏನಾರ ಕಳಿಸಿದ್ರ? ಯಾಕ್ರಿ ಅಷ್ಟು ದೂರ ಆಗ್ತೀರಾ ನೀವು? ಇಲ್ಲ ಸರ್ಕಾರ ಏನಾದರೂ ಹೇಳಿದೆಯಾ ನಿಮಗೆ? ನಾವು ಶಕ್ತಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾ ಇದೆ ನಮಗೆ, ಅಟ್ಲೀಸ್ಟ್ ಈ ಎಕ್ಸಾಮಿನೇಷನ್ ಸೆಂಟರ್ನ ಪೂರ್ವದಿಂದ ಪಶ್ಚಿಮಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಹಾಕಿ ಟ್ರಾವೆಲ್ ಮಾಡಿ ಬರ್ತಾರೆ, ಅದರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಏನಾದರೂ ನಿರ್ದೇಶನ ಕೊಟ್ಟಿದ್ದಾರಾ ನಿಮಗೆ? ಡೈರೆಕ್ಷನ್ ಕೊಟ್ಟಿದ್ದಾರಾ? ಯಾಕಷ್ಟು ದೂರ ಆಗ್ತೀರಾ? KA ಇತ್ತೀಚೆಗೆ ಮುಂಚೆಯಿಂದ ನನಗೆ ಗೊತ್ತಿಲ್ಲ, ಒಂದು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಹಾಕಬೇಕು ಅಂತ ಒಂದು ಆಯ್ಕೆಯನ್ನು ಕೊಡುತ್ತೆ, ಆಯ್ಕೆ ಮಾಡ್ಕೋಬೋದು. ಆ ರೀತಿ ನೀವು ಯಾಕೆ ಮಾಡೋಕ್ಕಾಗಲ್ಲ? KSPನವ್ರು ಯಾವ ಥರ ನಂಬರ್ ಆಫ್ ಕ್ವಶನ್ ಅಟೆಂಡೆಡ್ ಅಂತ ಒಂದು ಆಯ್ಕೆಯನ್ನು ಕೇಳಿ ಅದನ್ನು ಬರ್ಸ್ಕೋತಾರೋ, ಆ ರೀತಿ ನೀವು KAದವರು KPSC ಅವ್ರು ಯಾಕೆ ಮಾಡಿ ಸಾಯಲ್ಲ? ನೀವು ನಮ್ಮ ಪ್ರಾಣ ಯಾಕೆ ತಿಂತೀರಾ? ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಗೊತ್ತಾದ್ರೂ ಬಾಯಿ ಮುಚ್ಕೊಂಡು ಕೈ ಕೊಟ್ಕೊಂಡು ಕೂತಿರ್ತೀರ. ಸ್ಕ್ಯಾಮ್ ಮಾಡ್ಕೋಬೇಕಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅಂತ ಇದ್ದರೆ ಇನ್ನೊಬ್ರು ಬಂದು ನಿಮಗೆ ಉಗಿಯೋದಕ್ಕಿನ್ನ, ನಮ್ಮಂಥ ವಿದ್ಯಾರ್ಥಿಗಳಿಂದ ಸ್ಪರ್ಧಾರ್ಥಿಗಳಿಂದ ಉಗಿಸ್ಕೊಳ್ಳೋದಕ್ಕಿನ್ನ ನೀವೇ ಮಕ ತೊಳ್ಕೊಂಡು ಸ್ವಲ್ಪ ರಿಫಾರ್ಮ್ಸನ್ನು ತಗೊಂಬನ್ನಿ. ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕನ್ನಡದವರು ಕನ್ನಡಿಗರ ಸೇವೆಯನ್ನು ಮಾಡೋದಕ್ಕೆ ನಾವು ಆಯ್ಕೆ ಆಗಬೇಕು. ನಮಗೆ ನೀವು ಇಂಗ್ಲೀಷಲ್ಲಿ ಪರೀಕ್ಷೆ. ಇಲ್ಲಿ ಯಾರು ಫಾರಿನ್ನಿಂದ ಬಂದಿರೋದಿಲ್ಲ. ಕನ್ನಡ ಮೀಡಿಯಂನಲ್ಲಿ ಒಂದು ರಿಸರ್ವೇಷನ್ ಇದೆ 5% ಕನ್ನಡ ಮೀಡಿಯಂದವರಿಗೆ. ಮತ್ತು ಅವರು ಏನು ಮಾಡಿ ಸಾಯ್ಬೇಕು? ನಿಮ್ಮಿಂದ ಆತ್ಮಹತ್ಯೆ ಮಾಡ್ಕೋಬೇಕಷ್ಟೇ ಅವರು ಕನ್ನಡ ಮೀಡಿಯಂನವರು. ನಾನು ಕನ್ನಡ ಮೀಡಿಯಂನವನೇ. ನಾನು 1ನೇ ತರಗತಿಯಿಂದ PUCವರೆಗೂ ಕನ್ನಡದಲ್ಲೇ ಓದಿರೋದು. ಇಂಗ್ಲೀಷನ್ನು ಒಂದು ಸಬ್ಜೆಕ್ಟ್ ಆಗಿ ಓದಿದ್ದೀನೋ ಹೊರತು ಅದನ್ನು ಒಂದು ಮೀಡಿಯಮ್ ಆಗಿ ನಾನು ಓದಲಿಲ್ಲ. ಯಾಕೆ? ಬಡತನ. ಲಕ್ಷಾನುಗಟ್ಟಲೆ ಫೀಸ್ ಕಟ್ಟಕ್ಕೆ ನಮ್ಮ ಹತ್ರ ಫೀಸ್ ಇಲ್ಲ. ಈಗಲೂ ಕೂಡ ಸರ್ಕಾರದ ಸಹಾಯಧನದಿಂದಲೇ ನಾನು ಓದ್ತಾ ಇರೋದು. ನಾವೇನು ಮಾಡಬೇಕು? ನನಗೆ ಬರುತ್ತೆ, ಇಂಗ್ಲೀಷನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಈಗಲೂ ನಾವು ಅದೇ ಮಾಡೋದು. ನೀವು ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಒಂದು ವೇಳೆ ಕನ್ನಡದಲ್ಲಿ ಅರ್ಥ ಆಗಲಿಲ್ಲ ಅಂದರೆ ನಾವು ಇಂಗ್ಲೀಷಲ್ಲೇ ನೋಡೋದು. ಬಟ್ ನೀವು ಅದು ಹೇಳೋದೇ ತಪ್ಪು ಅಂತ ಹೇಳ್ತಿದ್ದೀನಲ್ಲ ನಾನು. ನಾವೇನು ಇಂಗ್ಲೀಷು ನಮಗೆ ABCDನೂ ಬರಲ್ಲ ಅಂತ ಹೇಳ್ತಿಲ್ಲ. ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪನ್ನು ಎತ್ತಿ ತೋರಿಸ್ತಾ ಇದ್ದೀವಿ. ನಮ್ಮ ಬೇಡಿಕೆಯನ್ನು ಮನ್ನಿಸಿ, ನಮ್ಮ ಬೇಡಿಕೆಯನ್ನು ಈಡೇರಿಸಿ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಕಿತ್ಕೊಂಡು ಹೋಗಿರಿ. ಯಾರಾದರೂ ಬಂದು ಒಳ್ಳೆ ಅಧಿಕಾರಿಗಳು ಏನಾದರೂ ರಿಫಾರ್ಮ್ಸ್ ತರೋಕ್ಕೆ ಮುಂದಾಗ್ಬಿಟ್ರೆ ಅವ್ರ ಮೇಲೆ ಅದ್ದಿನ ಕಂಡಿರುತ್ತೆ ನಿಮಗೆ, ಮೆಂಬರ್ಸ್ಗಳಿಗೆ, ಸರ್ಕಾರಗಳಿಗೆ. ಕಿತ್ತು ಬಿಸಾಕ್ಬಿಡ್ತೀರ. ಬೇಡದೇ ಇರೋ ಇಲಾಖೆಗೆ, ಬೇಡದೇ ಇರೋವಂತಹ ಸಂಸ್ಥೆಗಳಿಗೆ ಕಳಿಸ್ತೀರಾ. ಇಲ್ಲಿ ಭ್ರಷ್ಟರನ್ನು ತಂದು ಕೂರಿಸ್ತೀರಾ. ಯಾರನ್ನಾರ ತಂದು ಕೂರಿಸ್ಲಿ, ಅವರು ಇಲ್ಲಿ ಏನಾಗ್ತಾ ಇದೆ ಸ್ವಲ್ಪ ಅರ್ಥ ಮಾಡಿಕೊಂಡು ಏನಾದರೂ ಒಂದು ಒಳ್ಳೆ ಹೆಜ್ಜೆ ಇಡಬೇಕು. ಒಂದು ಹೆಜ್ಜೆ ಮುಗಿತವ್ರ ಕತೆ. ಅವರು ಭ್ರಷ್ಟರಾಗಿದ್ರೇನೆ ನೀವು ಅವ್ರನ್ನ ಅಲ್ಲಿ ಉಳಿಸ್ತೀರಾ. ಮೆಂಬರ್ಗಳು, ಅಧ್ಯಕ್ಷರು, ಜೊತೆಗೆ ಸರ್ಕಾರ ಕೂಡ. ನಿಮ್ಮ ತಾಳಕ್ಕೇನೆ ಕುಣಿಬೇಕಾ? ಕಾರ್ಯದರ್ಶಿಗಳು, IAS ಅಧಿಕಾರಿಗಳು ಮೆಂಬರ್ಸ್ಗಳು ಅಧ್ಯಕ್ಷರ ತಾಳಕ್ಕೇನೆ ಕುಣಿಬೇಕಾ? ಕುಣಿಲಿಲ್ಲ, ತಪ್ಪು ಹೆಜ್ಜೆ ಇಟ್ಟರು, ನಿಮ್ಮ ಪ್ರಕಾರ ತಪ್ಪು ಹೆಜ್ಜೆ ಇಟ್ಟರು, ನೀವು ಹೇಳ್ದಂಗೆ ಕೇಳಿಲ್ಲ ಅಂದರೆ ಮುಗೀತು, ಅವ್ರ ಕತೆ ಮುಗೀತು, ತೆಗೆದು ಹಾಕ್ಬಿಡ್ತೀರ. ಎಷ್ಟು ಹೇಳೋದಿದೆ ಗೊತ್ತಾ ನಿಮ್ಮ ಬಗ್ಗೆ? ಹೇಳ್ತಾ ಹೋದರೆ ಒಂದು ದೊಡ್ಡ ಫಿಲಮ್ನೇ ತೆಗಿಬೋದು, ಇಲ್ಲ ಒಂದು ದೊಡ್ಡ ಕಾದಂಬರಿನೇ ಬರೀಬೋದು. ಅಷ್ಟಿದೆ ಹೇಳೋಕ್ಕೆ ನಿಮ್ಮ ಬಗ್ಗೆ. ಇಡೀ OMR ಶೀಟನ್ನೇ ನೀವು ಪರ್ಸನಲೈಸ್ಡ್ OMR ಶೀಟ್ಸ್
ಯಾರೋ ಒಬ್ಬ ಅಭ್ಯರ್ಥಿಗೆ ಕೊಡಬೇಕಾದಂತಹ OMR ಶೀಟ್ಗಳನ್ನು ಇನ್ನೊಬ್ಬ ಅಭ್ಯರ್ಥಿಗಳಿಗೆ ಕೊಡ್ತೀರಾ ಅಂದರೆ ನಿಮ್ಮ ಕಾರ್ಯದಕ್ಷತೆಯ ಪ್ರಶ್ನೆ ಹೇಳ್ತಾ ಇದೆ. ನೀವು ಯಾವ ಹಂತಕ್ಕೆ ತಲುಪಿದ್ದೀರಿ, ನಿಮ್ಮ ಕಾರ್ಯಕ್ಷಮತೆ ಹೇಗಿದೆ, ಇಡೀ ಒಂದು ಎಕ್ಸಾಮ್ ಸೆಂಟರ್ಗೆ ಬಂದಂತಹ ಪ್ರತಿಯೊಂದು OMR ಶೀಟ್ಗಳು ಬೇರೆ ಯಾವುದೋ ಎಕ್ಸಾಮ್ ಸೆಂಟರ್ಗೆ ಹೋಗಬೇಕಾದಂತಹ OMR ಶೀಟ್ಗಳು. ಇಡೀ ಎಕ್ಸಾಮ್ ಸೆಂಟರ್ ವಿಜಯಪುರದಲ್ಲಿ ಮರಾಠಿ ವಿದ್ಯಾಲಯ, ಆ ಒಂದು ವಿದ್ಯಾಲಯದಲ್ಲಿ ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಪರೀಕ್ಷೆ ಬರೆದಿದ್ದೇನೆ. 10 ಗಂಟೆಗೆ ಶುರುವಾಗಬೇಕಾದಂತಹ ಪರೀಕ್ಷೆ ಶುರುವಾಗಿದ್ದು 11:15 11:15, ಅಂದರೆ ಸರಿಸುಮಾರು 1.5 ಗಂಟೆ ಲೇಟಾಗಿ ಪರೀಕ್ಷೆ ಆರಂಭವಾಗಿದೆ. ಅದು ಕೂಡ ಬೇರೆಯವರ OMR ಶೀಟ್ಗಳಲ್ಲಿ ನಾವು ಪರೀಕ್ಷೆಯನ್ನು ಬರೆದು ಬಂದಿದ್ದೇವೆ. 2 ನಿಮಿಷ 3 ನಿಮಿಷ ಯಾರಾದರೂ ಅಭ್ಯರ್ಥಿಗಳು ಪರೀಕ್ಷಾ ಸೆಂಟರ್ಗಳಿಗೆ ಲೇಟಾಗಿ ಬಂದರೆ ನೀವು ಎಕ್ಸಾಮ್ಗೆ ಅಲೋ ಮಾಡಲ್ಲ. ಹೌದು, ಅದು ಸರಿ ಕೂಡ, ಅಲೋ ಮಾಡಬಾರ್ದು ಲೇಟಾಗಿ ಬಂದವ್ರಿಗೆ. ಬಟ್ ನೀವ್ಯಾಕೆ ಲೇಟಾಗಿ ಎಕ್ಸಾಮ್ ನಡೆಸ್ತಾ ಇದ್ದೀರಾ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಿಮಗೆ ಘನತೆ ಗೌರವ ಇಲ್ವಾ? ನಿಮಗಾದ್ರೂ ಇಲ್ಲ, ರಾಜ್ಯದ ಘನತೆಯನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಕನ್ನಡದ ಗೌರವವನ್ನು, ಕನ್ನಡದ ಘನತೆಯನ್ನು, ಕನ್ನಡದ ಅಸ್ಮಿತೆಯನ್ನು ನೀವು ಯಾಕೆ ಧಕ್ಕೆ ಮಾಡ್ತಾ ಇದ್ದೀರಾ? ಸ್ಪರ್ಧಾರ್ಥಿಗಳು ಈ ಒಂದು ಪರೀಕ್ಷೆಗಳ ಮೇಲಿನ ಭರವಸೆಯನ್ನೇ ಕಳೆದುಕೊಳ್ತಾ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಒಂದು ಎಕ್ಸಾಮನ್ನು ಸರಿಯಾಗಿ ನಡೆಸಿಕೊಟ್ಟು ತೋರಿಸಿ. ಎಂಥ ದೊಡ್ಡ ಎಕ್ಸಾಮ್ ಇದು KS ಎಕ್ಸಾಮ್ ಅಂದರೆ, ಈ ಸ್ಕೂಲ್ಗಳಲ್ಲಿ ಒಂದೊಂದು ಅಧ್ಯಾಯ ಆದ ನಂತರ ಒಂದು ಯೂನಿಟ್ ಟೆಸ್ಟ್ ಅಂತ ಮಾಡ್ತಾರೆ. ಒಂದು ಪಾಠ, ಒಂದು ಲೆಸನ್ ಆದ ನಂತರ ಆ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ, ಘಟಕ ಪರೀಕ್ಷೆ, ಯೂನಿಟ್ ಟೆಸ್ಟ್ ಅಂತೇಳಿ ಕರೀತಾರೆ. ಪ್ರೈಮರಿ ಸ್ಕೂಲ್ಗಳಲ್ಲಿ ಅಥವಾ ಹೈಸ್ಕೂಲ್ಗಳಲ್ಲಿ ಆ ಒಂದು ವಿಧಾನ, ಆ ಒಂದು ಪರೀಕ್ಷೆ ನಡೆಯುತ್ತೆ. ಟೆಸ್ಟ್ ಅದು ಯಾವ ರೀತಿ? ನಾವು ಮ್ಯಾನ್ಯುಯಲಿ ಎಂಟ್ರಿ ಮಾಡ್ತೀವಿ, ನಮ್ಮ ಹೆಸರನ್ನು ಬರಿತೇವೆ, ರೋಲ್ ನಂಬರ್ ಬರಿತೇವೆ, ಡೇಟು, ಮತ್ತು ಯಾವ ಪರೀಕ್ಷೆ ನಡೀತದೆ, ಆ ಒಂದು ಪರೀಕ್ಷೆಯ ಆ ಒಂದು ಸಬ್ಜೆಕ್ಟಿನ ವಿಷಯ, ಆ ವಿಷಯದ ಹೆಸರನ್ನು ಬರಿತೇವೆ. ಅದಕ್ಕಿಂತ ಕೆಳಮಟ್ಟದಲ್ಲಿ ನಾವು ರಾಜ್ಯದ ಉನ್ನತ ಹುದ್ದೆಯ ಪರೀಕ್ಷೆಯನ್ನು ಬರೆದು ಬಂದಿದ್ದೇವೆ. ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮದೇ ರೂಲ್ಸ್ಗಳು. OMR ಶೀಟಲ್ಲಿ ಸೈನ್ ಮಾಡೋದು ಬಿಟ್ಟು ಬೇರೆ ಏನು ಮಾಡಬಾರ್ದು, ಎಕ್ಸ್ಟ್ರಾ ಏನು ಬರಿಬಾರ್ದು. ಬಟ್ ಮೊನ್ನೆ ಏನು ಮಾಡಿದ್ದೀವಿ? ಇಡೀ ರಿಜಿಸ್ಟರ್ ನಂಬರ್ ತಪ್ಪಾಗಿದೆ, ತಿದ್ದಿದ್ದೀವಿ ರಿಜಿಸ್ಟ್ರೇಷನ್ ನಂಬರನ್ನು. ನಮಗೆ OMR ಶೀಟಲ್ಲಿ ಇರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರೇ ಬೇರೆ, ಆಲ್ ಟಿಕೆಟಲ್ಲಿ ಇರ್ತಕ್ಕಂಥ ನಂಬರೇ ಬೇರೆ. ನಾಚಿಕೆ ಆಗಲ್ವಾ? ಜೊತೆಗೆ ವರ್ಷನ್ ಕೋಡ್, ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ವರ್ಷನ್ ಕೋಡೇ ಬೇರೆ, OMR ಶೀಟಲ್ಲಿ ಇರ್ತಕ್ಕಂಥ ವರ್ಷನ್ ಕೋಡೇ ಬೇರೆ. ನನಗೆ ಕೊಟ್ಟಂಥ OMR ಶೀಟಲ್ಲಿ ಇದ್ದಂತಹ ವರ್ಷನ್ ಕೋಡು A, ಬಟ್ ಕ್ವಶನ್ ಪೇಪರ್ಲಿ ಇದ್ದಂಥ ವರ್ಷನ್ ಕೋಡು C. ಕಾಟ್ ಹಾಕ್ಸಿ C ಅಂತ ಬರೆಸಿದ್ದಾರೆ. ನೋಂದಣಿ ಸಂಖ್ಯೆಯನ್ನು ಕೂಡ ಕಾಟ್ ಹಾಕ್ಸಿ ನಮ್ಮ ನಂಬರನ್ನು ನಾವು ಬರೆದು ಬಂದಿದ್ದೀವಿ. ಇದಕ್ಕಿಂತ ಕೆಳಮಟ್ಟದಲ್ಲಿ ಯಾವುದೇ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಅಡ್ಜಸ್ಟ್ಮೆಂಟ್, ಎಲ್ಲ ಅಡ್ಜಸ್ಟ್ಮೆಂಟ್. ಇದು ಎರಡನೇ ವಿಷಯ. ನೀವು ಆ OMR ಶೀಟ್ಗಳನ್ನು ಹಂಚಿಕೆ ಮಾಡುವಾಗ ಡಿಸ್ಟ್ರಿಕ್ಟ್ ವೈಸ್ ಆಗಿರ್ಬೋದು, ಸೆಂಟರ್ ವೈಸ್ ಆಗಿರ್ಬೋದು, ನೀವು ಆ ಒಂದು ಸಂದರ್ಭದಲ್ಲಿ ನಿಮ್ಮ ಬುದ್ಧಿಯ ಸ್ಥಿಮಿತ ಯಾವ ರೀತಿಯಲ್ಲಿ ಇರುತ್ತೆ? ನಿಮಗೆ ಭಯಭಕ್ತಿ ಅನ್ನೋದು ಇರೋದಿಲ್ವಾ? ಎಷ್ಟೊಂದು ಸ್ಕ್ಯಾಮ್ಗಳು, ಎಷ್ಟೊಂದು ಮಿಸ್ಟೇಕ್ಸ್ಗಳು ಆಗ್ತಾ ಇದ್ದಾವಲ್ಲ, ನೀವು ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ವಾ? ಇಡೀ ಸೆಂಟರ್ ಅಂತ ಅಂದರೆ, ಇಡೀ ಸೆಂಟರ್ನಲ್ಲಿ ಪ್ರತಿಯೊಂದು OMR ಶೀಟ್ಗಳು, ಅಲ್ಲಿ ಬರೆದಂತಹ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ OMR ಶೀಟಲ್ಲಿ ಬರೆದಿಲ್ಲ ಎಕ್ಸಾಮನ್ನು. ಬೇರೆ ಯಾವುದೋ ಸೆಂಟ್ರಿಗೆ ಹೋಗಬೇಕಾದಂತಹ 200 OMR ಶೀಟ್ಗಳು ನಮ್ಮ ಸೆಂಟರ್ಗೆ ಬಂದಿದ್ದಾವೆ. ಆನಂತರ DC ಅವರು, CEO ಅವರು, ಇನ್ಕ್ಲೂಡಿಂಗ್ KPSC ಮೆಂಬರ್ ಒಬ್ಬರು ಬಂದಿದ್ದರು. ಅವರು ಕನ್ವಿನ್ಸ್ ಮಾಡಿ, ಬರೀರಿ ನೀವು ಪರೀಕ್ಷೆನ ಬರೀರಿ, OMR ಶೀಟ್ಗಳನ್ನು ವ್ಯಾಲ್ಯೂ ಮಾಡಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನಮಗೆ ಕನ್ವಿನ್ಸ್ ಮಾಡಿ 11:15ಕ್ಕೆ ಪರೀಕ್ಷೆಯನ್ನು ಶುರು ಮಾಡಿದರು. ಆಯಿತು, ಅದು ಮುಗೀತು. ಒಂದು ಸಣ್ಣ ಪ್ರೆಸ್ ನೋಟನ್ನು ನಿಮಗೆ ಹೊರಡಿಸಲಿಕ್ಕೆ ಸಾಧ್ಯ ಇಲ್ವಾ? ಈ ರೀತಿ ಆಗಿದೆ, ವಿಜಾಪುರದಲ್ಲಿ ಮಿಸ್ಟೇಕ್ಸ್ ಆಗಿದೆ, OMR ಶೀಟ್ಗಳು ಎಕ್ಸ್ಚೇಂಜ್ ಆಗಿದೆ, ಅಲ್ಲಿ ಎಕ್ಸಾಮ್ ಬರೆದಂತಹ ಯಾವುದೇ ಅಭ್ಯರ್ಥಿಗಳು ನೀವು ಚಿಂತೆ ಮಾಡಬೇಡಿ, ಭಯಗೊಳ್ಳಬೇಡಿ, ನಾವು ಆ OMR ಶೀಟ್ಗಳನ್ನು ವ್ಯಾಲ್ಯೂ ಮಾಡ್ತೀವಿ ಅಂತ ಒಂದು ಸಣ್ಣ ಪ್ರೆಸ್ ನೋಟನ್ನು ಹೊರಡಿಸಿದರೆ ಅಲ್ಲಿ ಬರೆದಂತಹ ಅಭ್ಯರ್ಥಿಗಳು ಒಂದು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ. ಅಟ್ಲೀಸ್ಟ್ ಅವರು ಮೇನ್ಸ್ಗೆ ಪ್ರಿಪೇರ್ ಆಗಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಈಗ ಹೆಂಗಾಗಿದೆ ಅಂದರೆ, ಈ ಒಂಥರ ತ್ರಿಶಂಕು ಸ್ಥಿತಿ ಬಂದು ನಮ್ಮೆಲ್ಲರಿಗೂ ಒದಗಿಬಿಟ್ಟಿದೆ. ಒಂದು ಈ ಕಡೆ ಎಕ್ಸಾಮ್ ಆಗುತ್ತೋ ಇಲ್ವೋ, ಇನ್ನೊಂದು ಕಡೆ ನಮ್ಮ OMR ಶೀಟ್ಗಳನ್ನು ವ್ಯಾಲ್ಯೂ ಮಾಡ್ತಾರೋ ಇಲ್ವೋ, ಹಲವಾರು ಗೊಂದಲಗಳಿಗೆ ಅಭ್ಯರ್ಥಿಗಳು ಈಡಾಗಿದ್ದಾರೆ. ನೀವು ಎಕ್ಸಾಮ್ ಮಾಡ್ತಿರೋ ಅಥವಾ ನಮ್ಮ OMR ಶೀಟ್ಗಳನ್ನು ವ್ಯಾಲ್ಯೂ ಮಾಡ್ತಿರೋ,
ಏನು ಮಾಡ್ತೀರಾ ಅನ್ನೋದನ್ನು ಒಂದು ಪ್ರೆಸ್ ನೋಟ್ ಮುಖಾಂತರ, ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಉತ್ತರ ಕೊಡಿ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ. ಹೇಳಿಕೊಳ್ಳೋದಕ್ಕೆ ನೀವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಕಿತ್ತೋದ ಸಂಸ್ಥೆ ಅಲ್ಲ, ನೀವು ಸಂವಿಧಾನದಲ್ಲಿ ನಿಮ್ಮ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಂತೆಯಲ್ಲಿ ಜನರಿದ್ದಾರೆ ನೋಡಿ, ಅದಕ್ಕಿಂತ ಹೆಚ್ಚಿನ ಜನರು ಸದಸ್ಯರು ಎಂಬ ಹೆಸರಿನಲ್ಲಿ KPSCನಲ್ಲಿ ಕೂತಿದ್ದಾರೆ. ಅವರ ಅವಶ್ಯಕತೆ ಆದರೂ ಏನಕ್ಕೆ ಬೇಕು? ಅಷ್ಟೊಂದು ಮೆಂಬರ್ಸ್ಗಳು ಏನಕ್ಕೆ ಬೇಕು? 1+2 ಇದ್ರೂ ಕೂಡ ಸಾಕು. ಇದು ಎರಡನೇ ವಿಷಯ. ಮೂರನೇದಾಗಿ, ಮೊನ್ನೆ PDO ಎಕ್ಸಾಮ್ ನಾನ್ HK ಮತ್ತು HK ಎರಡರಲ್ಲೂ ಕೂಡ ಸ್ಕ್ಯಾಮ್ ಆಗಿದೆ. ನಾನು KPSCಗೆ ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಯಾವುದೇ ಭಯ ಇಲ್ವಾ? ನಿಮಗೆ ಅವ್ರ ಮೇಲೆ ಯಾವುದೇ ಗೌರವ ಇಲ್ವಾ? ನಿಮಗೆ ಸಂಬಳ ಕೊಟ್ಟು, ಅಲೋಯನ್ಸಸ್ಗಳನ್ನು ಕೊಟ್ಟು, ಕಾರ್ಗಳನ್ನು ಕೊಟ್ಟು, ಹಲವಾರು ಭತ್ಯೆಗಳನ್ನು, ಬಂಗ್ಲೆಗಳನ್ನು ಕೊಟ್ಟು ನಿಮಗೆ ರಾಜ್ಯ ಸರ್ಕಾರ ನೋಡ್ಕೊಳ್ತಾ ಇರೋದು ಸರಿಗೆ ಕೆಲಸ ಮಾಡಲಿ ಅಂತ ರಾಜ್ಯ ಸರ್ಕಾರದಿಂದಲೇ ನೀವು ಸುಳ್ಳು ಹೇಳಿಸ್ತಾ ಇದ್ದೀರಿ ಅಂದರೆ ನೀವು ಎಂಥ ಮನುಷ್ಯರು? ನೀವು ಮನುಷ್ಯರ? ನೀವು ಅಧಿಕಾರಿಗಳ? ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ ನೀವು ಇಡೀ ರಾಜ್ಯಕ್ಕೆ ಸುಳ್ಳನ್ನು ಹೇಳಿಸ್ತಾ ಇದ್ದೀರಾ ಅಂದರೆ ನೀವು ಎಂಥವರು? ನಿಮಗೆ ಬೈಲಿಕ್ಕೆ ಕನ್ನಡದಲ್ಲಿ ಪದಗಳೇ ಇಲ್ಲ, ಅಷ್ಟೆಲ್ಲ ಬೈಬೋದು ನಿಮಗೆ. ಒಂದು ಆಯೋಗ ರಾಜ್ಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಡುತ್ತೆ, ನಮ್ಮ ರಾಜ್ಯದ CMಗೆ ಸುಳ್ಳು ಮಾಹಿತಿಯನ್ನು ಕೊಡುತ್ತೆ ಅಂದರೆ ನೀವೆಲ್ಲ ನಿಮಗೆ ಯಾವ ಲೆಕ್ಕ? ವಿಡಿಯೋ ಸಾಕ್ಷಿಗಳಿದೆ. ಎಕ್ಸಾಮ್ ಲೇಟಾಗಿ ಕಂಡಕ್ಟ್ ಆಗಿದೆ ಅನ್ನೋದಕ್ಕೆ ಪುರಾವೆಗಳಿದ್ದಾವೆ. HK PDO ಹುದ್ದೆ ರಾಯಚೂರಿನ ಒಂದು ಸಿಂಧನೂರಲ್ಲಿ ನಡೆದಂತಹ ಘಟನೆ. ಆ ವಿಡಿಯೋ ವೈರಲ್ ಕೂಡ ಆಯಿತು. ವಿಳಂಬನೆ ಆಗಿಲ್ಲ, ಪರೀಕ್ಷೆಯಲ್ಲಿ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಿ ಬೆಳಗಾವಿಯ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸದನಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಗಳ ತಪ್ಪು ಯಾವುದೇ ಇಲ್ಲ. ಯಾಕಂದರೆ ನೀವು KPSC ಅವರು ಏನು ಉತ್ತರವನ್ನು ಕೊಟ್ಟಿದ್ದೀರೋ, ಮಾಹಿತಿಯನ್ನು ಕೊಟ್ಟಿದ್ದೀರೋ ಮುಖ್ಯಮಂತ್ರಿಗಳಿಗೆ, ಅವರು ಅದನ್ನು ಸದನದಲ್ಲಿ ಹೇಳಿದ್ದಾರೆ. ಬಟ್ ನಿಮಗೆ ಎಷ್ಟರ ಮಟ್ಟಿಗೆ ಧೈರ್ಯ ಇದೆ ನೋಡಿ. ರಾಜ್ಯದ ಮುಖ್ಯಮಂತ್ರಿಗಳು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತಂದರೆ ನಿಮಗೆ ಎಷ್ಟು ಗಡ್ಸಿರಬೇಡ. ಆಯಿತು ಸ್ವಾಮಿ, ವಿಳಂಬ ಆಗಿಲ್ಲ ಅಂತಲೇ ಅಂದ್ಕೊಳ್ಳೋಣ. ಅಲ್ಲಿ ವಿಡಿಯೋ ಹರಿದಾಡ್ತಿದೆಯಲ್ಲ, ಅದು ಸುಳ್ಳು ಅಂತಲೇ ಅಂದ್ಕೊಳ್ಳೋಣ. ನೀವು ಎಕ್ಸಾಮ್ ಸೆಂಟ್ರಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿರ್ತೀರಲ್ವಾ? ಇಡೀ ಅಲ್ಲಿ ಎಕ್ಸಾಮ್ ಸೆಂಟರ್ನಲ್ಲಿ ನಿಮ್ಮದೇ ರೂಲ್ಸ್ ಅದು. ಪ್ರತಿಯೊಂದು ಎಕ್ಸಾಮ್ ಸೆಂಟರ್ಗಳಲ್ಲಿ CC ಕ್ಯಾಮ್ರಾ ಪ್ರತಿಯೊಂದು ರೂಮ್ಗಳಲ್ಲೂ ಇರಬೇಕು. ಆ CC ಕ್ಯಾಮ್ರಾ ಫುಟೇಜನ್ನು ರಿಲೀಸ್ ಮಾಡಿ ನೋಡೋಣ. ನಿಮಗೆ ತಾಕತ್ತಿದ್ರೆ, ನಿಮಗೆ ಘಟಿಸಿದ್ರೆ ರಿಲೀಸ್ ಮಾಡಿ. ಲೇಟಾಗಿ ಆಗಿಲ್ಲ ಅಂತ 10 ಗಂಟೆಗೆ ಎಕ್ಸಾಮ್ ಶುರುವಾಗಿದೆ ಅನ್ನೋ ಒಂದು ಪುರಾವೆನ ರಿಲೀಸ್ ಮಾಡಿ, ನಿಮಗೆ ಯೋಗ್ಯತೆ ಇದ್ರೆ. ನನ್ನ ಪ್ರಕಾರ CC ಕ್ಯಾಮ್ರಾಗಳೆಲ್ಲ ವರ್ಕ್ ಆಗಲ್ಲ. ಅವು ಮೊದಲನೇ ಬಾರಿ KS ಎಕ್ಸಾಮ್ ನಡೆದಾಗ ರಾಯಚೂರಿನಲ್ಲಿ ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ಗ್ರೂಪ್ ಡಿಸ್ಕಷನ್ ಮಾಡಿ KSನ ಪ್ರಿಲಿಮಿನರಿ ಎಕ್ಸಾಮನ್ನು ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನೀವು ನಿಜಕ್ಕೂ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ರೆ, ಅವು ಸರಿಯಾಗಿ ವರ್ಕ್ ಆಗ್ತಾ ಇದ್ರೆ, ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನನ್ನು ತಗೊಂಡಿಲ್ಲ? ಸಿಂಧನೂರಿನ ತಹಶೀಲ್ದಾರು, ಅಲ್ಲಿ ನಡೆದಂತಹ ಒಂದು ಎಕ್ಸಾಮ್ಗೆ ನೀವು ಇನ್ಚಾರ್ಜ್ ಆಗಿರ್ತೀರ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ, ನಿಮಗೆ ತಾಕತ್ತಿದ್ರೆ ನೀವು ರಿಲೀಸ್ ಮಾಡಬೇಕಿತ್ತು CCTV ಫುಟೇಜ್ಗಳನ್ನು. ನೋಡಿ, ಎಕ್ಸಾಮ್ ಕಂಡಕ್ಟ್ ಆಗಿದೆ 10 ಗಂಟೆಗೆ, ಸರಿಯಾದ ಸಮಯಕ್ಕೆ ಶುರುವಾಗಿ ಸರಿಯಾದ ಸಮಯಕ್ಕೆ ಎಕ್ಸಾಮ್ ಮುಗಿದಿದೆ ಅಂತೇಳಿ ನೀವು ರಿಲೀಸ್ ಮಾಡ್ಬೋದಿತ್ತಲ್ಲ. ಆಗಲ್ಲ. ಹಾಕಿದ್ರಿ ಕೇಸು ವಿದ್ಯಾರ್ಥಿಗಳ ಮೇಲೆ. ಅವ್ರ ಭವಿಷ್ಯಕ್ಕೆ ಯಾರು ಹೊಣೆ ಈಗ? ಇದನ್ನೆಲ್ಲ ನೋಡಿಕೊಂಡು ನಮ್ಮ ಸರ್ಕಾರಗಳು ಸುಮ್ಮನೆ ಕೂತಿದ್ದಾವಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ನಿಮಗೆ ಸುಳ್ಳನ್ನು ಹೇಳಿದ್ದಾರೆ, ನಿಮ್ಮಿಂದ ಇಡೀ ರಾಜ್ಯಕ್ಕೆ ಸುಳ್ಳನ್ನು ಹೇಳಿಸಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಿದ್ದಾರೆ KPSC ಅವರು. ಅವರ ವಿರುದ್ಧ ನೀವು ಯಾವ ಒಂದು ಆ್ಯಕ್ಷನನ್ನು ತಗೊಂಡಿದ್ದೀರಿ? ನೀವು ಕೂಡ ಜಾಣಕುರುಡರಾಗಿದ್ದೀರಾ? ನಿಮಗೆ ಸುಳ್ಳು ಹೇಳಿ, ನಿಮ್ಮಿಂದ ಸುಳ್ಳು ಹೇಳಿಸಿದಾರಲ್ಲ, ಏನು ಕ್ರಮವನ್ನು ಕೈಗೊಂಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ? ಎಕ್ಸಾಮ್ ಲೇಟಾಗಿ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರಲ್ಲ, ಅವರೇ ಇಟ್ಟಂತಹ CCTV ಫುಟೇಜ್ಗಳನ್ನು ತರಿಸಿಕೊಂಡು ನೋಡಿ. ಈ KS ಅಲ್ಲಿ
ವಿಜಯಪುರ ಮತ್ತು ಕೋಲಾರದಲ್ಲೂ ಕೂಡ ಹಲವಾರು ಘಟನೆಗಳು ನಡೆದಿವೆ. ಇದು 3ನೇ ವಿಷಯ. ಇನ್ನು 4ನೇದಾಗಿ, ನೀವು ಕೆಲವೊಂದು ರೂಲ್ಸ್ಗಳನ್ನು ಮಾಡಿದ್ದೀರಿ. ಕೈನಲ್ಲಿ ದಾರ ಇರಬಾರ್ದು, ಕೊರಳಲ್ಲಿ ಸರ ಇರಬಾರ್ದು, ಕಾಲಲ್ಲಿ ದಾರ ಇರಬಾರ್ದು, ಫುಲ್ ತೋಳಿನ ಶರ್ಟ್ಗಳನ್ನು ಹಾಕಬಾರ್ದು, ಹಲವಾರು ರೂಲ್ಸ್ಗಳು. ಆ ರೂಲ್ಸ್ಗಳೇ 2 ಪೇಜ್ ತುಂಬಿರುತ್ತೆ, ಅಷ್ಟೊಂದು ರೂಲ್ಸ್ಗಳನ್ನು ಮಾಡಿದ್ದೀರಿ. ಕೈಗೆ ಒಂದು ದಾರ ಕಟ್ಕೊಂಡು ಬಂದಿದ್ರೆ ಕಟ್ ಮಾಡಿಸ್ತೀರಾ. ಕೊರಳಲ್ಲಿ ಇರ್ತಕ್ಕಂಥ ಸರವನ್ನು ಮೆಟಲ್ದಾಗಿರ್ಬೋದು, ದಾರದ್ದಾಗಿರ್ಬೋದು ತೆಗಿಸ್ತೀರಾ. ಮತ್ತು ಕಾಲಿಗೆ ಒಂದು ಕಪ್ಪು ದಾರ ಅಂತ ಹುಟ್ಟಿದಾಗಿಂದ ಕಟ್ಕೊಂಡಿರ್ತಾರೆ, ದೃಷ್ಟಿ ಆಗುತ್ತಂತನೋ ಬೇರೆ ಬೇರೆ ಉದ್ದೇಶಗಳಿಗೆ ಹುಡುಗರು ಹುಡುಗಿಯರು ಕೂಡ ಕಟ್ಕೊಂಡಿರ್ತಾರೆ ಕಾಲಿಗೆ ಒಂದು ದಾರವನ್ನು, ಅದನ್ನು ಕೂಡ ಕಟ್ ಮಾಡಿಸ್ತೀರಾ. ಫುಲ್ ತೋಳಿನ ಶರ್ಟ್ಗಳನ್ನು ಹಾಕಿದರೆ ಕಟ್ ಮಾಡಿಸ್ತೀರಾ ಅರ್ಧಕ್ಕೆ. ಯಾಕೆ? ನಿಮ್ಮ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಈಗ ನಿಮ್ಮದೇ ರೂಲ್ಸ್ಗಳನ್ನು ನೀವು ಫಾಲೋ ಮಾಡ್ತಿಲ್ವಲ್ಲ, ನಿಮಗೆ ಏನನ್ನ ಕಟ್ ಮಾಡಬೇಕು ನೀವೇ ಉತ್ತರ ಕೊಡಿ. ನಿಮಗೆಲ್ಲ ಏನು ಕಟ್ ಮಾಡಬೇಕು ನೀವು ಉತ್ತರ ಕೊಡಿ ರಾಜ್ಯದ ಜನತೆಗೆ. ನೀವು ಮಾಡ್ತಕ್ಕಂಥ ಎಲ್ಲ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು, ಬಟ್ ನಿಮ್ಮದೇ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಲ್ಲ ಅಂತಂದರೆ ನಿಮಗೆ ಏನನ್ನ ಹೇಳಬೇಕು, ಯಾವ ರೀತಿ ನಾವು ಧರಣಿ ಮಾಡಬೇಕು. ಇನ್ನು 5ನೇದಾಗಿ, ಒಂದು ವಿಷಯ ಓಡಾಡ್ತಾ ಇದೆ ನಮ್ಮ ಸ್ಪರ್ಧಾರ್ಥಿಗಳ ಒಂದು ಗುಂಪಿನಲ್ಲಿ. ಏನು ಅಂತಂದರೆ, ಈ ಆಯೋಗದ ಸದಸ್ಯರು ಬೆಂಗಳೂರಲ್ಲಿ ಇರ್ತಕ್ಕಂಥ PG ಓನರ್ಗಳಿಗೆ ಕಾಲ್ ಮಾಡ್ತಾರಂತೆ, ನಿಮ್ಮಲ್ಲಿ ಯಾರಾದರೂ ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರುವಂಥವ್ರು ಇದ್ರೆ ಹೇಳಿ ನಮಗೆ ಅಂತ ಕೇಳ್ತಾರಂತೆ. ಇಷ್ಟೊಂದು ಹೀನ್ಗೆಟ್ಟಿದ್ದೀರಾ ನೀವು? ಇದು ಎಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ, ನಿಜ ಆಗಿರುತ್ತೆ. ಇದು ಎಂಥ ಕೆಲಸ ಅಂದರೆ, ಈ ತಲೆ ಹಿಡುಕರು ಅಂತ ಇರ್ತಾರೆ ನೋಡಿ, ಈ ಪದವನ್ನು ನಾನು ಬಳಕೆ ಮಾಡಬಾರ್ದು, ಆದರೂ ನಿಮಗೆ ಬಳಕೆ ಮಾಡ್ತಿದ್ದೀನಿ. ಯಾಕಂದರೆ ನೀವು ಅದಕ್ಕಿಂತ ಹೀನಾಯವಾಗಿ ನಡ್ಕೊಳ್ತಾ ಇದ್ದೀರಿ. ಕೋಟಿಗಟ್ಟಲೆ ನಿಮ್ಮನ್ನು ನೇಮಕ ಮಾಡೋರಿಗೆ ನೀವು ಕೊಟ್ಟು ಬರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಮತ್ತು ರಿಟರ್ನ್ ತಗೋಬೇಕಲ್ಲ, ಇಳಿತೀರಾ ಸ್ಕ್ಯಾಮ್ಗೆ. ನೀವು ಹಾಳಾಗೋದಲ್ಲದೆ ಸ್ಪರ್ಧಾರ್ಥಿಗಳ ಭವಿಷ್ಯವನ್ನು ಕೂಡ ಹಾಳು ಮಾಡ್ತಿದ್ದೀರಾ. ಆಯಿತು, ಯಾರಿಗೋ ದುಡ್ಡು ಕೊಟ್ಟು, ಯಾರ ಹತ್ರನೋ ಕೋಟಿಗಟ್ಟಲೆ ದುಡ್ಡು ಇಸ್ಕೊಂಡು ನೇಮಕ ಮಾಡ್ತೀರಿ ಅಭ್ಯರ್ಥಿಗಳನ್ನು. ಈಗ ನಿಮಗೆ ಅವರು ಕೋಟಿಗಟ್ಟಲೆ ಲಕ್ಷಾನುಗಟ್ಟಲೆ ಕೊಟ್ಟಿರ್ತಾರಲ್ಲ, ಅವರು ವಾಪಸ್ ತಗೋಬೇಕಲ್ಲ ನಿಮಗೆ ಕೊಟ್ಟಂಥ ದುಡ್ಡನ್ನು. ಬರ್ತಾರೆ ಅಧಿಕಾರಿಗಳಾಗಿ, ಬಡವರ ರಕ್ತವನ್ನು ಹೀರ್ತಾರೆ. ಇದು ಮುಂದುವರಿತಾನೆ ಇರುತ್ತೆ. ನೀವು ದುಡ್ಡು ಕೊಟ್ಟು ಬಂದಿರ್ತೀರಾ, ಇಲ್ಲಿ ನೀವು ದುಡ್ಡು ಇಸ್ಕೊತೀರಾ. ನಿಮಗೆ ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರಿದಂತಹ ಸ್ಪರ್ಧಾರ್ಥಿಗಳು ಅವರು ದುಡ್ಡು ಮಾಡಲಿಕ್ಕೆ ಇಳಿತಾರೆ. ಇದೊಂಥರ ಚೈನ್ ಲಿಂಕ್ ಆಗಿಬಿಟ್ಟಿದೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅಂತ ಇದ್ದರೆ ಒಂದು ಎಕ್ಸಾಮನ್ನು ಚೆನ್ನಾಗಿ ನಡೆಸಿ ಪಾರದರ್ಶಕವಾಗಿ ನೇಮಕಾತಿ ಮಾಡಿ. ನೀವು ದುಡ್ಡು ಮಾಡಲಿಕ್ಕೆ ಆಯೋಗಕ್ಕೆ ಬಂದಿಲ್ಲ, ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೀರಿ. ಸೇವೆಯನ್ನು ಮಾಡೋದು ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ದಯವಿಟ್ಟು ಇಳಿಬೇಡಿ. ದುಡ್ಡು ಕೊಟ್ಟು ಬಂದವನು ದುಡ್ಡು ಮಾಡಲಿಕ್ಕೆ ಅಡ್ಡದಾರಿಗಳನ್ನ ಹಿಡಿತಾರೆ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ. ಭ್ರಷ್ಟಾಚಾರವನ್ನ ಈ ಒಂದು ಫೀಲ್ಡ್ಗೆ ನೀವು ತರಬೇಡಿ. ಇದೇ ಮೂಲ ಹಂತ. ಕೆಲಸಕ್ಕೆ ಸೇರುವಾಗಲೇ ಕೋಟ್ಯಾನುಗಟ್ಟಲೆ ದುಡ್ಡು ಕೊಟ್ಟರೆ ಅವರು ರಿಟರ್ನ್ ತಗೊಳ್ಳೇಬೇಕು. ಸೊ ಏನಾಗುತ್ತೆ, ಭ್ರಷ್ಟಾಚಾರ ಮುಂದುವರಿತಾ ಹೋಗುತ್ತೆ. ಒಂದು ಸಲ ರುಚಿ ನೋಡಿದಂತಹ ವ್ಯಕ್ತಿ ಅದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನ, ಮುಂದುವರಿಸ್ತಾನೆ ಹೋಗ್ತಾನೆ. ಇಂತಹ ಒಂದು ಅವಕಾಶಕ್ಕೆ ನೀವು ಕಡಿವಾಣ ಹಾಕಿ. ನಮ್ಮ ಸರ್ಕಾರಗಳು ಅಷ್ಟೇ, ಈ ನಾಯಿಗಳು ಮರಿಯಾಗ್ತವೆ. ಹಂಗೆ ನೀವು ವರ್ಷಕ್ಕೆ 2 ಸಲ 3 ಸಲ ಕಾರ್ಯದರ್ಶಿಗಳನ್ನು, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಅವ್ರನ್ನೆಲ್ಲ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಅವರು ಕೂಡ ಹೇಗೆ ರಿಫಾರ್ಮ್ಸನ್ನು ತರಲಿಕ್ಕೆ ಸಾಧ್ಯ? ಬಿಡಿ, 2 ವರ್ಷ ಇರಲಿ, ಚೆನ್ನಾಗಿ ಕೆಲಸ ಮಾಡಲಿ. ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡ್ತೀರಾ? ಆಯೋಗಕ್ಕೂ ಕಾರ್ಯದರ್ಶಿಗಳಿಗೂ ಸಮಸ್ಯೆಗಳಾದಾಗ ಕಾರ್ಯದರ್ಶಿಗಳ ಮೇಲೆ ನಿಮ್ಮ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ತೋರಿಸ್ತೀರಾ? ಕಿತ್ತಾಕಿ ಮೆಂಬರ್ಸ್ಗಳನ್ನ. ಏನಕ್ಕೆ ಬೇಕು ಅಷ್ಟೊಂದು ಮೆಂಬರ್ಸ್ಗಳು? ನನ್ನ ಪ್ರಕಾರ KPSC ಅವಶ್ಯಕತೆನೇ ಇಲ್ಲ. ಅದರಂಥ ಭ್ರಷ್ಟ ಸಂಸ್ಥೆ ಯಾವುದೂ ಇಲ್ಲ ಅನಿಸುತ್ತೆ ರಾಜ್ಯ ಸರ್ಕಾರದಲ್ಲಿ. ಇಡೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನಿಮ್ಮಷ್ಟು ಕೆಟ್ಟ ಕೆರೆ ಹಿಡಿದಿರ್ತಕ್ಕಂಥ ಸಂಸ್ಥೆ ಇನ್ನೊಂದಿಲ್ಲ. ಅಷ್ಟು ಭ್ರಷ್ಟಾಚಾರ, ಅಷ್ಟು ಸಮಸ್ಯೆಗಳು.
ನೀವು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. ಹೇಳೋರು ಕೇಳೋರು ಇಲ್ಲ ಅಂತ ಅನ್ಕೋಬೇಡಿ. ಕನ್ನಡಿಗರೆಲ್ಲರೂ ಒಂದಾಗಿ ನಿಂತರೆ ಪ್ರತಿಯೊಂದಕ್ಕೂ ಹೋರಾಟ ಮಾಡೋ ಅವಶ್ಯಕತೆ ಇದೆಯಾ? ಪ್ರತಿಯೊಂದನ್ನು ಹೋರಾಟ ಮಾಡೇ ಪಡ್ಕೋಬೇಕಾ ನಾವು? ಒಂದು ಸಣ್ಣ ಸೌಜನ್ಯ ಅದು. ಏನು ವಿಜಯಪುರದಲ್ಲಿ ಈ ರೀತಿ ಎಡವಟ್ಟಾಗಿದೆ, ನಮ್ಮಿಂದ ಆಗಿದೆ ಅಂತ ಹೇಳಿ ನೀವು ಯಾವುದೇ ಅಭ್ಯರ್ಥಿಗಳು ಗಾಬರಿ ಆಗಬೇಡಿ, ನಾವು ನಿಮ್ಮ OMR ಶೀಟ್ಗಳನ್ನು ವ್ಯಾಲ್ಯೂ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರೆಸ್ ನೋಟ್ ಬಿಟ್ಟರೆ ಎಲ್ಲರ ಮನಸ್ಸಿಗೂ ಸ್ವಲ್ಪ ಶಾಂತಿ ಸಿಗುತ್ತೆ. ಎಕ್ಸಾಮ್ ಚೆನ್ನಾಗಾಗಿರೋರು ಮೇನ್ಸ್ಗೆ ಪ್ರಿಪೇರ್ ಆದರೂ ಆಗ್ತಾರೆ. ಈಗ ಗೊಂದಲಮಯ ವಾತಾವರಣ ಕೂಡಿದೆ. ಇಡೀ ರಾಜ್ಯದಲ್ಲಿ ನನಗೆ ತಿಳಿದ ಮಟ್ಟಿಗೆ ಈ ಒಂದು ಸ್ಪರ್ಧಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಯಾವುದೇ ಸಂಘಟನೆ ಇರಲಿಲ್ಲ. ಇದ್ದಾವೆ ಕೆಲವೊಂದು ಒಳ್ಳೆಯ ಸಂಘಟನೆಗಳು ಇದ್ದಾವೆ ವಿದ್ಯಾರ್ಥಿಗಳ ಪರವಾಗಿ. ಆದರೆ ಸ್ಪರ್ಧಾರ್ಥಿಗಳ ಪರವಾಗಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಕೆಲಸ ತಗೊಳ್ತಕ್ಕಂಥ ಸ್ಪರ್ಧಾರ್ಥಿಗಳ ಪರವಾಗಿ ಅವರಿಗೋಸ್ಕರ ಅಂತಲೇ ವಿಶೇಷವಾಗಿ ಯಾವುದೇ ಸಂಘಟನೆ ಇರಲಿಲ್ಲ. ಇತ್ತೀಚೆಗೆ ಒಂದು ಅಕ್ಸಾ ಅಂತೇಳಿ ಒಂದು ಸಂಘಟನೆ ರಚನೆ ಆಗಿದೆ. ಅವರು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಲವಾರು ಸಂಸ್ಥೆಗಳಿಗೆ ಹೋಗಿ KE ಆಗಿರ್ಬೋದು, KPSC ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಒಂದು ಮಾಹಿತಿಯನ್ನು ಅಟ್ಲೀಸ್ಟ್ ರಾಜ್ಯದಲ್ಲಿ ಏನಾಗ್ತಾ ಇದೆ ಸ್ಪರ್ಧಾರ್ಥಿಗಳ ವಿರುದ್ಧವಾಗಿ, ಏನಾಗಬೇಕು ಅವ್ರ ಪರವಾಗಿ ಅನ್ನುವಂತಹ ಒಂದು ಅವೇರ್ನೆಸ್ ಅನ್ನಾದರೂ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಹಲವಾರು ಹೋರಾಟಗಳನ್ನು ಮಾಡಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಸಂಘಟನೆ ಬೆಳೀಲಿ. ಸ್ಪರ್ಧಾರ್ಥಿಗಳ ಪರವಾಗಿ ಹಲವಾರು ಕಾರ್ಯಗಳನ್ನು ನೀವು ಮಾಡಿ, ಹೋರಾಟಗಳನ್ನು ಮಾಡಿ, ಅಟ್ಲೀಸ್ಟ್ ನಿಮ್ಮಿಂದನಾದರೂ ರಾಜ್ಯದ ಸ್ಪರ್ಧಾರ್ಥಿಗಳಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗಲಿ ಅಂತ ನಾನು ಈ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಷಯ, ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬೆಂಗಳೂರಿಗಾಗಿರ್ಬೋದು, ಧಾರವಾಡಕ್ಕಾಗಿರ್ಬೋದು, ವಿಜಯಪುರಕ್ಕಾಗಿರ್ಬೋದು, ನನಗೆ ತಿಳಿದ ಮಟ್ಟಿಗೆ ಈ ಒಂದು ಸ್ಪರ್ಧಾರ್ಥಿಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಧಾರವಾಡದಲ್ಲಿ ಮತ್ತು ಬೆಂಗಳೂರಿನಲ್ಲಿ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ವಿಜಯನಗರ, ಈ ಚಂದ್ರ ಲೇಔಟ್ ವಿದ್ಯಾರ್ಥಿಗಳಿಂದ, ಸ್ಪರ್ಧಾರ್ಥಿಗಳಿಂದ ತುಂಬಿ ತುಳುಕ್ತಾ ಇದೆ. ಇಲ್ಲಿ ಬಂದು ನೋಡಿ, ನೀವೆಲ್ಲ ಆಯೋಗದವರು, KPSC ಅವರು, ಅಧಿಕಾರಿಗಳು, ಸದಸ್ಯರು ಬಂದು ನೋಡಿ. ಹಗಲು ರಾತ್ರಿ ಅಂದೆ ಊರು ಬಿಟ್ಟು, ಮನೆ ಬಿಟ್ಟು, ಹೆತ್ತವರನ್ನು ಬಿಟ್ಟು, ಫ್ರೆಂಡ್ಸ್ಗಳನ್ನು ಬಿಟ್ಟು ಎಲ್ಲ ಸುಖವನ್ನು ತ್ಯಾಗ ಮಾಡಿ ಬಂದು ಇಲ್ಲಿ ಹಗಲು ರಾತ್ರಿ ಅಂದೆ ಓದ್ತಾ ಇರ್ತಾರೆ. ಇಲ್ಲಿನ PGಗಳಲ್ಲಿ, ರೂಮ್ಗಳಲ್ಲಿ, ಲೈಬ್ರರಿಗಳಲ್ಲಿ ಬಂದು ಒಂದ್ಸಲ ನೋಡಿ. ಆ PGಗಳಲ್ಲಿ ಕೊಡ್ತಕ್ಕಂಥ ಊಟಗಳನ್ನು ಮಾಡಿ, ಆ PGಗಳಲ್ಲಿ ಕೊಡ್ತಕ್ಕಂಥ ಒಂದೇ ರೀತಿ ಸಾಂಬಾರು, ಒಂದೇ ರೀತಿ ಊಟವನ್ನು ವರ್ಷಾನುಗಟ್ಟಲೆ ಮಾಡಿ ಸಾವಿರಾರು ರೂಪಾಯಿಯನ್ನು ಕೋಚಿಂಗ್ ಸೆಂಟರ್ಗಳಿಗೆ ಕೊಟ್ಟು, ಲೈಬ್ರರಿಗಳಿಗೆ ಕೊಟ್ಟು ಓದ್ತಾ ಇರ್ತಾರೆ ಹಗಲು ರಾತ್ರಿ ಅಂತಲೇ. ಏನಕ್ಕೆ, ಯಾವ ಸಲುವಾಗಿ ಅವರು ಓದ್ತಾ ಇರ್ತಾರೆ? ಒಂದೇ ಒಂದು ಸರ್ಕಾರಿ ಕೆಲಸವನ್ನು ತೆಗೆದುಕೊಂಡು ಹೆತ್ತವರ ಬದುಕನ್ನು ಸಾರ್ಥಕ ಮಾಡಬೇಕು ಅಂತ ಓದ್ತಾ ಇರ್ತಾರೆ. ಸರ್ಕಾರದ ಮೇಲೆ ನಂಬಿಕೆ ಇದೆ, ಸರ್ಕಾರಿ ಉದ್ಯೋಗ ನಮಗೆ ಸಿಗುತ್ತೆ, ರಾಜ್ಯ ಸರ್ಕಾರದಲ್ಲಿ ನಾವು ಬದುಕನ್ನು ಕಾಣಬೇಕು ಅಂತ ಹೇಳಿ ಹಗಲು ರಾತ್ರಿ ಓದ್ತಾ ಇರ್ತಾರೆ. ಅವರ ಓದಿಗೆ, ಅವರ ಶ್ರಮಕ್ಕೆ, ಅವರು ಪಡ್ತಾ ಇರ್ತಕ್ಕಂಥ ಕಷ್ಟಕ್ಕೆ, ಅವ್ರ ಮೇಲೆ ತಂದೆ ತಾಯಿಗಳು ಇಟ್ಟಂಥ ನಂಬಿಕೆಗೆ, ಅದೆಲ್ಲದಕ್ಕೂ ನೀವು ಮಸಿ ಬಳಿತಾ ಇದ್ದೀರಾ, ಅದೆಲ್ಲವನ್ನು ನೀವು ಅವಮಾನ ಮಾಡ್ತಾ ಇದ್ದೀರಾ, ಅದೆಲ್ಲದಕ್ಕೂ ನೀವು ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಎಷ್ಟೊಂದು ರಿಫಾರ್ಮ್ಸ್ ಆಗಬೇಕಾಗಿದೆ ಈ ಒಂದು ಕ್ಷೇತ್ರದಲ್ಲಿ. ಉದಾಹರಣೆಗೆ KSPನಲ್ಲಿ ಅವರೊಂದು ಪೊಲೀಸ್ ಎಕ್ಸಾಮನ್ನು ನಡೆಸಿದಾಗ OMR ಶೀಟಲ್ಲಿ ನಂಬರ್ ಆಫ್ ಕ್ವಶನ್ಸ್ ಅಟೆಂಡೆಡ್ ಅಂತ ಹೇಳಿ ಬರಿಬೇಕು. ಉದಾಹರಣೆಗೆ 100 ಪ್ರಶ್ನೆಗೆ ಒಂದು 90ಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ರೆ ಬರಿಬೇಕು 90 ಅಂತ. ಆ ಒಂದು ಆಯ್ಕೆ ಸಂವಿಧಾನಾತ್ಮಕ ಸಂಸ್ಥೆಯಾಗಿರ್ತಕ್ಕಂಥ ನಿಮ್ಮಲ್ಲಿ ಇಲ್ಲ. ಯಾಕೆ? ಸ್ಕ್ಯಾಮ್ ಮಾಡೋಕ್ಕಾಗಲ್ವಲ್ಲ. ಆಮೇಲೆ OMRಗಳನ್ನು ತಿದ್ದುವಂತಹ ಈನ ಕೃತ್ಯಕ್ಕೆ ನೀವು ಇಳಿತಾ ಇರ್ಬೋದು. ಆ ಒಂದು ಆಯ್ಕೆಯನ್ನು ನೀವು ಯಾಕೆ ಕೊಟ್ಟಿಲ್ಲ? ನೋಡೋದಕ್ಕೆ ಸಣ್ಣ ವಿಷಯ ಅಂತ ಅನಿಸ್ಬೋದು, ಆದರೆ ಅದು ಹಲವಾರು ಅಭ್ಯರ್ಥಿಗಳಲ್ಲಿ ನಂಬಿಕೆಯನ್ನು ಮೂಡಿಸುತ್ತೆ. ನೀವು ಆಮೇಲೆ OMR ಶೀಟ್ಗಳನ್ನು ತಿದ್ದಿ ನಂಬರ್ ಆಫ್ ಕ್ವಶನ್ಸ್ ಅಟೆಂಡೆಡ್ ಅದನ್ನು ಜಾಸ್ತಿ ಮಾಡ್ತಕ್ಕಂಥ ಪ್ರಮೇಯ ಬರೋದಿಲ್ಲ. ಅದನ್ನು ನೀವು ಜಾರಿಗೆ ತನ್ನಿ. ಸಾಧ್ಯ ಆದರೆ CBTಯನ್ನು ಜಾರಿಗೆ ತನ್ನಿ, ಆನ್ಲೈನ್ ಎಕ್ಸಾಮ್ ಮಾಡೋದಕ್ಕೆ ತಗೊಂಬನ್ನಿ. ರಿಫಾರ್ಮ್ಸ್ ಯಾಕೆ ತರೋಕ್ಕಾಗಲ್ಲ? ನಿಮ್ಮ ಅವಶ್ಯಕತೆ ರಾಜ್ಯಕ್ಕೆ ಇದೆ ಅಂತ ಹೇಳಿ ನೀವು ಈ ರೀತಿ ಹೀನ ಕೃತ್ಯಗಳನ್ನು ಮಾಡಬಾರ್ದು. ನೀವು ಇರೋದು ರಾಜ್ಯದ ಜನತೆಯ ಸೇವೆ ಮಾಡಲಿಕ್ಕೆ, ನೀವು ಇರೋದು ರಾಜ್ಯದ ಜನತೆಯ ಸೇವೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ, ನೇಮಕ ಮಾಡಲಿಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಹೀಗೆ ಬಿಟ್ಟರೆ ಆಗಲ್ಲ. ದೊಡ್ಡ ಹೋರಾಟ ಆಗಬೇಕು.
ನಾನು ಇಡೀ ರಾಜ್ಯದ ಜನತೆಗೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನು ಅಂತಂದರೆ, ದಯವಿಟ್ಟು ಒಂದಾಗಿ. ನಾವು ನೀವೆಲ್ಲರೂ ಒಂದಾದರೆ ಮಾತ್ರ KPSCಯಲ್ಲಿ ಇರ್ತಕ್ಕಂಥ ಕೆಟ್ಟ ಹುಳಗಳಿಗೆ, ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರ್ತಕ್ಕಂಥ ಕೆಟ್ಟ ಯಾವ ಭಾಷೆ ಬಳಸಬೇಕು ಗೊತ್ತಾಗ್ತಾ ಇಲ್ಲ ಅಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಲಿಕ್ಕೆ ಒಂದೇ ಒಂದು ಮಾರ್ಗ, ಹೋರಾಟ ಹೋರಾಟ ಹೋರಾಟ. ದೊಡ್ಡ ಕ್ರಾಂತಿ ಆಗಬೇಕು. ಕರ್ನಾಟಕ ಏಕೀಕರಣಕ್ಕೆ ಯಾವ ರೀತಿ ದೊಡ್ಡ ಚಳುವಳಿ ಆಯಿತು, ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ದೊಡ್ಡ ಚಳುವಳಿ ಹೋರಾಟಗಳು ನಡೆದವು, ಆ ರೀತಿಯಾಗಿ ಕನ್ನಡಕ್ಕೋಸ್ಕರ ಯಾವ ರೀತಿ ಗೋಕಾಕ್ ಹೋರಾಟ ನಡೀತೋ ಅಂತಹ ದೊಡ್ಡ ಒಂದು ಚಳುವಳಿ ಆದರೆ ಇಂತಹ ಕೆಟ್ಟ ಕೆರೆ ಹಿಡಿದಿರ್ತಕ್ಕಂಥ ಸಂಸ್ಥೆಗಳಿಗೆ, ಭ್ರಷ್ಟಾಚಾರದಲ್ಲಿ ತುಂಬಿರ್ತಕ್ಕಂಥ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಲಿಕ್ಕೆ ಸಾಧ್ಯ. ನಿಜಕ್ಕೂ ಹೋರಾಟ ಆಗಬೇಕು. ಅದಕ್ಕೆ ಒಂದು ಬುನಾದಿ ಅನ್ನೋ ರೀತಿ ಒಂದು ಅಕ್ಷ ಸಂಘಟನೆ ಈಗ ರಚನೆ ಆಗಿದೆ. ನೀವು ದಯವಿಟ್ಟು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ರೂಪಿಸಿ. ನಾವು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರಾಜ್ಯದ ಜನತೆಯ ಮಕ್ಕಳು, ರಾಜ್ಯದ ಸ್ಪರ್ಧಾರ್ಥಿಗಳು ಎಲ್ಲರೂ ಒಂದಾಗಿ ಹೋರಾಟವನ್ನು ನಡೆಸಿದರೆ ನಿಜಕ್ಕೂ ರಿಫಾರ್ಮ್ಸನ್ನು ತರಲಿಕ್ಕೆ ಸಾಧ್ಯ ಇದೆ. ನನಗೂ ಅನಿಸುತ್ತೆ ಈ ಓದೋದೆಲ್ಲ ಬಿಟ್ಬಿಟ್ಟು ಹೋರಾಟ ಮಾಡ್ಕೊಂಡಿದ್ದು ಬಿಡಬೇಕು ಅಂತ. ನಾವು ಹಗಲು ರಾತ್ರಿ ಓದಿದ್ರೆ ಏನು ಕೂಡ ಪ್ರಯೋಜನ ಆಗ್ತಿದೆ ಗೊತ್ತಿಲ್ಲ. ಕೆಲವೊಂದು ಮಾತುಗಳು ಬರ್ತಾ ಇದೆ. ಈಗ ವಿಲೇಜ್ ಅಕೌಂಟೆಂಟಲ್ಲೂ ಕೂಡ ಸ್ಕ್ಯಾಮ್ ಆಗಿದೆ. ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರಿರ್ತಕ್ಕಂಥ ಮಾತುಗಳು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಓಡಾಡ್ತಾ ಇದೆ. ಎಕ್ಸಾಮ್ ಬರೆದಿದ್ದಾರೆ, ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬರೆದಿದ್ದಾರೋ ಗೊತ್ತಿಲ್ಲ, ಬಟ್ ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ಕೆಲಸ ಆಗಿದೆ. 1:3ನಲ್ಲಿ ಅವರ ಒಂದು ಹೆಸರು ಬಂದಿದೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಈ ರೀತಿ ಆದರೆ ನಾವು ಹಗಲು ರಾತ್ರಿ ಓದಿ ಏನು ಪ್ರಯೋಜನನೇ ಇಲ್ಲ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿತಾ ಇದೆ, ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಬೆಳಕು ತರೋರು ಬೇಕಾಗಿದೆ, ಬೆಳಕು ಬೇಕಾಗಿದೆ. ಈ KA ದಲ್ಲೂ ಕೂಡ ಅಕ್ರಮಗಳು ನಡೀತಾ ಇದ್ದಾವೆ. ನಾನು KAಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮನ್ನು ನಡೆಸಿದ್ರಲ್ಲ, ಹೈದರಾಬಾದ್ ಕರ್ನಾಟಕ ವೃಂದದ ಅಭ್ಯರ್ಥಿಗಳಿಗೆ ಎಂಥ ದೊಡ್ಡ ಮೋಸ ಮಾಡಿದ್ದೀರಾ ಅಂತಂದರೆ ನೀವು. ನಾನು ಕಾಲ್ ಮಾಡಿ ಕೂಡ ನಿಮಗೆ ಹೇಳಿದ್ದೆ, ನಿಮ್ಮ ಆಫೀಸಿಗೆ ಬಂದು ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಅಲ್ಲಿ ಒಳ್ಳೆ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ್ ಅನ್ನೋ ರೀತಿ ಅಲ್ಲಿ ಸೆಕ್ಯೂರಿಟಿ. ವಿದ್ಯಾರ್ಥಿಗಳು ನಿಮ್ಮ ಜೊತೆ ಏನಾದರೂ ಮಾತಾಡಲಿಕ್ಕೆ, ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ನಿಮ್ಮ ಹತ್ರ ಹೇಳೋದಕ್ಕೆ ಬಂದಿರ್ತಾರೆ. ಅಲ್ಲಿ ನೋಡಬೇಕು ಒಳಗೆ ಬಿಡಲಿಕ್ಕೆ ಎಷ್ಟು ಸತಾಯಿಸ್ತಾರೆ ಅಂತೇಳಿ. ನೀವು ಎಂಥ ದೊಡ್ಡ ಅನ್ಯಾಯ ಮಾಡಿದ್ದೀರಾ ಅಂತಂದರೆ, ಕರ್ನಾಟಕ ಪೊಲೀಸ್ ಇಲಾಖೆ ಮತ್ತು KPSC ಹೊರಡಿಸ್ತಕ್ಕಂಥ ಅಧಿಸೂಚನೆಗಳು HK ನಾನ್ HK ಅಂತೇಳಿ ಸಪ್ರೇಟ್ ಅಧಿಸೂಚನೆಗಳನ್ನು ಹೊರಡಿಸ್ತವೆ. ನೀವು VAದಲ್ಲಿ ಏನು ಮಾಡಿದ್ರಿ? ಯಾವುದಾದ್ರೂ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ನಾವು ಕೂಡ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ವಿ. ನಾನ್ HKನಲ್ಲಿ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ. HKನಲ್ಲಿ ಇನ್ನೊಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಮಗೆ ಅವಕಾಶ ಇಲ್ಲ. ಇದು ನೀವು ಇಡೀ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾಡಿದಂಥ ಅವಮಾನ, ಈ ಒಂದು HK ರಿಸರ್ವೇಷನ್ನ ಕೊಟ್ಟಂಥ ನಮ್ಮ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಆಯಿತು. HKನವರು ಅವರು HK ರೀಜನಿನ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ನಾನ್ HKಗೆ ಸಲ್ಲಿಸೋದಕ್ಕೆ ಅವಕಾಶನೇ ಇಲ್ಲ. ಯಾಕೆ? ರೂಲ್ಸ್ ಒಂದು ಜಿಲ್ಲೆಗೆ ಮಾತ್ರ ಅಂತ. ನೀವು ಸಪ್ರೇಟಾಗಿ 2 ನೋಟಿಫಿಕೇಶನನ್ನು ಹೊರಡಿಸ್ಬೋದಿತ್ತಲ್ಲ, HKಗೆ ಸಪ್ರೇಟು, ನಾನ್ HKಗೆ ಸಪ್ರೇಟು ಅಂತ. ಯಾಕೆ ಹೊರಡಿಸಲಿಲ್ಲ ನೀವು? ಮೊನ್ನೆ ಬಿಟ್ಟಿದ್ದೀರಾ. ನೀವು ಕೂಡ ಒಂದು ಸಂಸ್ಥೆ ರೀ, ಸರ್ಕಾರಿ ಸಂಸ್ಥೆ. ನೀವು ಈ ಫ್ರೀ ಕೋಚಿಂಗ್ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದೀರಾ. ಎಕ್ಸಾಮ್ ಯಾವಾಗ? ಡಿಸೆಂಬರ್ 2025. 1 ವರ್ಷ ಕಾಯ್ಬೇಕಾ ಅವರು? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನೀವೇನು ಸ್ವಲ್ಪ ಕ್ರಾಸ್ ಚೆಕ್ ಮಾಡಲ್ವಾ ನೀವು? ಒಂದು ಸಣ್ಣ ಮಿಸ್ಟೇಕ್ಸು ನಿಮ್ಗನ್ನಿಸ್ಬೋದು ಅದು ಸಣ್ಣ ಮಿಸ್ಟೇಕ್ಸು ಅಂತ, ಬಟ್ ನಿಮ್ಮ ಘನತೆ ಏನಾಯಿತು? ನಿಮ್ಮ ಯೋಗ್ಯತೆ ಎಲ್ಲಿಗೆ ಬಂತು? ನಿಮಗೆ ಅರ್ಹತೆ ಇದೆಯಾ ಎಕ್ಸಾಮನ್ನು ನಡೆಸಲಿಕ್ಕೆ? ಆಮೇಲೆ ಬಿಟ್ಬಿಡೋದು ಒಂದು ಪ್ರೆಸ್ ನೋಟು, ಇಲ್ಲಾಂದರೆ ಇನ್ನೊಂದ್ಸಲ ಟಿಕೆಟ್ ಡೌನ್ಲೋಡ್ ಮಾಡಿರಿ ಅಂತ. ನಾಚಿಕೆ ಮಾನ ಮರ್ಯಾದೆ ಇಲ್ದಂಥವ್ರು IAS ಅಧಿಕಾರಿಗಳು. ನೀವು ಕಾರು, ಬಂಗ್ಲೆ, ಅಲೋಯನ್ಸು ಕೊಟ್ಟು ಕೂರಿಸಿರ್ತಾರೆ ನಿಮ್ಮನ್ನು. ಕಳೆದ 6 ತಿಂಗಳಿಂದ ಹಲವಾರು ಎಕ್ಸಾಮ್ಗಳನ್ನು ಚೆನ್ನಾಗಿ ನಡೆಸಿದ್ದೀರಿ ಅನ್ನೋಂತಹ ಒಂದು ಬಿರುದು ಬೇರೆ ನಿಮಗೆ. ಇಡೀ ರಾಜ್ಯದ ಸ್ಪರ್ಧಾರ್ಥಿಗಳು ನೋಡ್ತಾ ಇರ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಿಮ್ಮ ಬಗ್ಗೆ. ಏನು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇವರಿಗೆ ಈ ರೀತಿ ಮಾಡಿದಾರಲ್ಲ ಅಂತ? ಅರ್ಥ ಮಾಡ್ಕೊಳ್ಳಿ. ಎಲ್ಲವನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಿ ಯಾವುದಾದ್ರೂ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡುವಾಗ
ಯಾವುದಾದ್ರೂ ಒಂದು ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡುವಾಗ 2 ಸಲ 3 ಸಲ ನೋಡಿ ಚೆಕ್ ಮಾಡಿ. ಇನ್ನೊಂದು, ಈ ಕೀ ಉತ್ತರಗಳನ್ನು ರಿಲೀಸ್ ಮಾಡುವಾಗ ನೀವು ಹೊಟ್ಟೆಗೆ ಅನ್ನ ತಿಂದು ರಿಲೀಸ್ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಹೇಸಿಗೆ ತಿಂದು ರಿಲೀಸ್ ಮಾಡ್ತೀರಾ? ಒಂದೊಂದಲ್ಲ, ಹಲವಾರು ಪ್ರಶ್ನೆಗಳಿಗೆ ತಪ್ಪು ಉತ್ತರಗಳನ್ನು, ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ ನೀವು ತಪ್ಪು ಉತ್ತರಗಳನ್ನು ರಿಲೀಸ್ ಮಾಡಿರ್ತೀರಿ ಅಂದರೆ ನಿಮ್ಮ ಉದ್ದೇಶ ಏನಾಗಿರುತ್ತೆ? 1 ಸಲ 2 ಸಲ ನೋಡ್ಕೊಂಡಲ್ವ ನೀವು ರಿಲೀಸ್ ಮಾಡಬೇಕು? ಯಾಕೆ? ಬರಲಿ, ದುಡ್ಡು ಕಟ್ಟಲಿ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಲಿಕ್ಕೆ. ಕೀ ಉತ್ತರಗಳ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಫೀಸ್ ಇಟ್ಟಿರ್ತೀರಾ, ಅದರಿಂದ ಕೋಟಿಗಟ್ಟಲೆ ನೀವು ಕಮಾಯಿ ಮಾಡ್ಕೋಬೇಕಲ್ಲ, ಅದಕ್ಕೆ ಮನಸ್ಸಿಗೆ ಬಂದಂಗೆ ರಿಲೀಸ್ ಮಾಡಿಬಿಡ್ಬೋದು. ನಾಚಿಕೆ ಆಗ್ಬೇಕು ನಿಮಗೆ. ನೀವು ಸಂಸ್ಥೆಗಳಾಗಿ KPSC ಆಗಿರ್ಬೋದು, KE ಆಗಿರ್ಬೋದು, ನೀವು ಸಂಸ್ಥೆಗಳಾಗಿ ಇಲ್ಲಿರೋದು ದುಡ್ಡು ಮಾಡಲಿಕ್ಕಲ್ಲ, ಸೇವೆ ಮಾಡಲಿಕ್ಕೆ. ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಯಾಕ್ರಿ ಅಷ್ಟೊಂದು ದುಡ್ಡು? ಯಾಕೆ? ನೀವು ಮಾಡಿದಂಥ ತಪ್ಪು, ನೀವು ತಪ್ಪು ಮಾಡ್ತಾ ಇದ್ದೀರಾ ನೋಡಿ ಅಂತ ನಿಮಗೆ ಹೇಳಿಕ್ಕೆ ನಾವು ದುಡ್ಡು ಕೊಡಬೇಕಾ ನಿಮಗೆ? ನಾವು ದುಡ್ಡು ಕೊಟ್ಟು ನೀವು ನಿಮ್ಮ ತಪ್ಪನ್ನು ಮಾಡಿದಿರಂತ ನಿಮಗೆ ತಿಳಿಸೋದಕ್ಕೆ ನಾವು ದುಡ್ಡು ಕೊಡಬೇಕು. ಉದಾಹರಣೆಗೆ, ಒಬ್ಬ ಅಭ್ಯರ್ಥಿ ಒಂದು ಪ್ರಶ್ನೆಗೆ ಆಕ್ಷೇಪಣೆ ಸಲ್ಲಿಸೋಕ್ಕೆ ಒಂದಿಷ್ಟು ಅಮೌಂಟ್ ಅಂತ ನೀವು ಫಿಕ್ಸ್ ಮಾಡಿದ್ದೀರಾ. ಎಷ್ಟು ಜನ ಸಲ್ಲಿಸ್ತಾರೆ? ಅವರೆಲ್ಲರಿಗೂ ರಿಫಂಡ್ ಮಾಡ್ತೀರಾ? ಅದರಿಂದನೇ ನೀವು ಕೋಟಿಗಟ್ಟಲೆ ನೀವು ದುಡ್ಡನ್ನು ಮಾಡಿದರೆ ಇನ್ನು ಈ ಸ್ಕ್ಯಾಮ್ ಮಾಡುವಾಗ ಎಷ್ಟರ ಮಟ್ಟಿಗೆ ದುಡ್ಡು ಮಾಡ್ಬೋದು? ಈ OMR ಅನ್ನೋದೇ ಒಂದು ದೊಡ್ಡ ಸ್ಕ್ಯಾಮ್ ಆಗ್ಬಿಟ್ಟಿದೆ. ಈಗ ಎಲ್ಲದಕ್ಕೂ ನೀವು ಉತ್ತರ ಕೊಡಬೇಕು. ನೀವು ಪ್ರತಿಯೊಂದಕ್ಕೂ ಹೋರಾಟ. ನಾವು ಒಂದು ಸ್ವತಂತ್ರ ದೇಶದಲ್ಲಿದ್ದೀವ ಅಥವಾ ಬೇರೆ ಯಾವುದಾದ್ರೂ ಕೇಳೋದಕ್ಕೆ ಇಲ್ಲದೆ ಇರತಕ್ಕಂಥ ಅನಾಗರಿಕ ಸಮಾಜದಲ್ಲಿದ್ದೀವೋ ನಮಗೆ ಗೊತ್ತಾಗ್ತಿಲ್ಲ. ಇನ್ನು ನಮ್ಮ ಸರ್ಕಾರ, ನಿಮಗೆ ಸರ್ಕಾರದವ್ರಿಗೆ ರಾಜ್ಯದಲ್ಲಿ ಏನಾಗ್ತಿದೆ ಅಂತಕ್ಕಂಥ ಒಂದು ಸಣ್ಣ ಪರಿಜ್ಞಾನ ಇರೋದಿಲ್ವಾ? KPSC ಅವರು ಕೊಟ್ಟರು ಮಾಹಿತಿ, ಬಂದು ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಇನ್ನು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಅಲ್ಲ ಸ್ವಾಮಿ, ನೀನು ಹೊಟ್ಟೆಗೆ ಅನ್ನ ತಿಂದಿದ್ರೆ, ಹೊಟ್ಟೆಗೆ ನಿಜಕ್ಕೂ ಅನ್ನವನ್ನೇ ತಿಂದಿದ್ರೆ ನೀನು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕಿತ್ತು. ಕ್ಷಮೆ ಕೇಳು ಬಂದು ಮೀಡಿಯಾ ಮುಂದೆ. ನನ್ನಿಂದ ಆದ ಪ್ರಮಾದ ಇದು, ನನ್ನಿಂದ ತಪ್ಪಾಗಿದೆ, ನನಗೆ ಜ್ಞಾನ ಇರಲಿಲ್ಲ, ನಾನು ಅರೆಹುಚ್ಚನಾಗಿದ್ದೆ ಅಂತ ಹೇಳಿ ಬಂದು ರಾಜ್ಯದ ಜನತೆಗೆ, ಸ್ಪರ್ಧಾರ್ಥಿಗಳಿಗೆ ಸಾರ್ವಜನಿಕವಾಗಿ ನೀನು ಕ್ಷಮೆ ಕೇಳಬೇಕು. ಆಗ ನಿನಗೆ ಯೋಗ್ಯತೆ ಇರುತ್ತೆ, KPSCನಲ್ಲಿ ಅಧಿಕಾರಿಯಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ನಿಜಕ್ಕೂ ನಿನಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದಿದ್ರೆ, ನಿಜಕ್ಕೂ ನೀನು ಕನ್ನಡದ ನೆಲದಲ್ಲಿ ಬದುಕಿದ್ರೆ, ನಿಜಕ್ಕೂ ನೀನು ಕನ್ನಡದ ಗಾಳಿಯನ್ನು, ನೀರನ್ನು, ಆಹಾರವನ್ನು ಸೇವಿಸ್ತಾ ಇದ್ರೆ, ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಸೆಕ್ರೆಟರಿ ಆಫ್ KPSC ಬಂದು ರಾಜ್ಯದ ಸ್ಪರ್ಧಾರ್ಥಿಗಳಿಗೆ ಕ್ಷಮೆ ಕೇಳಿ, ನೀವು ಮಾಡಿರ್ತಕ್ಕಂಥ ತಪ್ಪಿನ ಫಲವಾಗಿ ಅಂಥವೆಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ನಿಮ್ಮ ತಪ್ಪು ಅನ್ನೋ ಅರಿವೇ ನಿಮಗೆ ಬಂದಿರಲ್ಲ. ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತೇಳಿ ನಮ್ಮನ್ನು ಯಾರು ಪ್ರಶ್ನೆ ಮಾಡ್ತಾರೆ? ನಮ್ಮ ರಾಜ್ಯದ CMಗೆ ನಾವು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದೀವಿ, ನಮ್ಮ ರಾಜ್ಯದ CMಗೆ ನಾವು ಸುಳ್ಳನ್ನು ಹೇಳಿದ್ದೀವಿ. ಇನ್ನು ಈ ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು, ಅಕ್ಷರ ಸಂಘಟನೆ ಆಗಿರ್ಬೋದು, ಹೋರಾಟಗಳು, ನಮಗೆಲ್ಲ ಯಾವ ಲೆಕ್ಕ? ನಿಲ್ಲಿಸಿದ್ದೀವಿ ಬಾರ್ಡ್ರಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಅಂತೇಳಿ ಒಳಗೆ ಬಿಡೋದಕ್ಕೆ ದೊಡ್ಡ ಹೋರಾಟನೇ ಮಾಡಬೇಕು. ಆ ರೀತಿ ನಿಮಗೆ ಸೆಕ್ಯೂರಿಟಿ. ನೀವು ರಾಜ್ಯದ ಮುಂದೆ ಮಂಡಿ ಊರಿ ಕ್ಷಮೆ ಕೇಳಿದ್ರು ಕೂಡ ನಿಮ್ಮ ತಪ್ಪನ್ನು ಮನ್ನಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ತಪ್ಪನ್ನು ನೀವು ಮಾಡಿದ್ದೀರಿ. ಯಾವುದೋ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿ ಅಲ್ಲ ನೀವು, KS IAS ಮಾಡಿ ಬಂದು ಕೂತಿದ್ದೀರಾ. ನಿಮ್ಮಿಂದ ಇಂಥ ಮಿಸ್ಟೇಕ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಇನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ತು, ನೀವೆಲ್ಲ ಏನು ಮಾಡ್ತಿದ್ದೀರಾ? ನಿಮ್ಗೆ ಏನು ಕೆಲಸ ಇದೆ? ನೀವೆಲ್ಲ ಯಾಕೆ ಧ್ವನಿ ಎತ್ತಾ ಇಲ್ಲ? ಕನ್ನಡಮ್ಮನಿಗೆ ಅವಮಾನ ಮಾಡ್ತಾ ಇದೆ KPSC. ಕನ್ನಡದ ಅಸ್ಮಿತೆಗೆ, ಕನ್ನಡದ ಘನತೆಗೆ, ಕನ್ನಡತ್ವಕ್ಕೆ ಅವಮಾನ ಮಾಡ್ತಾ ಇದೆ. ಕನ್ನಡದ ಕಾವಲುಗಾರರಾಗಿ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಒಂದೇ ಒಂದು ಪ್ರಶ್ನೆ ಮಾಡಿದ್ದೀರಾ ಏನ್ರಿ ನೀವು KPSCಗೆ? ಕನ್ನಡಕ್ಕೆ ಅವಮಾನ ಬೇರೆ ಯಾರು ಖಾಸಗಿ ವ್ಯಕ್ತಿಗಳು ಮಾಡ್ತಾ ಇಲ್ಲ, ಸರ್ಕಾರದ ಸಂಸ್ಥೆಗಳೇ ಮಾಡ್ತಾ ಇರೋದು ಈ ಅವಮಾನವನ್ನು. ನೀವು ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಕನ್ನಡದ ಪರವಾಗಿ ಯಾಕೆ ಧ್ವನಿ ಎತ್ತಾ ಇಲ್ಲ? ಮಾತಾಡಿ ಬಂದು. ವಿರೋಧ ಪಕ್ಷಗಳು ಕೂಡ ಈ ಒಂದು ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಲಿಂಗಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಒಂದಾದಾಗ ಮಾತ್ರ ಒಂದು ದೊಡ್ಡ ರಿಫಾರ್ಮ್ಸನ್ನು ತರಲಿಕ್ಕೆ ಸಾಧ್ಯ. ನನ್ನ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಳ್ಳೋದು ಏನು ಅಂತಂದರೆ, ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಒಂದು ಕ್ಷೇತ್ರದಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಕ್ಷೇತ್ರದಲ್ಲಿ ಯಾವೆಲ್ಲ ರಿಫಾರ್ಮ್ಸ್ಗಳನ್ನು ತರಬಹುದು ಅಂತ ಹೇಳಿ
ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಪ್ರಾಯವನ್ನು ಸ್ವೀಕಾರ ಮಾಡಿ ತಗೊಂಬನ್ನಿ ರಿಫಾರ್ಮ್ಸ್. ದೇಶದಲ್ಲೇ ಮಾದರಿಯಾಗಿ ನಿಲ್ಲಿ. ನಿಮಗೆ ಒಳ್ಳೆಯದಾಗುತ್ತೆ, ನಮಗೂ ಕೂಡ ಒಳ್ಳೆಯದಾಗುತ್ತೆ, ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರು ಬರುತ್ತೆ. ಪ್ರತಿಯೊಂದು ಎಕ್ಸಾಮಲ್ಲೂ ಒಂದೊಂದಲ್ಲ ಸಮಸ್ಯೆಗಳಿರೋದು. ಪ್ರತಿಯೊಂದು ಎಕ್ಸಾಮಲ್ಲಿ ಏನಾದರೂ ಒಂದು ತೊಂದರೆ, ಒಂದು OMR ಸ್ಕ್ಯಾಮ್ ಆಗಿರುತ್ತೆ, ಕ್ವಶನ್ ಪೇಪರ್ ತಪ್ಪಾಗಿರುತ್ತೆ, ಇಲ್ಲ ಕ್ವಶನ್ ಪೇಪರೇ ಬಂದಿರಲ್ಲ, ಇಲ್ಲ ಎಕ್ಸಾಮಿನೇಷನ್ ಸೆಂಟ್ರೇ ಬೇರೆ ಆಗಿರುತ್ತೆ. ಇನ್ನೊಂದು ಪ್ರಶ್ನೆ, ನೀವು ಯಾಕೆ 100 ಕಿಲೋಮೀಟ್ರು ಬೇರೆ ಬೇರೆ ಜಿಲ್ಲೆಗಳಿಗೆ ನೀವು ಪರೀಕ್ಷಾ ಕೇಂದ್ರಗಳನ್ನು ಕೊಡೋದು? ಇಡೀ ರಾಜ್ಯದ ನಿಮಗೆ ಅಭ್ಯರ್ಥಿಗಳ ಮೇಲೆ ಒಂದು ಕರುಣೆ ಬಂದಿದೆ ಅನಿಸುತ್ತೆ. ಪಾಪ ಇವರು ಹಗಲು ರಾತ್ರಿ ಅಂದಂಗೆ ಓದ್ತಾ ಇರ್ತಾರೆ. ಅಟ್ಲೀಸ್ಟ್ ಈ ಪರೀಕ್ಷೆ ಬರೆಯೋ ನೆಪದಲ್ಲಾದರೂ ಬೇರೆ ಬೇರೆ ಜಿಲ್ಲೆಗಳಿಗೆ, ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗಿ ಬರಲಿ ಅಭ್ಯರ್ಥಿಗಳು ಅಂತೇಳಿ ರಾಜ್ಯದ ಮೂಲೆ ಮೂಲೆಗಳಿಗೆ ನೀವು ಪರೀಕ್ಷಾ ಕೇಂದ್ರಗಳನ್ನು ಕೊಡ್ತಾ ಇದ್ದೀರಾ. ನಂದು ವಿಜಯನಗರ ಜಿಲ್ಲೆ, ಹರಪಳ್ಳಿ ತಾಲೂಕು. ಮೊನ್ನೆ ಪರೀಕ್ಷೆ ಬರೆದಿದ್ದು ವಿಜಯಪುರ ಜಿಲ್ಲೆಯಲ್ಲಿ. ಕಲಬುರಗಿ, ರಾಯಚೂರು, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ಶಿವಮೊಗ್ಗ, ಎಲ್ಲ ಕಡೆ, ಬೆಂಗಳೂರು. ಏನಕ್ಕೆ ಅಷ್ಟೊಂದು ಯಾಕೆ ಆ ಥರ ಶಫಲ್ ಮಾಡ್ತಾ ಇದ್ದೀರಾ ನೀವು? ಸ್ವಾಮಿ, ಆಯ್ಕೆ ಕೊಡಿ ನಮಗೆ ಕನ್ವೀನಿಯೆಂಟ್ ಆಗಿರ್ತಕ್ಕಂಥ ಊರಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ನಮಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಡಿ. ಪರೀಕ್ಷಾ ಕೇಂದ್ರದ ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಿಕೊಂಡ ಮಾತ್ರಕ್ಕೆ ನಾವು ಹೋಗಿ ಸ್ಕ್ಯಾಮ್ ಮಾಡಿಬಿಡಲ್ಲ ಅಲ್ಲಿ. ಅಷ್ಟೊಂದು ಸುಲಭ ಇದೆಯಾ? ಉದಾಹರಣೆಗೆ ನಾನು ದಾವಣಗೆರೆ ಆಯ್ಕೆ ಮಾಡಿಕೊಂಡಂತೆ ತಿಳ್ಕೊಳ್ಳಿ. ನನಗೆ ಗೊತ್ತಿರುತ್ತಾ ದಾವಣಗೆರೆನಲ್ಲಿ ಯಾವ ಎಕ್ಸಾಮಿನೇಷನ್ ಸೆಂಟರ್ಗೆ ನನಗೆ ಹಾಕ್ತಾರೆ ಅಂತೇಳಿ? ಯಾಕೆ ಅವಕಾಶ ಮಾಡಿಕೊಡಲ್ಲ ನೀವು? ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ? ಯಾಕೆ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದೀರಾ? ಯಾಕೆ ಈ ರೀತಿ ಸುಲಿಗೆ ಮಾಡ್ತಾ ಇದ್ದೀರಾ? ಅಭ್ಯರ್ಥಿಗಳ ಹೆಸರಲ್ಲಿ ಎಕ್ಸಾಮಿನೇಷನ್ ಫೀಸ್ ಅಂತೇಳಿ ಕೋಟಿಗಟ್ಟಲೆ ಅಮೌಂಟನ್ನು ಕಲೆಕ್ಟ್ ಮಾಡ್ತೀರಾ. ನಿಮಗೆ ಅಷ್ಟೊಂದು ದುಡ್ಡು ಕೊಟ್ಟು 2 ಸಲ 3 ಸಲ ಎಕ್ಸಾಮನ್ನು ನಾವು ಬರೆಯೋದಲ್ಲದೆ ಸುತ್ತಾಡಬೇಕು, ಇಡೀ ರಾಜ್ಯವನ್ನು ಸುತ್ತಾಡಬೇಕು ನಾವು. ಸರಿಯಾದ ಬಸ್ ವ್ಯವಸ್ಥೆ ಇರೋದಿಲ್ಲ, ಸರಿಯಾದ ಸಾರಿಗೆ ಸೌಲಭ್ಯ ಇರೋದಿಲ್ಲ. ಎಲ್ಲಿ ಹೋಗಿ ಸಾಯ್ಬೇಕು ನಾವು? ನಿಮ್ಮನ್ನು ನೆಚ್ಕೊಂಡು ಕೂತಿದ್ದೀವಲ್ಲ, ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ಕೋಬೇಕು ನಾವು ಅಷ್ಟೇ. ಇದಕ್ಕೆಲ್ಲ ಪರಿಹಾರ ಅಂತಂದರೆ ರಿಫಾರ್ಮ್ಸ್, ಸುಧಾರಣೆಗಳು. ಸುಧಾರಣೆ ಎಷ್ಟು ಆಗಬೇಕಿದೆ ಅಂತಂದರೆ ಈ ಒಂದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಆಗಬೇಕು. ಈ ಅಪೆಕ್ಸ್ ಬ್ಯಾಂಕು ಮತ್ತು ಅದರ ಅಧೀನ ಬ್ಯಾಂಕ್ಗಳು ಇದಾವಲ್ಲ, ಜಿಲ್ಲೆಗೆ ಒಂದೊಂದು ಇರ್ತಾವಲ್ಲ, ಬಹುಶಃ KPSCಗಿನ ಕೆಟ್ಟು ಹೀನಾಯ ಸ್ಥಿತಿಗೆ ತಲುಪಿರ್ತಕ್ಕಂಥ ಸಂಸ್ಥೆಗಳು ಅಂದರೆ ಆ ಅಪೆಕ್ಸ್ ಬ್ಯಾಂಕು ಮತ್ತು ಅದರ ಅಧೀನ ಸಂಸ್ಥೆಗಳು ಅನಿಸುತ್ತೆ. ಮೊನ್ನೆ 80ಕ್ಕೂ ಹೆಚ್ಚಿನ ಒಂದು ಬ್ಯಾಂಕ್ ಅಸಿಸ್ಟೆಂಟ್ ಎಕ್ಸಾಮ್ಗಳನ್ನು ನಡೆಸಿದೆ. ಯಾವ ರೀತಿ ನಡೆಸಿದೆ ಅಂತಂದರೆ 200 ಪ್ರಶ್ನೆಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ, ಅದಕ್ಕೆ OMR ಶೀಟ್ ನಂಬರೇ ಇಲ್ಲ. OMR ಶೀಟ್ ನಂಬರೇ ಇಲ್ಲ. ಪ್ರಶ್ನೆ ಪತ್ರಿಕೆಯನ್ನು ಅಭ್ಯರ್ಥಿಗಳಿಗೆ ವಾಪಸ್ ಕೊಟ್ಟಿಲ್ಲ. ಅದು ಗ್ರೂಪ್ C. ಅದಕ್ಕೆ ಇಂಟರ್ವ್ಯೂ ಬೇರೆ ಕೇಡು. ಒಳ್ಳೆಯದೇ ಇಂಟರ್ವ್ಯೂ ಯಾರಿಗೆ? ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಚೇರ್ಮನ್ ಆಗಿರ್ಬೋದು, ಅಲ್ಲಿನ ಅಧಿಕಾರಿಗಳಿಗೆ. 200 ಅಂಕಗಳಿಗೆ ನಡೆದಂತಹ ಪರೀಕ್ಷೆ. ಆ ಕ್ವಶನ್ ಪೇಪರು ಮತ್ತು OMR ಶೀಟನ್ನು ನೋಡಿದ್ರೆ ಹೇಳ್ಬಿಡ್ಬೋದು ಪಕ್ಕ ಇದರಲ್ಲಿ ಸ್ಕ್ಯಾಮ್ ಆಗುತ್ತೆ ಅಂತ. ತಲೆ ಬಡ ಇಲ್ಲ ರೀ OMR ಶೀಟ್ಗೆ. ಅದರಲ್ಲಿ ಎಷ್ಟು ಸ್ಕ್ಯಾಮ್ ಆಗೋದಕ್ಕೆ ಅವಕಾಶ ಇದೆ ಅಂತಂದರೆ, ನಾನು ಅಕ್ಸಾ ಸಂಘಟನೆಗೂ ಕೂಡ ಈ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು OMR ಶೀಟನ್ನು ತರಿಸ್ಕೊಂಡು ನೋಡಿ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಆ ಒಂದು ಸಂಸ್ಥೆಯ ಚೇರ್ಮನ್ ಸದಸ್ಯರುಗಳಾಗಿರ್ಬೋದು, ಅವರಿಗೆ ಬೇಕಾದಂಥವ್ರಿಗೆ ಇನ್ನೊಂದು OMR ಶೀಟಲ್ಲಿ ಸರಿ ಉತ್ತರಗಳನ್ನು ಹಾಕ್ಕೊಂಡು ಅವ್ರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಇದೆ. ಅದರಲ್ಲಿ 200 ಅಂಕಗಳ ಒಂದು ಪರೀಕ್ಷೆಯನ್ನು 85%ಗೆ ಕನ್ವರ್ಟ್ ಮಾಡಿ ಉಳಿದ 15%ಗೆ 100 ಅಂಕಗಳಿಗೆ ಟೋಟಲ್ 100 ಅಂಕ. ಆ 100 ಅಂಕವನ್ನು 200 ಅಂಕದ ಒಂದು ಪರೀಕ್ಷೆಯನ್ನು 85%ಗೆ ಕನ್ವರ್ಟ್ ಮಾಡಿ ಇನ್ನು ಉಳಿದ 15ಕ್ಕೆ ಇಂಟರ್ವ್ಯೂ ಬೇರೆ ಕೇಡು. ಇದೇನು ಗ್ರೂಪ್ A ಗ್ರೂಪ್ Bನ? ದುಡ್ಡು ಮಾಡ್ಕೊಳ್ಳೋದಕ್ಕೆ ಈ ಇಂಟರ್ವ್ಯೂ. ಎಕ್ಸಾಮ್ ನಡೆದು ಒಂದು ಶತಮಾನನೇ ಆಯಿತು. ಫೈನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಯಾವುದು? ರಿಟರ್ನ್ ಎಕ್ಸಾಮಿನೇಷನ್ ಫೈನಲ್ ರಿಸಲ್ಟನ್ನು. ಆ ಒಂದು ಪರೀಕ್ಷೆಯನ್ನು ನಾನು ಕೂಡ ಬರೆದಿದ್ದೇನೆ. ನನ್ನ ಉತ್ತರ ಅವರ ಒಂದು ಫೈನಲ್ ಕೀ ಆನ್ಸರ್ ಪ್ರಕಾರ ಒಂದು 130 ಪ್ಲಸ್ ಆಗುತ್ತೆ 200ಕ್ಕೆ. ಬಟ್ ನನ್ನ ಒಂದು ಅಂಕಪಟ್ಟಿಯನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ, ಪ್ರತಿಯೊಬ್ಬ ಅಭ್ಯರ್ಥಿಗಳ ಅಂಕಪಟ್ಟಿಯನ್ನು. ಅಲ್ಲಿ ನನ್ನ ಸರಿ ಉತ್ತರಕ್ಕಿಂತ ಹೆಚ್ಚು ಒಂದು 10 ಪ್ಲಸ್ ಮಾರ್ಕ್ಸ್ಗಳು ನಾನು ಕೌಂಟ್ ಮಾಡಿದರೆ, ಸರಿ ಉತ್ತರಗಳನ್ನ ಕೌಂಟ್ ಮಾಡಿದರೆ ನಂದು 130 ಪ್ಲಸ್ ಬರುತ್ತೆ. ಬಟ್ ಅವ್ರ ಪ್ರಕಾರ ನಂದು 140 ಎಬೋ ಆಗುತ್ತೆ, 144 ಏನೋ ಆಗುತ್ತೆ 200ಕ್ಕೆ. ನಾನು ಯಾರು ಏನು ಎಂತ ಅಂತಲೇ ಗೊತ್ತಿಲ್ಲ ಅವರಿಗೆ.
ನನಗೆ ಒಂದು 10ಕ್ಕಿಂತ ಹೆಚ್ಚು ಅಂಕಗಳನ್ನು ಕೊಟ್ಟಿದ್ದಾರೆ ಅವರು. ಎಲ್ಲವನ್ನು ಸೇರಿಸಿ ಸರಿ ಉತ್ತರಗಳನ್ನು ಮತ್ತು ಗ್ರೇಸ್ ಅಂಕಗಳನ್ನು ಎಲ್ಲವನ್ನು ಸೇರಿಸಿ ನಂದು 130+ ಆಗುತ್ತೆ. ಬಟ್ ಅವರ ಪ್ರಕಾರ ನಂದು 140+. ನನಗೆ 10ಕ್ಕಿಂತ ಹೆಚ್ಚು ಅಂಕಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ಬೇಕಾದವ್ರಿಗೆ ಎಷ್ಟರ ಮಟ್ಟಿಗೆ ಕೊಟ್ಟಿರ್ಬೋದು ಇವ್ರ ಅಂಕಗಳನ್ನು. ಅದ್ರ ಜೊತೆಗೆ ಇಂಟರ್ವ್ಯೂನಲ್ಲಿ ಇನ್ನೂ ಅವಾಗಿರೋದು ಆಟ ಅಂದರೆ ಲಕ್ಷಾನ್ಗಟ್ಟಲೆ ಪೀಕ್ತಾರೆ ಅವ್ರ ಹತ್ರ. ಇದಕ್ಕೆ ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದೆ. ದಯವಿಟ್ಟು ಅಕ್ಸ ಸಂಘಟನೆಯವರು ಇದನ್ನು ಪ್ರಶ್ನೆ ಮಾಡಿ. ಸಾಧ್ಯವಾದರೆ ಕೋರ್ಟಿಗೆ ಕೂಡ ಹೋಗುವಂಥ ಅವಶ್ಯಕತೆ ಇದೆ. ಇದಕ್ಕೆ ಎಲ್ಲವನ್ನು ಮಾಡಲಿಕ್ಕೆ ದುಡ್ಡು ಬೇಕು, ಕರೆಕ್ಟು. ಬಟ್ ಬಡಪಾಯಿಗಳಾದಂಥ ನಾವು ಎಲ್ಲವೂ ಗೊತ್ತಿದ್ರು ಕೂಡ ಸುಮ್ಮನೆ ಕೈಕೊಟ್ಟು ಕುಳಿತಿದ್ದೀವಿ. ಅದು ನಮ್ಮ ಪರಿಸ್ಥಿತಿ. 15 ಅಂಕಗಳಿಗೆ ಇಂಟರ್ವ್ಯೂ ನಡೆಸಿ ಅದು ಎಷ್ಟು ಕೋಟಿಗಟ್ಟಲೆ ಅವರು ಅಭ್ಯರ್ಥಿಗಳ ಹತ್ರ ಪೀಕ್ತಾರೋ ಗೊತ್ತಿಲ್ಲ. ದುಡ್ಡು ಕೊಡಲಿಕ್ಕೆ ರೆಡಿ ಇದ್ದಾರಲ್ಲ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲವೊಬ್ಬರು. ಅಲ್ಲ, 30 ಲಕ್ಷ, 40 ಲಕ್ಷ, 50 ಲಕ್ಷ, ಕೋಟಿಗಟ್ಟಲೆ ನೀವು ಅವ್ರಿಗೆ ಕೊಟ್ಟು ನೀವು ಹೇಗ್ರಿ ನೆಮ್ಮದಿಯಿಂದ ಇರ್ತೀರಾ? ಸುಮಾರು 60,000 ಸಂಬಳ ಇದೆ ಆ ಒಂದು ಪೋಸ್ಟ್ಗೆ. ನೀವೇ ಅಲ್ಲೊಂದು 50 ಲಕ್ಷ ಕೊಟ್ಟರೆ ನೀವು ಹೇಗೆ ತೀರಿಸ್ತೀರಾ? ಮನೆ ಮಠ ಮಾರಿ, ಹೊಲ ಗಿಲ ಎಲ್ಲ ಮಾರಿ ಕೊಟ್ಟರೆ ನೀವು ಆ ಒಂದು ಸರ್ಕಾರಿ ಕೆಲಸವನ್ನು ತಗೊಂಡಾದ್ರೂ ಏನು ಉಪಯೋಗ? ನಿಜಕ್ಕೂ ಸಾರ್ಥಕ ಜೀವನವನ್ನು ಬಾಳಬೇಕಂತಂದರೆ ಸರಿಯಾದ ಮಾರ್ಗದಲ್ಲಿ ಎಕ್ಸಾಮನ್ನು ಬರೀರಿ. ಯಾರ್ಯಾರು ಈ ಒಂದು ಸ್ಕ್ಯಾಮ್ಗೆ ಒಳಗಾಗ್ತಿದ್ದೀರಾ ಅವರಿಗೆ ಈ ಮಾತು. ಕಷ್ಟಪಟ್ಟು ಎಕ್ಸಾಮನ್ನು ಬರೆದು ರಿಸಲ್ಟ್ ಬಂದಾಗ ಆಯ್ಕೆ ಪಟ್ಟಿನಲ್ಲಿ ನಿಮ್ಮ ಹೆಸರಿದ್ದರೆ ಆಗ ಖುಷಿನೇ ಬೇರೆ. ಈ ರೀತಿ ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರಿದ್ರೆ ನಿಮ್ಮ ಮನಸ್ಸಾಕ್ಷಿ ಆದರೂ ಹೇಗೆ ಒಪ್ಪುತ್ತೆ? ನಿಮಗೆ ಸಂಭ್ರಮ ಅನ್ನೋದಿರುತ್ತಾ? ಸಂಭ್ರಮ ಬಿಡ್ರಿ, ನೆಮ್ಮದಿ ಅನ್ನೋದಿರುತ್ತಾ? ಸಾಧ್ಯನೇ ಇಲ್ಲ. ಅವ್ರಿಗೆ ಕೊಟ್ಟಂಥ ದುಡ್ಡನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಂದು 5-10 ವರ್ಷ ಬೇಕು. ಇನ್ನೆಲ್ಲಿಯ ಸಂಭ್ರಮ, ಇನ್ನೆಲ್ಲಿದೆಯಾ ನೆಮ್ಮದಿ? ತುಂಬ ಇದೆ ಹೇಳಲಿಕ್ಕೆ. ಇವೆಲ್ಲವನ್ನು ನೋಡಿ ಗೊತ್ತಿಲ್ಲ ನನಗೆ, ಇವೆಲ್ಲ ನೋಡದೆಯೋ ಅಥವಾ ನೋಡದಂತೆಯೋ ನಮ್ಮ ಸರ್ಕಾರಗಳು ಇವೆ. ಯಾಕೆ ಸುಮ್ಮನಿವೆ ಗೊತ್ತಿಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಬೇಕು. ಹೋರಾಟವನ್ನು ರೂಪಿಸಿದರೆ ನಾವು ಕೂಡ ಬರಲಿಕ್ಕೆ ಸಿದ್ಧರಾಗಿದ್ದೇವೆ. ಇದ್ದಾರೆ ನಮ್ಮ ನೆಲದಲ್ಲಿ ಮಹಾತ್ಮ ಗಾಂಧಿ ಅಂತವರು, ಭಗತ್ ಸಿಂಗ್ ಅಂತವರು, ಸುಭಾಷ್ ಚಂದ್ರ ಬೋಸ್ನಂತವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತವರು, ನಾಡಪ್ರಭು ಕೆಂಪೇಗೌಡರಂತವರು ನಮ್ಮ ನೆಲದಲ್ಲಿ ಇದೇ ಕ್ಷೇತ್ರದಲ್ಲೇ ಇದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥ ಹಲವಾರು ವಿದ್ಯಾರ್ಥಿಗಳಲ್ಲಿ ಅವರೆಲ್ಲ ಅಡಕರಾಗಿದ್ದಾರೆ. ಅವರೆಲ್ಲರೂ ಎದ್ದು ನಿಂತರೆ, ಅವರೆಲ್ಲರೂ ನಿಮ್ಮ ವಿರುದ್ಧ ತಿರುಗಿ ಬಿದ್ದರೆ ಈ KPSC, ಈ ಅಪೆಕ್ಸ್ ಬ್ಯಾಂಕು, ಈ KEA ಇವ್ಯಾವ ಲೆಕ್ಕಕ್ಕಲ್ಲ. ಯಾವ ರೀತಿ ಬಾಂಗ್ಲಾದೇಶದಲ್ಲಿ ದೊಡ್ಡ ಹೋರಾಟ ಆಯಿತು, ಅಲ್ಲಿ ಅದಕ್ಕಿಂತ ದೊಡ್ಡ ಹೋರಾಟ ಕರ್ನಾಟಕದಲ್ಲಿ ಆಗಬೇಕಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ಎಷ್ಟೊಂದು ಅನ್ಯಾಯ. ತಂದೆ ತಾಯಿಗಳಿಗೆ ಕೇಳ್ತಾರೆ ಮನೇಲಿ, ಇನ್ನೂ ಯಾಕೆ ಕೆಲಸ ಆಗ್ತಾ ಇಲ್ಲ ಅಂತ. ಯಾರೋ ಅಷ್ಟೊಂದು ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರಿದ್ರಂತೆ, ಮತ್ತು ಓದಿ ಏನು ಪ್ರಯೋಜನ, ಬಂದ್ಬಿಡು ಮನೆಗೆ, ಪ್ರೈವೇಟ್ ಕೆಲಸಕ್ಕೆ ಹೋಗು ಅಂತ ಹೇಳ್ತಾರೆ. ಬಟ್ ನಾವು ನಂಬಿರೋದನ್ನು ನಿಮ್ಮಂಥ ಸಂಸ್ಥೆಗಳನ್ನು. ಇಡೀ ರಾಜ್ಯದಲ್ಲಿ 2 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇವೆ. ಆ ಎಲ್ಲ ಹುದ್ದೆಗಳನ್ನು ನೀವು ತುಂಬಿದ್ರೂ ಕೂಡ ಸರ್ಕಾರದವರು ಇನ್ನೂ 3-4 ಲಕ್ಷ ಜನ ಉಳಿತಾರೆ ನಿರುದ್ಯೋಗಿಗಳಾಗಿ. ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಖಾಲಿ ಹುದ್ದೆಗಳನ್ನು ನೀವು ಭರ್ತಿ ಮಾಡಿದರೂ ಕೂಡ ಭರ್ತಿ ಮಾಡಿದ ಹುದ್ದೆಗಳ ಸಂಖ್ಯೆಗೆ 2 ಪಟ್ಟು 3 ಪಟ್ಟು ವ್ಯಕ್ತಿಗಳು, ಅಭ್ಯರ್ಥಿಗಳು ಇನ್ನೂ ಉಳಿತಾರೆ ರಾಜ್ಯದಲ್ಲಿ. ಅಷ್ಟು ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಅಂಥದ್ರಲ್ಲಿ ಅನುಮತಿಯಾಗಿರ್ತಕ್ಕಂಥ ಹುದ್ದೆಗಳನ್ನು ಫಿಲ್ ಮಾಡೋದ್ರಲ್ಲಿ ನೀವು KPSC ಅವರು ಇಷ್ಟೊಂದು ಆಟ ಆಡ್ತಾ ಇದ್ದೀರ ಅಂದರೆ ನಿಮಗೆ ಬೈಲಿಕ್ಕೆ ನಮಗೂ ಕೂಡ ಅಸಹ್ಯ ಆಗ್ತಾ ಇದೆ. ಈಗ ಏನು ಅಂತಂದರೆ, KPSC ಸೆಕ್ರೆಟರಿಗಳೇ ಮತ್ತು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ನೀವು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಅಟ್ಲೀಸ್ಟ್. ಇಲ್ಲ ಮೀಡಿಯಾ ಮುಂದೆ ಬಂದು ಬೊಗಳಿ, ಹಿಂಗಾಗಿದೆ ನಮ್ಮ ಕಡೆ ಅಂತ ತಪ್ಪು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಾವು ನಿಮ್ಮ ಪೇಪರ್ಗಳನ್ನು ವ್ಯಾಲ್ಯೂ ಮಾಡ್ತೀವಿ ಅಂತ ಹೇಳಿ ಬಂದು. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂಸ್ ಚಾನಲ್ ಸಂಸ್ಥೆಗಳಿಗೂ ಕೂಡ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ, ದಯವಿಟ್ಟು ನೀವು ಕೂಡ ಮಾತಾಡಿ ಇದ್ರ ಬಗ್ಗೆ. ಸಣ್ಣ ಪುಟ್ಟದಾಗಿ ಮಾತಾಡಿದರೆ ಇದಕ್ಕೆ ಸಾಲಲ್ಲ. ನೀವು ಮನಸ್ಸು ಮಾಡಿದರೆ ಖಂಡಿತ ರಿಫಾರ್ಮ್ಸ್ ತರಲಿಕ್ಕೆ ಸಾಧ್ಯ ಇದೆ. ಎಲ್ಲ ಮೀಡಿಯಾದಲ್ಲೂ, ಇನ್ಕ್ಲೂಡಿಂಗ್ ಸೋಷಿಯಲ್ ಮೀಡಿಯಾ, ಈ ಟ್ರೋಲ್ ಪೇಜಸ್, ಇವರೆಲ್ಲರೂ ಕೂಡ ಧ್ವನಿ ಎತ್ತಬೇಕು. ನಾವು ನೀವೆಲ್ಲರೂ ಕೈ ಜೋಡಿಸಿದರೆ ಮಾತ್ರ ಈ ಒಂದು ಕ್ಷೇತ್ರದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ಸರ್ಕಾರಿ ಅಧಿಕಾರಿಗಳು ಲಂಚ ತಿಂತಾರೆ ಅಂತ ನಾವೆಲ್ಲ ಮಾತಾಡ್ತೀವಿ. ಅದಕ್ಕೆ ಕಾರಣನೇ ಈ ಸಂಸ್ಥೆಗಳು.
ಕಾರಣನೇ ಈ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಈ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಮೆಂಬರ್ಗಳು, ಅಧ್ಯಕ್ಷರು. ಆ KPSC ಅಧ್ಯಕ್ಷರು ನನಗೆ ಗೊತ್ತಿಲ್ಲ, ಯಪ್ಪ ಏನಾದರೂ ಸತ್ತಿಗಿತ್ತು ಹೋಗಿದ್ದಾನೇನೋ ಗೊತ್ತಿಲ್ಲ ನನಗೆ. ಎಷ್ಟೊಂದೆಲ್ಲ ವಿಷಯಗಳು ನಡೀತಾ ಇದೆ ರಾಜ್ಯಾದ್ಯಂತ, ಒಂದೇ ಒಂದು ಬಾರಿ ಮೀಡಿಯಾ ಮುಂದೆ ಆ ಯಪ್ಪ ಕಾಣಿಸ್ಕೊಂಡಿಲ್ಲ. ನಿಮಗೆ ಅಕೌಂಟಬಿಲಿಟಿ ಅನ್ನೋದೇ ಇಲ್ವಾ? ನಿಮಗೆ ಆನ್ಸರಬಿಲಿಟಿ, ಉತ್ತರದಾಯಿತ್ವ ಇಲ್ವಾ ಮಹಾಸ್ವಾಮಿ ನಿಮಗೆ? ಅಟ್ಲೀಸ್ಟ್ ಒಂದು ಟ್ವಿಟರಲ್ಲಿ ಯಾವುದೋ ಒಂದು ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆನಲ್ಲಾದರೂ ಮಾಹಿತಿಯನ್ನು ಕೊಡ್ಬೋದಲ್ಲ ನೀವು. ಈ ಹಿಂದೆ ಒಬ್ಬರು ಸೆಕ್ರೆಟರಿ ಇದ್ದರು, ತುಂಬ ಗೌರವಾನ್ವಿತವಾಗಿ ಅವರು ನಡೆದುಕೊಳ್ತಾ ಇದ್ರು. ಎಲ್ಲ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹಂಚ್ಕೊಳ್ತಾ ಇದ್ರು. ಅವರು ಮಾಡ್ತಕ್ಕಂಥ ಕೆಲಸನ ತಾವುಗಳು ನಿಲ್ಲಿಸ್ಬಿಟ್ಟಿದ್ದೀರಿ. ಈಗಿರ್ತಕ್ಕಂಥ ಅಧಿಕಾರಿಗಳು ಬಂದು ಮೀಡಿಯಾ ಮುಂದೆ ಹೇಳಿ. ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಮಾತಾಡಿ. ದಯವಿಟ್ಟು ಟ್ರೋಲ್ ಪೇಜಸ್ಗಳು ಕೂಡ, ನಿಮಗೂ ಕೂಡ ನಾನು ಮನವಿ ಮಾಡ್ತೇನೆ, ನೀವು ಕೂಡ ಮಾತಾಡಿದ್ರ ಬಗ್ಗೆ. ನೀವು ಮಾತಾಡಿದ್ರೂ ಕೂಡ ಸಾಧ್ಯ ಇದೆ. ನಿಮ್ಮ ಮಾತುಗಳಿಗೂ ಕೂಡ ರಾಜ್ಯದಲ್ಲಿ ಬೆಲೆ ಇದೆ, ನಿಮಗೂ ಆ ಶಕ್ತಿ ಇದೆ. ಎಲ್ಲ ಟ್ರೋಲ್ ಪೇಜಸ್ಗಳು ಈ ಸಂಸ್ಥೆಗಳನ್ನು ಟ್ರೋಲ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಯಾರಿಗೆ ಬಿಸಿ ಮುಟ್ಟಬೇಕೋ ಅವ್ರಿಗೆ ಬಿಸಿ ಮುಟ್ಟೆ ಮುಟ್ಟುತ್ತೆ. ಇನ್ನು ಮೀಡಿಯಾದವರು, ನಿಮಗೆ ಇದು ಒಂದು ದೊಡ್ಡ ವಿಷಯ, ನೀವು ದೊಡ್ಡದಾಗಿ ಚರ್ಚೆ ಮಾಡಿ. ರಾಜ್ಯದಲ್ಲಿ ರಿಫಾರ್ಮ್ಸ್ ತರಕ್ಕೆ, ಈ ಒಂದು ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ತರಲಿಕ್ಕೆ ನೀವು ಕೂಡ ಒಂದು ಕಾರಣ ಆಗಿ ಚರ್ಚೆಗಳನ್ನು ಏರ್ಪಡಿಸಿ. ಆಗ ಮಾತ್ರ ರಾಜ್ಯದಲ್ಲಿ ದೊಡ್ಡ ಸುಧಾರಣೆ ಆಗಿ ಈ ಕ್ಷೇತ್ರ ಬೆಳವಣಿಗೆ ಆಗುತ್ತೆ. ಇದೇ ಕ್ಷೇತ್ರವನ್ನು ನಂಬಿ ಕೂಡುತ್ತಿರತಕ್ಕಂಥ ನಮ್ಮಂಥವರು ಸ್ವಲ್ಪ ಅನ್ನ ನೀರು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನ್ಯಾಯವಾದ ರೀತಿಯಲ್ಲಿ ನಾವು ಸರ್ಕಾರದ ಕೆಲಸವನ್ನು ತಗೊಂಡ್ರೆ ತಾನೇ ನ್ಯಾಯವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ. ಲಕ್ಷಾನುಗಟ್ಟಲೆ ಸರ್ಕಾರ, ಲಕ್ಷಾನುಗಟ್ಟಲೆ ಈ ಸಂಸ್ಥೆಗಳಿಗೆ ಕೊಟ್ಟು, ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರಿಗೆ ಕೊಟ್ಟು ಅಧಿಕಾರಿಗಳಾಗಿ ಬಂದರೆ ಅವರು ಮಾಡ್ತಕ್ಕಂಥದ್ದು ಕೂಡ ಅದೇ ಲಂಚವನ್ನು ಪಡೆಯೋ ಕೆಲಸ ಅಲ್ವಾ? ಆಗ ಜನತೆ ಅವರಿಗೆ ಬೈಯೋ ಬದಲು ಈಗಲೇ ಸಂಸ್ಥೆಗಳಿಗೆ, ಸರ್ಕಾರಕ್ಕೆ ಬಿಸಿ ಮುಡ್ತಕ್ಕಂಥ ಕೆಲಸ ಆದರೆ ಒಳ್ಳೆಯ ಅಧಿಕಾರಿಗಳನ್ನು ಈ ರಾಜ್ಯದ ಜನತೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಣ್ಣ ಬ್ಯಾಂಕ್ ಅಸಿಸ್ಟೆಂಟಿಂದ ಹಿಡ್ಕೊಂಡು KS ಅಂತಹ ಹುದ್ದೆಗಳಿಗೂ ಕೂಡ ಲಂಚ ಲಂಚ ಲಂಚ. ನೀವು ಇನ್ನೊಂದು ಕೆಲಸ ಮಾಡಿಬಿಡಿ, KPSC ಆಗಿರ್ಬೋದು, KE ಆಗಿರ್ಬೋದು, ಅಥವಾ ಲಜ್ಗೆಟ್ಟಿರ್ತಕ್ಕಂಥ ಈ ಅಪೆಕ್ಸ್ ಬ್ಯಾಂಕ್ನವ್ರು ಆಗಿರ್ಬೋದು, ಹುದ್ದೆಗಳು ಮಾರಾಟಕ್ಕಿವೆ ಅಂತ ಒಂದು ಬೋರ್ಡ್ ಹಾಕೊಳ್ಳಿ. ಇನ್ನೊಂದು ಕೆಲಸ ಮಾಡಿ, ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇದೆಯಲ್ಲ, 10% ರಿಸರ್ವೇಷನ್ನು, ಈ EWS ಅದ್ರ ಜೊತೆಗೆ ಒಂದು ESS ಅಂತ ತಂದ್ಬಿಡಿ, ಎಕನಾಮಿಕಲಿ ಸ್ಟ್ರಾಂಗರ್ ಅಂತೇಳಿ ತಂದ್ಬಿಡಿ. ಅದೊಂದು ರೂಲ್ಸು ತಂದು ಯಾರು ಈ ಸಾಮಾನ್ಯವಾಗಿ ಏನಾಗುತ್ತೆ, ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥವರು ಮೀಸಲಾತಿ ಅನ್ವಯವಾಗಿ ನಾವು ನೇಮಕ ಆಗ್ತೀವಿ, ತಾವುಗಳು ನೇಮಕ ಮಾಡಿಕೊಡ್ತೀವಿ. ಅದೇ ರೀತಿ ಅತಿ ಹೆಚ್ಚು ಅಮೌಂಟನ್ನು, ಅತಿ ಹೆಚ್ಚು ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಅಂತ ಒಂದಿಷ್ಟು ರಿಸರ್ವೇಷನ್ ತಂದುಬಿಡಿ. ಆವಾಗಲಾದರೂ ಕಮ್ಮಿ ಆಗುತ್ತೆ, ನಾವು ನೋಡೋಣ. ಇನ್ನು ಏನು ಹೇಳ್ಬೇಕು ನಿಮಗೆ ಗೊತ್ತಾಗ್ತಾ ಇಲ್ಲ. ರಾಜ್ಯದ ಜನತೆ ಆಗಿರ್ಬೋದು, ಈ ಒಂದು ಸ್ಪರ್ಧಾ ಬಳಗ ಆಗಿರ್ಬೋದು, ಇನ್ನು ಕೋಚಿಂಗ್ ಸೆಂಟರ್ಗಳು, ತಾವುಗಳು ಮಾತಾಡಿಯಲ್ಲ, ನಿಮಗೂ ಸಾವಿರಾರು ಗಟ್ಟಲೆ, ಲಕ್ಷಾನುಗಟ್ಟಲೆ ನಿಮಗೂ ಹಣವನ್ನು ಕೊಟ್ಟು ಕೋಚಿಂಗನ್ನು ಪಡ್ಕೊಂಡು ಏನು ಪ್ರಯೋಜನ? ಯಾರೋ ಒಬ್ಬ ಸ್ಕ್ಯಾಮ್ ಮಾಡಿ ಕೆಲಸಕ್ಕೆ ಸೇರಿದ್ರೆ ನಮ್ಮಂಥವ್ರಿಗೆ ಓದಿ ಏನು ಪ್ರಯೋಜನ? ನೀವು ಕೂಡ ಮಾತಾಡಿ. ಯೂಟ್ಯೂಬಲ್ಲಿ ಕ್ಲಾಸ್ಗಳನ್ನು ನಡೆಸ್ತಕ್ಕಂಥ ಎಲ್ಲ ಚಾನಲ್ಗಳಾಗಿರ್ಬೋದು, ಟ್ರೋಲ್ ಪೇಜಸ್ ಆಗಿರ್ಬೋದು, ಮತ್ತು ಮೀಡಿಯಾ, ನ್ಯೂಸ್ ಚಾನೆಲ್ಗಳು, ವಿರೋಧ ಪಕ್ಷಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಒಂದಾಗಿ ಮಾತನಾಡಿದರೆ ಯಾಕೆ ತರಲಿಕ್ಕೆ ಸಾಧ್ಯ ಇಲ್ಲ ರಿಫಾರ್ಮ್ಸನ್ನು? ಇದೇ ರೀತಿ ಹೇಳ್ತಾ ಹೋದರೆ ತುಂಬಾ ಇದೆ ಹೇಳಲಿಕ್ಕೆ. ಒಟ್ಟಿನಲ್ಲಿ ರಾಜ್ಯಕ್ಕೆ ಒಳ್ಳೆಯ ಅಧಿಕಾರಿಗಳು, ರಾಜ್ಯಕ್ಕೆ ಒಳ್ಳೆಯ ಸ್ಟಾಫ್ ಬೇಕು ಅಂತಂದರೆ ಈ ಒಂದು ನೇಮಕ ಮಾಡಿಕೊಳ್ಳೋದು ತುಂಬ ಪಾರದರ್ಶಕತೆಯಿಂದ ಕೂಡಿರಬೇಕು. ಅದಕ್ಕೆ ಸರ್ಕಾರಗಳು ಮುಂದಾಗಬೇಕು. ತಾವುಗಳು ಮುಂದಾಗಿ ದೊಡ್ಡ ಸುಧಾರಣೆಯನ್ನು ತಗೊಂಬನ್ನಿ. ಸಾಧ್ಯವಾದರೆ ಒಂದು ಸಮಿತಿಯನ್ನು ರಚನೆ ಮಾಡಿ ಏನೆಲ್ಲ ರಿಫಾರ್ಮ್ಸ್ಗಳನ್ನು ತರಬಹುದು ಅಂತ ಹೇಳಿ ಒಂದು ಆ ಸಮಿತಿ ಚರ್ಚೆ ಮಾಡಿ ಅಧ್ಯಯನ ನಡೆಸಿ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಂದ, ಕೋಚಿಂಗ್ ಸಂಸ್ಥೆಗಳಿಂದ, ಎಲ್ಲರಿಂದ ಅಭಿಪ್ರಾಯವನ್ನು ಪಡೆದು ರಾಜ್ಯದ ಹಿತದೃಷ್ಟಿಯಿಂದ ಏನೆಲ್ಲ ಸುಧಾರಣೆಗಳನ್ನು ತರಬಹುದು, ಸ್ಪರ್ಧಾರ್ಥಿಗಳ ಹಿತದೃಷ್ಟಿಯಿಂದ ಏನೆಲ್ಲ ಸುಧಾರಣೆಗಳನ್ನು ತರಬಹುದು, ಅವೆಲ್ಲವನ್ನು ತರಲಿಕ್ಕೆ ನೀವು ಮನಸ್ಸು ಮಾಡಿ
ಸರ್ಕಾರದವರೇ ನೀವು ಮನಸ್ಸು ಮಾಡಿ, ಮುಖ್ಯಮಂತ್ರಿಗಳಿಗೆ ಮನಸ್ಸು ಮಾಡಿ. ನಿಮ್ಮನ್ನು ರಾಜ್ಯ ಕೊನೆವರೆಗೂ ನೆನೆಯುತ್ತೆ. ಇಂಥ ಮುಖ್ಯಮಂತ್ರಿಗಳ ಕಾಲದಲ್ಲಿ ಇಷ್ಟೊಂದು ರಿಫಾರ್ಮ್ಸ್ ಆಯಿತು ಅಂತೇಳಿ ಕೊನೆವರೆಗೂ ನಿಮ್ಮ ಹೆಸರನ್ನು ಹೇಳಿ ನಾವು ದಿನ ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡ್ಬೋದು. ನಾನು ನನ್ನ ಸಹನೆಯ ಕಟ್ಟೆ ಮೀರಿ ನಮ್ಮ ಫ್ರೆಂಡ್ಸ್ಗಳು ಹೇಳಿದರು, ಯಾವುದೇ ವಿಡಿಯೋ ಮಾಡಬೇಡಪ್ಪ, ನಿನಗೆ ತೊಂದರೆ ಆಗುತ್ತೆ. ಆಮೇಲೆ ಏನಾದರೂ ವಿಡಿಯೋ ಮಾಡಿ ನೀನು ಸಂಸ್ಥೆಗಳ ವಿರುದ್ಧ ಮಾತಾಡಿದ್ರೆ ನೀನು ಕೂಡ ಮುಂದೆ ಸರ್ಕಾರಿ ಕೆಲಸಕ್ಕೆ ಹೋಗುವಂಥವನು, ಸಮಸ್ಯೆ ಆಗುತ್ತೆ, ಬೇಡ ಅಂತ ಹೇಳಿದರು. ನಾನು ಯೋಚನೆ ಮಾಡಿ 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 ಆಗಿದ್ದಾಗಲಿ, ನಮಗೂ ಕೂಡ ಒಂದು ರೈಟ್ ಇದೆ, ನಮಗೂ ಕೂಡ ಹಕ್ಕು ಇದೆ, ನಮ್ಮ ಒಪಿನಿಯನ್ನ ಹೇಳುವಂತಹ ಹಕ್ಕು ನಮಗೆ ಇದೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಯಾಕೆ ನಿಮ್ಮ ವಿರುದ್ಧ ನೀವು ಯಾಕ್ರಿ, ನೀವು ನಮಗೆ ಎಕ್ಸಾಮ್ ನಡೆಸಿ ನಮಗೆ ಕೆಲಸ ಕೊಡ್ತಕ್ಕಂಥ ಒಂದು ಉನ್ನತ ಸ್ಥಾನದಲ್ಲಿದ್ದೀರಾ, ನಮ್ಮ ಹತ್ರ ಯಾಕ್ರಿ ಉಗಿಸ್ಕೋತೀರಾ ನೀವು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಕನ್ನಡವನ್ನು ಅವಮಾನ ಮಾಡಬೇಡಿ. ನೀವು ಕನ್ನಡವನ್ನು ದಯವಿಟ್ಟು ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡಿ. ಕನ್ನಡ ಕರ್ನಾಟಕದಲ್ಲಿದೆ, ಬೇರೆ ಎಲ್ಲೂ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲೂ ಕೂಡ ಅನ್ಯ ಭಾಷಿಗರ ಒಂದು ಪ್ರಭಾವ ಬೀರ್ತಾ ಇದೆ. ಅದ್ರಲ್ಲಿ ನಿಮ್ಮಂಥವರೇ ಇರೋದು. ನಿಮಗೆಲ್ಲಿ ಅರ್ಥ ಆಗ್ಬೇಕ್ರಿ ಕನ್ನಡಿಗರ ಪಾಡು? ಪ್ರೈವೇಟ್ ಕಂಪ್ನಿಗಳಂತೂ ತುಂಬಿ ತುಳುಕ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ಗಳಲ್ಲೂ ಕೂಡ ಕನ್ನಡಿಗರ ಹೆಸರಿನಲ್ಲಿ ಬೇರೆ ರಾಜ್ಯದವ್ರು ಕೆಲಸ ತಗೊಂತಿದ್ದಾರೆ. ಮತ್ತು ನಾವೆಲ್ಲಿಗೆ ಹೋಗ್ಬೇಕು? ಕನ್ನಡಿಗರಾಗಿ, ಕನ್ನಡವನ್ನು ಓದೋರಾಗಿ, ಕನ್ನಡದಲ್ಲಿ ಎಕ್ಸಾಮ್ ಬರೆಯೋರಾಗಿ ಉತ್ತರ ಕೊಡ್ಬೇಕು. ನೀವು ಎಲ್ಲದಕ್ಕೂ ಹೋರಾಟ ಮಾಡಬೇಕಾ? ಸ್ಪರ್ಧಾರ್ಥಿಗಳು ಓದೋದು ಬಿಟ್ಟು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕು. ಯಾಕೆ ಮಾಡ್ಬೇಕು ನಾವು ಹೋರಾಟ ನಿಮ್ಮ ವಿರುದ್ಧ? ಇನ್ನೊಬ್ರು ಹೇಳೋದಕ್ಕಿಂತ ಮುಂಚೆನೆ ನಿಮ್ಮ ಇದನ್ನ ನೀವು ತೊಳ್ಕೊಳಕ್ಕಾಗಲ್ವಾ? ಇನ್ನೊಬ್ರು ಬಂದು ತೊಳಿಕೊಳ್ಳಿ ಅಂತ ಹೇಳ್ಬೇಕಾ ನಿಮಗೆ ಸಂಸ್ಥೆಗಳಿಗೆ? ಸ್ವಾಮಿ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಮಿಸ್ಟೇಕ್ ಮಾಡ್ತಿದ್ದೀರಾ, ನಿಮಗೆ ಅದು ಸಣ್ಣ ಮಿಸ್ಟೇಕ್ ಅನಿಸ್ಬೋದು, ಆದರೆ ಅದು ದೊಡ್ಡ ಪ್ರಮಾದ. ಇಲ್ಲ ಯಾರ್ದಾದ್ರೂ ಒಬ್ರು ಬಲಿ ಬೇಕಾ ನಿಮಗೆ? ಯಾರಾದರೂ ಒಬ್ರು ಬಲಿ ಆಗ್ಬೇಕಾ ಸ್ಪರ್ಧಾರ್ಥಿಗಳು ನಿಮಗೆ, ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ? ಅವಾಗ ಏನಾದರೂ ರಿಫಾರ್ಮ್ಸ್ ತರ್ತೀರಾ? ಸರ್ಕಾರ ದಯವಿಟ್ಟು ರಿಫಾರ್ಮ್ಸ್ ತಗೊಂಬನ್ನಿ. ಎಷ್ಟು ರಿಫಾರ್ಮ್ಸ್ ತರೋದಿದೆ, ತುಂಬಾ ಇದೆ, ತಗೊಂಬನ್ನಿ ರಿಫಾರ್ಮ್ಸು. ಒಂದು ಬಲಿ ಆಗೋವರೆಗೂ ಕಾಯಬೇಡಿ. ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಒತ್ತಡ ಬೀಳ್ತಾ ಇದೆ, ವಯಸ್ಸು ಮೀರ್ತಾ ಇದೆ. KS 100 ಜಾಬೋ, 200 ಜಾಬೋ, 50 ಜಾಬೋ, ಎಷ್ಟೋ ವರ್ಷ ಕರೆಯಕ್ಕೆ ಏನು ನಿಮಗೆ ದರ್ದು? 4 ವರ್ಷ, 5 ವರ್ಷ, ಇದೇನು ಪಂಚವಾರ್ಷಿಕ ಯೋಜನೆ ಕೆಟ್ಟೋಯ್ತಾ? ಎಷ್ಟಾರ ಇರಲ್ರಿ, ಕರೀರಿ ವರ್ಷ. ಅವಾಗ ಇಷ್ಟೊಂದು ಸಮಸ್ಯೆ ಆಗಲ್ಲ, ಇಷ್ಟೊಂದು ಬೇಡಿಕೆ ಇರೋಲ್ಲ, ಇಷ್ಟೊಂದು ಒತ್ತಡ ಇರೋಲ್ಲ. ವರ್ಷ ಕರೀತಾರೆ, ಬಿಡಪ್ಪ ಈ ವರ್ಷ ಆಗ್ಲಿಂದ್ರೆ ಮುಂದಿನ ವರ್ಷ ಪಾಸ್ ಮಾಡ್ಕೊಳ್ಳೋಣ ಅಂತ ಒಂದು ನಂಬಿಕೆ, ಧೈರ್ಯ ಇರುತ್ತೆ. ನೀವು ಕರೆಯೋದೇ 5 ವರ್ಷಕ್ಕೊಂದ್ಸಲ, ಕರೆದ 5 ವರ್ಷ ಆದಮೇಲೆ ಅದು ಆರ್ಡರ್ ಕಾಪಿ ಸಿಗೋದು. ಹಿಂಗೆ ಮಾಡಿದ್ರೆ ಮತ್ತೆ ಇನ್ನೇನಾಗತ್ತೆ? ಬಲಿಗಾಗಿ ಕಾಯಬೇಡಿ, ಬುದ್ಧಿ ಕಲ್ತ್ಕೊಳ್ಳಿ. ಬುದ್ಧಿ ಕಲ್ತ್ಕೊಳ್ಳೋದನ್ನು ಬಿಟ್ಟು ಬಲಿಯಾಗಲಿ ಅಂತ ದಯವಿಟ್ಟು ಕಾಯ್ತಾ ಇರಬೇಡಿ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕನ್ನು ನಮಗೆ ದಯವಿಟ್ಟು ಕೊಡಿ ಅಂತ ಕೇಳ್ತಾ, ಹಲವಾರು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಒಂದು 10 ರಿಂದ 15 ನಿಮಿಷ ಮಾತಾಡೋಣ ಅಂತ ಹೇಳಿ ವಿಡಿಯೋವನ್ನು ಆರಂಭ ಮಾಡಿ ಸುಮಾರು 1.5 ಗಂಟೆ ನನ್ನ ಮನಸ್ಸಲ್ಲಿದ್ದಂಥ ಪ್ರತಿಯೊಂದು ವಿಷಯವನ್ನು ಹೇಳಿದ್ದೇನೆ. ಇನ್ನೂ ಹೇಳಲಿಕ್ಕೆ ಹಲವಾರು ಮಾಹಿತಿಗಳು, ಹಲವಾರು ಅಂಶಗಳು ಇದ್ದಾವೆ. ಹೇಳಲಿಕ್ಕೆ ಆಗದೇ ಇರ್ತಕ್ಕಂಥ ಅಂಶಗಳು ಕೂಡ ಇದ್ದಾವೆ.
ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ಮಾಹಿತಿಗಳು ಕೂಡ ನಿಮ್ಮ ವಿರುದ್ಧ ನಮ್ಮ ಬಳಿ ಇದೆ. ಸದ್ಯಕ್ಕೆ ಇಷ್ಟನ್ನು ಹೇಳಿದ್ದೀನಿ. ದಯವಿಟ್ಟು ನಮ್ಮ ಸ್ಪರ್ಧಾರ್ಥಿಗಳ ಬಾಳನ್ನು ಬೆಳಗ್ತಕ್ಕಂಥ ಕೆಲಸ ಮಾಡಿ, ಬೆಂಕಿ ಇಡೋ ಕೆಲಸ ಮಾಡಬೇಡಿ, ದೀಪ ಹಚ್ಚತಕ್ಕಂಥ ಕೆಲಸ ಮಾಡಿ. ನೀವು ಕೆಲಸ ಮಾಡ್ತಾ ಇರೋದು ರಾಜ್ಯಕ್ಕೋಸ್ಕರ. ಆ ರಾಜ್ಯದ ಸೇವೆಗೆ ನಾವು ಬರ್ತೀವಿ ಅಂತಂದರೆ ದುಡ್ಡು ಕೊಟ್ಟು ಬಾ ಅಂತ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗಬೇಕು. ದಯವಿಟ್ಟು ಸುಧಾರಣೆಗಳನ್ನು ತನ್ನಿ. ಕಮಿಟಿಯ ರಚನೆ ಒಂದೇ ಅದಕ್ಕೆ ಪರಿಹಾರ. ಅಟ್ಲೀಸ್ಟ್ ಅದು ಆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಓಟಾ ಕಮಿಟಿ ಅಂತ ಹೇಳಿ ಒಂದು ರಚನೆ ಆಗಿತ್ತು, ಅದರ ಗೈಡ್ಲೈನ್ಸ್ ಆದರೂ ಫಾಲೋ ಮಾಡ್ತಾ ಇದ್ದೀರಾ ನೀವು? ಅದನ್ನಾದರೂ ತೊಗೊಂಬನ್ನಿ ಒಳ್ಳೆ ರೀತಿಯಲ್ಲಿ, ಎಫೆಕ್ಟಿವ್ ಆಗಿ. ಇಲ್ಲ ಅದು ಸಾಧ್ಯ ಇಲ್ಲ ಅಂತಂದರೆ ನೀವೇ ಒಂದು ಸ್ವಂತ ಕಮಿಟಿಯನ್ನು ರಚನೆ ಮಾಡಿ. ಯಾಕಾಗಲ್ಲ? ಆಗತ್ತೆ. ನಾನು ಪದೇ ಪದೇ ಇದನ್ನು ಹೇಳ್ತಾ ಇದ್ದೀನಿ. ಆ ಸಮಿತಿಯನ್ನು ರಚನೆ ಮಾಡಿ ಏನೆಲ್ಲ ಸುಧಾರಣೆಗಳನ್ನು ತರಬಹುದು ಅಂತ ಆ ಒಂದು ಸಮಿತಿ ಅಧ್ಯಯನ ಮಾಡಿ ಸುಧಾರಣೆಗಳನ್ನು ತರಬಹುದು. ಯಾಕೆ ತರಲಿಕ್ಕೆ ಸಾಧ್ಯ ಇಲ್ಲ? ಇದೇ ಭ್ರಷ್ಟಾಚಾರಕ್ಕೆ ಮೂಲ ಬುನಾದಿ ಇದೆ ನೇಮಕಾತಿಯ ಸಂದರ್ಭ. ನಂತರ ಅವು ದೊಡ್ಡದಾಗಿ ಬೆಳೆಯುತ್ತೆ ಭ್ರಷ್ಟಾಚಾರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರಾಜ್ಯದ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೇನೆ, ರಾಜ್ಯದ ಸ್ಪರ್ಧಾರ್ಥಿಗಳ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ನೀವು ಒಂದು ಸಮಿತಿಯನ್ನು ತಗೊಂಡ್ಬನ್ನಿ. ಪ್ರತಿಯೊಬ್ಬರಿಂದ ಒಪಿನಿಯನ್ನನ್ನು ಕಲೆಕ್ಟ್ ಮಾಡಿದರೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್, ಯೂಟ್ಯೂಬಲ್ಲಿ ಪಾಠ ಮಾಡ್ತಕ್ಕಂಥ ಯೂಟ್ಯೂಬ್ ಚಾನಲ್ಸ್ಗಳು, ಸ್ಪರ್ಧಾರ್ಥಿಗಳು, ತಜ್ಞರು, ಈ ಕ್ಷೇತ್ರದಲ್ಲಿ ಪಳಗಿರ್ತಕ್ಕಂಥವರು ಎಲ್ಲರ ಅಭಿಪ್ರಾಯವನ್ನು ಪಡೀರಿ. ಅಧ್ಯಾಪಕರು, ಶಿಕ್ಷಕರು, ಶಿಕ್ಷಣ ತಜ್ಞರು ಎಲ್ಲರ ಅಭಿಪ್ರಾಯವನ್ನು ಪಡೆದು ದೊಡ್ಡ ಮಟ್ಟದ ಸುಧಾರಣೆಯನ್ನು ದಯವಿಟ್ಟು ತನ್ನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು.